ಬೀಜು ಈಗ ಆಲ್ಮೋಸ್ಟ್ 6 ದಶಕಗಳು ಕಂಪ್ಲೀಟ್ ಆಗಿದೆ, 6 decades. ಸೊ 62ನೇ ಇಸ್ವಿಲಿ ಶುರು ಆಗಿದ್ದು. SPB ಸರ್ಸ್ ಫಸ್ಟ್ ಎವರ್ ಪರ್ಫಾರ್ಮೆನ್ಸ್ ಆಗಿದ್ದು ಇಲ್ಲೇನಾ? ಎಕ್ಸಾಕ್ಟ್ಲಿ, ಫಸ್ಟ್ ಎವರ್ ಸ್ಟೇಜ್ ಲೈವ್ ಪರ್ಫಾರ್ಮೆನ್ಸ್ 1974 ಅಲ್ಲಿ DVG ರಸ್ತೆಯಲ್ಲಿ ಅಲ್ಲೇ ನಡೆದಿದೆ. ದಟ್ ಈಸ್ ಹಿಸ್ ಫಸ್ಟ್ ಎವರ್ ಲೈವ್ ಪರ್ಫಾರ್ಮೆನ್ಸ್. ಎಸ್, ಮೊಟ್ಟಮೊದಲ ಬಾರಿಗೆ ಶಂಕರ್ ಮಹಾದೇವ್ರನ್ನ ಕರೆಸಿದ್ರು. ಸೊ ಅದು ಒಂಥರ ಇಡೀ ಬೆಂಗಳೂರನ್ನೇ ಒಂಥರ ಅಳ್ಳಾಡಿಸೋ ಥರ ಒಂದು ಕಾರ್ಯಕ್ರಮ ಆಗೋಯ್ತು ಅದು. ಆ್ಯಕ್ಚುಲಿ ಅಲ್ಲಿ ಹೇಗಾಗೋಯ್ತು ಅಂದರೆ ಜನ ಬಂದ್ಬಿಟ್ಟು ನಿಜವಾಗ್ಲೂ ಸೋನು ನಿಗಮ್ ಕರೆಸಿದ್ರ, ಬಂದು ನಾವು ನೋಡಬೇಕು. ಆಮೇಲೆ ಕಾರ್ಯಕ್ರಮ ಆದಮೇಲೆ ಅವ್ರು ಸೋನು ನಿಗಮ್ ಯಾರೋ ಡೂಪ್ಲಿಕೇಟ್ ಕರೆಸಿದ್ರ ಅಂತಲೂ ಕೇಳಿದುಂಟು. ಐ ವಾಂಟ್ ಟು ನೋ ಹೌ ಎಕ್ಸಾಕ್ಟ್ಲಿ ದ ಫಂಡ್ ಕಮ್ಸ್ ಫಾರ್ BGU ಟು ಡೂ 11 ದಿವಸ ಗ್ರ್ಯಾಂಡ್ ಫೆಸ್ಟಿವಲ್. ಅಲ್ಲಿನ ಬಡಾವಣೆಯವರು ಒಂದಷ್ಟು ಜನ ಅವ್ರ ಮುಂದೆ ಪಾರ್ಕಿಂಗ್ ಪ್ರಾಬ್ಲಮ್ಸು, ಜನ ಬರ್ತಾರೆ, ಇದೆಲ್ಲ ಆಗಿ ಅವರು ದೇ ವೆಂಟ್ ಟು ದ ಕೋರ್ಟ್ ಆ್ಯಂಡ್ ಕೋರ್ಟಲ್ಲಿ ದೇ ಗಾಟ್ ಅ ಸ್ಟೇ ಆ್ಯಂಡ್ ಕೋರ್ಟ್ ಏನು ಹೇಳ್ತು 5 ದಿವಸದ ಮೇಲೆ ನಿಮಗೆ ಪರ್ಮಿಷನ್ ಕೊಡಲ್ಲ ಅಂತ ಆಯಿತು. ಹಾಯ್ ಹಲೋ ನಮಸ್ಕಾರ, ನಾನು ಸ್ಟೈಲಲ್ಲಿ ನಮಸ್ಕಾರ ಗುರು, ನಾನೇ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಇವತ್ತಿನ ಸಂಚಿಕೆಯಲ್ಲಿ ನಾನು ಯಾರ ಜೊತೆ ಮಾತುಕತೆ ಮಾಡ್ಲಿಕ್ಕೆ ಹೊರಟಿದ್ದೀನಿ ಅಂದರೆ ಇಂಟ್ರೊಡಕ್ಷನ್ನೇ ಸಿಕ್ಕಾಪಟ್ಟೆ ಉದ್ದ ಕೊಡಬೇಕಾಗಿದೆ. ರೀಸನ್ ಯಾಕೆ ಅಂತಂದರೆ ನನ್ನ ಮತ್ತು ಇವರ ಒಂದು ಒಡನಾಟ ಅಥವಾ ಏನು ಹೇಳ್ತೀನಲ್ಲ, ಒಂದು ಕನೆಕ್ಷನ್, ಒಂದು ಬಾಂಡ್ ಇದೆಯಲ್ಲ, ಇಟ್ ಗೋಸ್ ಆಲ್ಮೋಸ್ಟ್ 2 decades ಹಿಂದೆ ಅಂತ ಹೇಳ್ಬೋದು. ಫಸ್ಟು 2 decades ಹಿಂದೆ ಇವ್ರಿಗೆ ನಾವು ಯಾರು ಅಂತ ಗೊತ್ತಿಲ್ಲ, ನಮಗೆ ಇವ್ರು ಯಾರು ಅಂತ ಚೆನ್ನಾಗಿ ಗೊತ್ತು. ಯಾಕೆಂದರೆ ಒಬ್ಬ ಆರ್ಟಿಸ್ಟಾಗಿ ಕರ್ನಾಟಕದಲ್ಲಿ ಆರ್ಟಿಸ್ಟ್ ಅಂತಂದರೆ ಬಿ ಇಟ್ ಅ ಸಿಂಗರ್, ಬಿ ಇಟ್ ಅ ಡಾನ್ಸರ್, ಬಿ ಇಟ್ ಅನ್ ಆ್ಯಕ್ಟರ್ ಆರ್ ಬಿ ಇಟ್ ಅ ಹೋಸ್ಟ್ ಅಂತಂದರೆ ಇವರ ಒಂದು ವೇದಿಕೆ ಮೇಲೆ ಹೋಗಿ ನಾವು ಒಂದು ಪರ್ಫಾರ್ಮೆನ್ಸ್ ಆದರೂ ಕೊಡಬೇಕು ಅಂತ ಆಸೆ ಪ್ರತಿಯೊಬ್ಬ ಆರ್ಟಿಸ್ಟಲ್ಲೂ ಇದ್ದೇ ಇರುತ್ತೆ. ಆ ರೀತಿ ಆ ಕನಸನ್ನು ನಾನು ಕೂಡ ಕಂಡಿದ್ದೆ, ಕನಸನ್ನು ನನಸು ಕೂಡ ಮಾಡಿಕೊಂಡಿದ್ದೆ. ಸೊ ಅದಕ್ಕೆ ಯಾರು ಕಾರಣಕರ್ತರು ಅಂತಂದರೆ ಇವರೇ. ಜೊತೆಗೆ ವೈಯಕ್ತಿಕವಾಗಿ ನನಗೆ ತುಂಬ 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 ಖುಷಿ ಕೊಟ್ಟಿರೋಂಥ ವಿಷಯ ಏನು ಅಂತಂದರೆ, ಸಾಕಷ್ಟು ಸಂಚಿಕೆಗಳನ್ನ ಹೇಳಿದ್ದೀನಿ, ನಾನು ಆರಾಧಿಸಿದಂಥ ದೇವ್ರು ಯಾರು ಅಂತಲೇ ಒನ್ ಆ್ಯಂಡ್ ಓನ್ಲಿ ಮಾಸ್ಟ್ರೋ ಇಳಯರಾಜ ಸರ್. ಅವರನ್ನು ಭೇಟಿಯಾಗಿ ಒಂದು ಸಂದರ್ಶನ ಮಾಡಲಿಕ್ಕೂ ಕೂಡ ಅವಕಾಶ ಕೊಟ್ಟಿದ್ದು ಬಹಳಷ್ಟು ವೇದಿಕೆ ಮೇಲೆ ಹೇಳಿದ್ದೀನಿ. ಇವತ್ತು ಕೂಡ ನನ್ನ ಶೋಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಅದಕ್ಕೆ ಕಾರಣಕರ್ತರು ಯಾರು ಅಂದರೆ ಇವರೇ. ಎಸ್, ಬೆಂಗಳೂರು ಅಂದಿದ ತಕ್ಷಣ ನಮಗೆ ನೆನಪಾಗುವಂಥ ಎಷ್ಟೋ ಫೆಸ್ಟಿವಲ್ಸ್ಗಳಲ್ಲಿ ತುಂಬ ತುಂಬ ಹತ್ತಿರವಾಗಿರುವಂಥ ಆರ್ಟಿಸ್ಟ್ಗಳಿಗೆ ಹತ್ತಿರವಾಗಿರುವಂಥ ಫೆಸ್ಟಿವಲ್ ಅಂದರೆ ಬೆಂಗಳೂರು ಗಣೇಶ ಉತ್ಸವ, BGU. ಈ BGU ರೂವಾರಿಯಾಗಿರುವಂಥ ನಮ್ಮ ನಂದೀಶ್ ಮರಿಯಪ್ಪ ಅವರು ಇವತ್ತು ನನ್ನ ಜೊತೆ ಗೋಲ್ಡ್ ಕ್ಲಾಸ್ ಶೋನಲ್ಲಿ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ಆರಾಮ್, ನೀವು ಹೇಗಿದ್ದೀರಿ? ನಾನು ಸೂಪರ್. ಇಂಟ್ರೊಡಕ್ಷನು ನಾನು ಏನೇನೋ ಅಂತ ಅಂದ್ಕೊಂಡಿಲ್ಲ, ಎಲ್ಲ ಅನ್ಪ್ಲ್ಯಾಂಡಾಗಿ ಹಂಗೆ ಇಟ್ಟೆ. It was great and I was just going and going, hauda. It was like that. Yes, we know each other for 2 decades already. 2 decades. ಈಗ ಔಟ್ ಆಗಿದೆ ಟೈಮ್. ಸಮಯ ಫ್ಯಾಂಟಾಸ್ಟಿಕ್. There is not been a discussion BGU ಬಗ್ಗೆ ಮಾತಾಡಿದ್ರೆ ಡಿಸ್ಕಷನ್ ಯಾವತ್ತೂ ನನಗಿಲ್ವೇ ಇಲ್ಲ. ಸೊ ನೈಸ್. ಬಿಕಾಸ್ ಮೊನ್ನೆ ನಾನು ಹೇಳಿದ್ರೆ ತುಂಬ ಹೇಳ್ತೀನಿ, ಇದರಲ್ಲಿ ಈ ಎಪಿಸೋಡ್ ನಾನೇ ಜಾಸ್ತಿ ಮಾತಾಡ್ತಿರ್ತೀನಿ, ಯಾಕಂದ್ರೆ ಅಷ್ಟಿದೆ ನಾನು ಮಾತಾಡೋದಕ್ಕೆ. ಸೊ ಮೊನ್ನೆ ರಾಜೇಶ್ ಸರ್ ಜೊತೆ ಕೂತಿರ್ಬೇಕಾದ್ರೆ, ರಾಜೇಶ್ ಕೃಷ್ಣನ್ ಜೊತೆ ಕೂತಿರ್ಬೇಕಾದ್ರೆ ನಾನು ಹೇಳ್ತಾ ಇದ್ದೆ, ಮ್ಯಾನಿಫೆಸ್ಟೇಷನ್ ಅಂತ ಏನು ಹೇಳ್ತಾರಲ್ಲ ಸರ್, 2006 ಇಸ್ವಿಲಿ ಸೊ APS ಕಾಲೇಜಲ್ಲಿ BGU ನಡೀತಾ ಇದೆ. ನಾನು ಮತ್ತು ನನ್ನ ಫ್ರೆಂಡ್ ಚಿನ್ಮಯ್ ಇಬ್ಬರು ಬರ್ತೀವಿ, ನಿಂತ್ಕೊಂಡು ನೋಡ್ತಿದ್ದೀವಿ, ಜನ ಜಾಮ್ ಪ್ಯಾಕ್ಡು. ವಿ ಆರ್ ನಾಟ್ ಏಬಲ್ ಟು ಗೋ ಇನ್ಸೈಡ್ ದಿ ಹಾಲ್ಗೆ. ಆವಾಗ ಚಿನ್ಮಯ್ ವಾಸ್ ಅ ಸರೆಗಮಪ ಸೀಸನ್ 1 ವಿನ್ನರ್. ಸೊ ನಿಮ್ಮವ್ರು ಬಂದು ಸಾರ್ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಇಬ್ಬರು ಕೂತಿದ್ದೀವಿ, ರಾಜೇಶ್ ಸರ್ ಒಂದು ಇದು ಬ್ರೌನ್ ಕಲರ್ ಕೋಟ್ ಹಾಕ್ಕೊಂಡು ಹ್ಯಾಂಡ್ಸಮಾಗಿ ಹಾಡ್ತಿದ್ದಾರೆ. ನಾನು ಗುರು ಲೈಫಲ್ಲಿ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಇವ್ರ ಜೊತೆ ಒಂದು ಶೋ ಹೋಸ್ಟ್ ಮಾಡ್ಬೋದಲ್ಲ ಗುರು, ಒಂದು ಮ್ಯಾನಿಫೆಸ್ಟೇಷನ್. ಸೀನ್ ಕಟ್ಟು 2014 ಕತಾರ್ ಸ್ಟೇಜ್ ಮೇಲೆ ಕೂತ್ಕೊಂಡು ಐ ಆಮ್ ಟಾಕಿಂಗ್ ಅಬೌಟ್ BGU. ಸೊ ಜಸ್ಟ್ ಟು ಗಿವ್ ಎನ್ ಎಕ್ಸಾಂಪಲ್, ವೇರ್ ಎವರ್ ಯು ಗೋ, ಒಂದು BGU is a connection. It is a close ontra second house to us. That's so nice to know. So tell me, when and where was this BGU started? BGU ಈಗ ಆಲ್ಮೋಸ್ಟ್ 6 ದಶಕಗಳು ಕಂಪ್ಲೀಟ್ ಆಗಿದೆ, 6 decades. ಸೊ 62ನೇ ಇಸ್ವಿಲಿ ಶುರು ಆಗಿದ್ದು. ಇದು ಶುರುವಾಗಿದ್ದು ನಮ್ಮ ಗಾಂಧಿ ಬಜಾರ್ DVG ರೋಡ್ ರಸ್ತೆ. ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಸೈಕಲ್ ಶಾಪು. ಆವಾಗ ಒಂದು 17-18 ವರ್ಷ ಇರೋ ಯುವಕರುಗಳು ಕೂತ್ಕೊಂಡು, ಈಗ ಚಿಕ್ಕವರಿದ್ದಾಗ ನಾವೆಲ್ಲ ಮಾಡಿರೋ ಕೆಲಸ ಇದೆಯಲ್ಲ, ಮನೆ ಮುಂದೆ ಒಂದು ಗಣಪತಿ ಕೂರ್ಸೋಣ, ಒಂದು ಚಿಕ್ಕ ಪೆಂಡಾಲ್ ಹಾಕೋಣ, ಒಂದು ಟೇಬಲ್ ಇಡೋಣ, ಗಣಪತಿ ಕೂರ್ಸೋಣ ಅಂತ. ಅಲ್ಲಿ ಒಂದು ಸೈಕಲ್ ಶಾಪ್ ಇತ್ತು. ಆ ಸೈಕಲ್ ಶಾಪಿನಲ್ಲಿ ಗಣಪತಿ ಕೂರಿಸಿ, ಆವಾಗ ಈ ಗೋಕಾಕ್ ಚಳವಳಿ ಕನ್ನಡ ಪರ ಸಂಘಟನೆಗಳು ತುಂಬ ಜೋರಾಗಿ ಇತ್ತು. ಸೊ ಆವಾಗ ಈ ಒಂದು ಕನ್ನಡ ಪರ ಚಳುವಳಿನೂ ಮಾಡ್ದಂಗೆ ಆಗುತ್ತೆ, ಒಂದು ಗಣೇಶೋತ್ಸವ ಮಾಡೋಣ ಅನ್ನೋ ದೃಷ್ಟಿಲಿ ಇದನ್ನು ಚಿಕ್ಕದಾಗಿ ಒಂದು ಗಣಪತಿ ಇಟ್ಟು, ಆವಾಗ ಅದನ್ನು ಗಣಪತಿ ಉತ್ಸವ ಮಾಡಲಿಕ್ಕೆ ಅಂತಲೇ ಯಾವಾಗ ಇದ್ದಿದ್ದೆಲ್ಲ ಸಂಸ್ಥಾಪಕರು ಏನು ಮಾಡಿದ್ರು, ಒಂದು ನಾಟಕ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಡ್ರಾಮಾ ಮಾಡಿ
ಆ ಡ್ರಾಮಲ್ಲಿ ಬಂದಿದ್ದ ದುಡ್ಡನ್ನು ಒಂದು 300 ರೂಪಾಯಿನ ಬಂತಂತೆ. ಆ 300 ರೂಪಾಯಲ್ಲಿ ತೊಗೊಂಡು ಗಣಪತಿ ತಂದು ಆವಾಗ ಕಾಳಿಂಗರಾಯರು ನಿಮ್ಗೆ ಗೊತ್ತಿರ್ಬೋದು, ಸೊ ಅವ್ರನ್ನ ಕರೆಸಿ ಕಾರ್ಯಕ್ರಮ ಮಾಡಿ ಅವಾಗ ಏನಂತಂದರೆ ಮಲ್ಲಿಕಾರ್ಜುನ ಗುಡಿಯಿಂದ ರಸ್ತೆಯಿಂದ ಡೌನ್ ಬಂದರೆ ಡಿ ವಿ ಜಿ ರೋಡ್ಗೆ ಕನೆಕ್ಟ್ ಆಗುತ್ತೆ ರೋಡು, ಅಲ್ಲಿ ಸೈಕಲ್ ಶಾಪ್ ಇದ್ದಿದ್ದು, ಅಲ್ಲಿ ಇಟ್ಬಿಟ್ಟು ಡಿ ವಿ ಜಿ ರೋಡಲ್ಲಿ ಜಮಖಾನ ಜನ ಅಲ್ಲಿ ಕೂತ್ಕೊಂಡು ಕಾರ್ಯಕ್ರಮ ನೋಡೋದು. ಸೊ ಇದು 1962 ಶುರು ಆಗಿದ್ದು. ನನಗೆ ಜ್ಞಾಪಕ ಇರೋ ಹಾಗೆ ನಾನು ಆ ಜಮಖಾನದಲ್ಲಿ ಕೂತ್ಕೊಂಡು ಕಾರ್ಯಕ್ರಮ ಯಾರು ನೋಡಿದ್ದೀನಿ ಅಂದರೆ ಪಿ ಬಿ ಶ್ರೀನಿವಾಸ್ ಅವ್ರದ್ದು ನೋಡಿದ್ದೀನಿ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವ್ರದ್ದು ನೋಡಿದ್ದೀನಿ, ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಸೊ ಅಲ್ಲಿ ಎಲ್ಲರೂ ಜಮಖಾನ ಹಾಕೊಂಡು ಕೂತ್ಕೊಂಡು ನೋಡೋ ಕಾರ್ಯಕ್ರಮ ಹಾಗೆ ಶುರು ಆಗಿದ್ದು ಕಾರ್ಯಕ್ರಮ ಇದು. ಬಟ್ ಮೊದಲನೆಯ ಕಾರ್ಯಕ್ರಮ ಅಂತ ಯಾರು ನಡೆದಿರ್ಬೋದು ಗೊತ್ತಿದೆಯಾ? ಮೊದಲನೇದು ಅಂತಂದರೆ ಐ ಥಿಂಕ್ ಒಂದು ಹರಿಕತೆ ಒಂದು ನಡೆದಿತ್ತು ಆ್ಯಂಡ್ ಕಾಳಿಂಗರಾಯರು ಹ್ಯಾಡ್ ಕಮ್. ಸೊ ದಿಸ್ ಇಸ್ ಇನ್ ದ 1962 ಅವಾಗ ನಡೆದಿರೋ ಕಾರ್ಯಕ್ರಮದಲ್ಲಿ. 1962 ದಟ್ಸ್ ರೈಟ್ ಸರ್. 1962 ಇಂದ ಈಗ 2024 ನೆವರ್ ಒಂದು ವರ್ಷ ನಿಂತ ಇಲ್ವಾ? ಇಲ್ಲ, ನಿಂತಕ್ಕೆ ಬಂದಿತ್ತು, ಬಟ್ ದೇವ್ರ ದಯದಿಂದ ನಿಂತಿಲ್ಲ. ಇನ್ಕ್ಲೂಡಿಂಗ್ ಕೋವಿಡ್. ಎಸ್, ನಮ್ಮದು ಒಂದೇ ಉತ್ಸವ ಇಡೀ ಜಗತ್ತಿನಲ್ಲಿ ನಾನು ಬೇಕಾದ್ರೆ ಎದೆ ತಟ್ಕೊಂಡು ಹೇಳ್ಬೋದು. 12 ದಿವಸದ ಕಾರ್ಯ ನಿರತವಾಗಿ ಎಲ್ಲ ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮ ಸಹಿತ ದೇವರಿಗೆ ಪೂಜೆ ನಡೆದಿರೋ ಕಾರ್ಯಕ್ರಮ. ಇಡೀ ಇಂಡಿಯಾದಲ್ಲಿ ತಿರುಪತಿ ಬಾಕ್ಲಾಕಿತ್ತು, ರೈಟ್ ಫ್ರಮ್ ಮುಂಬೈ ಗಣೇಶೋತ್ಸವ ಕ್ಲೋಸ್ ಆಗಿತ್ತು, ಎಲ್ಲ ಕ್ಲೋಸ್ ಆಗಿತ್ತು. ಬಟ್ ನಮ್ಮ ಉತ್ಸವ ದೇವ್ರಿಗೆ ಪೂಜೆನೂ ನಡೀತು, ಕಾರ್ಯಕ್ರಮ ನಡೀತು. ಅದೇನೋ ಆಲ್ಮೋಸ್ಟ್ ಒಂದು 500 ಜನ ಆರ್ಟಿಸ್ಟ್ ಬೋತ್ ಕೋವಿಡ್ ಟೈಮಲ್ಲಿ ಬಂದು ಪರ್ಫಾರ್ಮ್ ಮಾಡಿದಾಗಿತ್ತು. ಅದು ಅಂದರೆ ವಿ ವೆಂಟ್ ಲೈವ್ ಆನ್ ದ ವರ್ಚುವಲ್ ಹೋಗಿದ್ದು. ಬಟ್ ದ ಗ್ರ್ಯಾಂಡ್ಯೂರ್ ಆಫ್ ಬಿಜು ನೆವರ್ ವೆಂಟ್ ಡೌನ್. ಅಂದರೆ ದ ಹೋಲ್ ಗ್ರ್ಯಾಂಡ್ಯೂರ್ ಆಲ್ಮೋಸ್ಟ್ 500 ಜನ ಆರ್ಟಿಸ್ಟ್ ಪರ್ಫಾರ್ಮ್ಡ್ ಅಂದರೆ ಇಟ್ಸ್ ಎ ಹ್ಯೂಜ್ ಥಿಂಗ್. ಬಟ್ 1962 ಶುರು ಆದಾಗ ಆ ಫೌಂಡರ್ ಟೀಮಲ್ಲಿ ಇದ್ದಂಥವ್ರು ಈಗಲೂ ಇದ್ದಾರಾ ಸರ್? ಇಬ್ಬರಿದ್ದಾರೆ. ಓಕೆ, ಮರಿಯಪ್ಪನವರು ಹಾಗೂ ಓಬಯ್ಯನವರು. ಸೊ ಮರಿಯಪ್ಪ ಇಸ್ ಒನ್ ಆಫ್ ನಮ್ಮ ಡ್ಯಾಡ್, ಓಬಯ್ಯನವರು ಇವರಿಬ್ಬರು ಇವತ್ತು ಇದ್ದಾರೆ. ದೇ ಆರ್ ದ ಫೌಂಡರ್ಸ್ ವರ್ ದೇರ್ ಫ್ರಮ್ ದಟ್ ಟೈಮ್. ದೇ ಆರ್ ದ ಫೌಂಡರ್ಸ್. ಸೊ ಐ ಆಮ್ ಶ್ಯೂರ್ ಅವರು ದೇ ವುಡ್ ಹ್ಯಾವ್ ಸೀನ್ ದಿ ಗ್ರ್ಯಾಜುಯಲ್ ಅಲ್ವಾ ಸರ್? ಒಂದು ಆ 1962 ಇಂದ ಎಲ್ಲಿ ಒಂದು ಚಿಕ್ಕದಾಗಿ ಶುರು ಆಗಿರುವಂಥದ್ದು ಟುಡೇ ಒಂದು ಹೆಮ್ಮರವಾಗಿ ನಿಂತಿರುವಂಥದ್ದು ಅಂತಂದರೆ ಐ ಆಮ್ ಶ್ಯೂರ್ ದೇ ವುಡ್ ಹ್ಯಾವ್ ವಿಟ್ನೆಸ್ ದಿ ಎಂಟೈರ್ ಪ್ರಾಸೆಸ್. ಎಕ್ಸಾಕ್ಟ್ಲಿ. ಇನ್ಫ್ಯಾಕ್ಟ್ 2 ವೀಕ್ಸ್ ಬ್ಯಾಕ್ ನಮ್ಮದು ಒಂದು ಫಸ್ಟ್ ಈ ವರ್ಷದ ಮೊದಲನೇ ಸಭೆ ನಡೀತು. ವರ್ಷದ ಮೊದಲನೇ ಸಂಡೇ ವಿ ಸ್ಟಾರ್ಟ್ ಆಫ್ ಆರ್ ಥಿಂಗ್. ಅಲ್ಲಿ ನಮ್ಮ ಸಂಸ್ಥಾಪಕರಿಗೆ ವಿ ಡಿಡ್ ಎ ಸ್ಮಾಲ್ ಫೆಲಿಸಿಟೇಷನ್. ಸೊ ಅವರು ಅದೇ ಹೇಳ್ತಾ ಇದ್ರು, ಹೆಂಗಿದ್ದಿದೆ ಹೆಂಗೆ ಬೆಳ್ಕೊಂಬಂದಿದೆ ಅಂತ. ದೇ ಆರ್ ನಾಟ್ ಏಬಲ್ ಟು ಇಮ್ಯಾಜಿನ್ ಇಟ್. ಅವ್ರು ಯಾವತ್ತೂ ಅದನ್ನು ಅಂದ್ಕೊಂಡಿರಲಿಲ್ಲ. ಅದು ಆ್ಯಕ್ಚುಲಿ ಸಮ್ಟೈಮ್ ಅರೌಂಡ್ 39th ವರ್ಷದಲ್ಲಿ ದೇ ಪ್ಲಾನ್ ಟು ಕ್ಲೋಸ್ಡ್ ಆನ್ ದ ಉತ್ಸವ. ಯಾಕಂದರೆ ಅವ್ರಗಳಿಗೆ ಹೋಗಿ ಒಂದು ಹಣ ಸಂಗ್ರಹಣೆ ಮಾಡೋದಾಗಲಿ ಅದೆಲ್ಲ ಮಾಡೋಕ್ಕೆ ದೇ ಹ್ಯಾಡ್ ಎ ಪ್ರಾಬ್ಲಮ್. ಸೊ ದೇ ಸೆಡ್ ವಿ ವಾಂಟ್ ಟು ಕ್ಲೋಸ್ ಡೌನ್. ಹೇಗೆ ಅಂದರೆ ನಾವು ಒಂದು ದಿವಸ ನಾವು ಉತ್ಸವ ಅಂದರೆ ನಾವೆಲ್ಲ ಮನೇಲಿ ಕಾಯ್ತಾ ಇರ್ತೀವಿ. ಇದು ಒಂದು ಲೈಕ್ ಒಂದು 10 ದಿವಸ ಆಯಿತು ಉತ್ಸವಕ್ಕೆ. ನನ್ನ ತಂದೆ ಕೇಳಿದೆ, ಏನು ಈ ಸತಿ ಏನು ಪಾಂಪ್ಲೆಟ್ ಓಡಿಸೋರು ಆ್ಯಕ್ಚುಲಿ ಒಂದು ಶೀಟ್ ಬರೋದು ಆ್ಯಕ್ಚುಲಿ ನೀವು ನೋಡಿದ್ರೇನೋ. ಸೊ ಏನು ಬಂದಿಲ್ಲ ಅಂತ ಕೇಳಿದೆ. ಇಲ್ಲ, ನಾವು ಸ್ನೇಹಿತರೆಲ್ಲ ಡಿಸೈಡ್ ಮಾಡಿದ್ವಿ ಕ್ಲೋಸ್ ಮಾಡ್ಬಿಡೋ, ಯಾಕಂದರೆ ನಮ್ಮ ಕೈಲಿ ನಡ್ಸೋಕ್ಕಾಗ್ತಾಯಿಲ್ಲ ಅಂತ. ನಾನು ಅಯ್ಯೋ ದಯವಿಟ್ಟು ಆ ಕೆಲಸ ಮಾಡಬೇಡಿ, ನೀವು ಏನೋ ಮಾಡಬೇಕಿದ್ದು ಮಾಡಬೇಕು. ಏನು ಮಾಡಬೇಕು ಅಂದರು. ನೀವೊಂದು ಕೆಲಸ ಮಾಡಿ, ನೀವೆಲ್ಲ ಸ್ನೇಹಿತರೆಲ್ಲ ಸೇರಿಸಿ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಎಲ್ಲರೂ ಸೇರಿಸಿ ಒಂದು MTR ಹೋಟ್ಲಲ್ಲಿ ಸ್ನೇಹಿತರೆಲ್ಲ ಸೇರಿಸಿದ್ರು. ನಾನು ಮತ್ತು ಇನ್ನೊಬ್ರು ನನ್ನ ಫ್ರೆಂಡು ಓಬಲೇಶ್ ಅಂತಿದ್ದಾರೆ, ಅವರು ಒಂದು ಫೌಂಡರ್ಸ್ ಸನ್. ನಾನು ಅವರು ಸ್ವಲ್ಪ ಚಿಕ್ಕದಿಂದ ಒಟ್ಟಿಗೆ ಬಂದಿರೋದು. ನಾವಿಬ್ಬರು ಹೋಗಿ ಅಲ್ಲಿ ಕೂತ್ಕೊಂಡ್ವಿ. ಅವ್ರು ಕೇಳಿದ್ವಿ ಏನಾಗಿದೆ ಅಂತ. ಅವ್ರಿಗೆ ಹೇಳಿದ್ರು, ನಮಗೆ ಓಡಾಡೋಕ್ಕಾಗ್ತಿಲ್ಲ, ದುಡ್ಡು ಕಲೆಕ್ಟ್ ಮಾಡೋಕ್ಕಾಗ್ತಿಲ್ಲ, ನಾವೆಲ್ಲ ಜೋಬಿಂದನೇ ತುಂಬ ದುಡ್ಡು ಹೋಗ್ತಾ ಇದೆ, ನಮ್ಗೆ ನಡ್ಸೋಕ್ಕಾಗ್ತಾಯಿಲ್ಲ. ನಾವು ಅದಕ್ಕೆ ಅವ್ರಿಗೇನು ಕೆಲಸ ಮಾಡಿದ್ವಿ, ದಯವಿಟ್ಟು ಒಂದು ಕೆಲಸ ಮಾಡಿದ್ವಿ, ದಯವಿಟ್ಟು ಕ್ಲೋಸ್ ಮಾಡೋಕ್ಕೆ ಹೋಗ್ಬೇಡಿ, ನಮಗೊಂದು ಚಾನ್ಸ್ ಕೊಡಿ, ನಾವು ನಡ್ಸೋಕ್ಕೆ ಟ್ರೈ ಮಾಡ್ತೀವಿ ಅಂತ. ಅವ್ರ ಹತ್ರ ಒಂದು 1 ಲಕ್ಷ 1.25 ಲಕ್ಷನೇನೋ ಇಯರ್ಸ್ ಒಂಥರ ಇತ್ತು. ಅವರು ಅವಾಗ ನಮ್ಮ ಮೇಲೆ ಡೌಟು, ಏನು ಮಾಡ್ಬಿಡ್ತಾರೆ ಅಂತ. ಸೆಟ್ ನಾವು ಈ ದುಡ್ಡು ಕೊಡಲ್ಲ, ಬೇಕಾದ್ರೆ ನಡೆಸಿ ನೋಡೋಣ ಅಂತ. ನಾನು ಸೆಟ್ ಓಕೆ ನೀವು ಇರಿ, ನಾವು ನಡೆಸ್ತೀವಿ ಅಂತ ಹೇಳ್ಬಿಟ್ಟು 10 ದಿವಸದಲ್ಲಿ ಒಂದು 7-8-9 ದಿವಸದಲ್ಲಿ ನಾವು ಕಾರ್ಯಕ್ರಮ ರೆಡಿ ಮಾಡಿದ್ವಿ. ಮಾಡಿ ಮನೆ ಹೋಗಿ ಚಂದ ತಂದು ಆ ವರ್ಷದ ಉತ್ಸವನ ವಿತೌಟ್ ಈವನ್ ಟಚಿಂಗ್ ದ ಫಂಡ್ ವಿ ಫಿನಿಶ್ ದಟ್ ಉತ್ಸವ. This was in 2038 year, about 99-2000 we are talking. 99-2000. Sir, I mean, if I'm right, I don't know, like SPB sir's first ever performance ಆಗಿದ್ದು ಇಲ್ಲೇನಾ? Exactly. First ever stage live performance 1974 ಅಲ್ಲಿ DVG ರಸ್ತೆಯಲ್ಲಿ ನಾನು ಹೇಳಿದಲ್ಲ, ಅದೇ ಜಮಖಾನ ನಾವು ಕೂತ್ಕೊಂಡು ನೋಡಿರೋದು ಉತ್ಸವ ಅಲ್ಲೇ ನಡೆದಿದೆ. That is his first ever live performance. Yes, that's what he has. ಬರೀ ಕರ್ನಾಟಕದಲ್ಲ ಅಥವಾ? I think it's only in Karnataka when he did his first. I think ಅದಕ್ಕಿಂತ ಮುಂಚೆ ಆಂಧ್ರದಲ್ಲಿ ಏನೋ ಮಾಡಿದಿರುತ್ತೆ, ಬಟ್ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಲೈವ್ ಪರ್ಫಾರ್ಮೆನ್ಸ್ ವಾಸ್ ಬೈ SPB. ಅದೇ ಓ ಮೈ ಗಾಡ್, ಅದು ನಮಗೆ ಅವಾಗ ಹೇಳ್ತಾ ಇದ್ದಾರೆ ಅವರು. ಆ್ಯಕ್ಚುಲಿ ನಮಗೆ ತುಂಬ ಕ್ಲೋಸ್ ಆಗಿಬಿಟ್ಟಿದ್ರು ಫ್ಯಾಮಿಲಿಗೆ, ಇಷ್ಟು ಕಮ್ ಟು ಆಲ್. ಸೊ ದಟ್ಸ್ ವಾಟ್ ಯೂಸ್ ಟು ಟೆಲ್ ಅಸ್. ಆ್ಯಂಡ್ ಅವರ ಲಾಸ್ಟ್ ಪರ್ಫಾರ್ಮೆನ್ಸ್ನ ಯಾವ ವರ್ಷದಲ್ಲಿ ಆಗಿದ್ದು ಸರ್? ಅದು ನಮ್ಮ 56ನೇ ಉತ್ಸವ ಬೆಂಗಳೂರು ಗಣೇಶೋತ್ಸವದಲ್ಲಿ ನಡೆದಿದ್ದು. It was like 6 years back. 6 years back. He was supposed to perform on the first COVID
ಆ್ಯಕ್ಚುಲಿ ನಾನು ಅವ್ರ ಹತ್ರ ವೈಯಕ್ತಿಕವಾಗಿ ಮಾತಾಡಿದ್ದೆ, ಈ ಥರ ಅಂಕಲ್ ಬರಬೇಕು ಅಂತ. ಅವರು ನಾನು ಒಬ್ಬರಿಗೆ ಮುಂಚಿನ ಡೇಟ್ ಕೊಟ್ಬಿಟ್ಟಿದ್ದೀನಿ, ಅವ್ರಿಗೆ ಮಾಡಿದ್ರೆ ಅವ್ರಿಗೆ ಟಿಕೆಟೆಡ್ ಶೋ, ಆಮೇಲೆ ನಿಮ್ಮ ಹತ್ರ ಬಂದು ಅಲ್ಲಿ ಹೋದ್ರೆ ಅವ್ರಿಗೆ ಸ್ವಲ್ಪ ಲಾಸ್ ಆಗುತ್ತೆ, ನಾನು ಅದ್ರ ಶೋ ಮುಗಿಸ್ಬಿಡ್ತೀನಿ, ಅದಾದಮೇಲೆ ಇದು ಮಾಡ್ತೀನಿ ಅಂದರು. ಬಟ್ ಅದು ಅಕ್ಟೋಬರ್ಲಿತ್ತು, ನಮ್ಮದು ಸೆಪ್ಟೆಂಬರ್ಲಿತ್ತು. ನಾನು ಅಂಕಲ್ ಹಾಗೆ ಬೇಡಿ ನೀವು ಮುಗಿಸ್ಕೊಳ್ಳಿ, ನೆಕ್ಸ್ಟ್ ಇಯರ್ ಕರ್ಸೋಣ ಅಂತಂದ್ವಿ. ಅನ್ಫಾರ್ಚುನೇಟ್ಲಿ ನೆಕ್ಸ್ಟ್ ಇಯರ್ ಡಿಡ್ಂಟ್ ಹ್ಯಾಪನ್. ಅದರ್ವೈಸ್ ಯು ವಾಸ್ ಸಪೋಸ್ ಟು ಪರ್ಫಾರ್ಮ್ ಡ್ಯೂರಿಂಗ್ ದ ಕೋವಿಡ್. ಸರ್ ಅಂದರೆ ಈ ಒಂದು ಟೈಮ್ ಫ್ರೇಮಲ್ಲಿ ಐ ಮೀನ್ ಐ ಡೋಂಟ್ ನೋ ವೆದರ್ ಯು ಹ್ಯಾವ್ ಕೆಪ್ಟ್ ಅ ಕೌಂಟ್ ಅದು ಎಷ್ಟು ಸಲ ಪರ್ಫಾರ್ಮ್ ಮಾಡಿರ್ಬೋದು SPB ಸರ್? ಕ್ವೈಟ್ ಎ ಫ್ಯೂ ಟೈಮ್ಸ್. ಒಂದು 10 ಸತಿಗಿಂತ ಜಾಸ್ತಿ ಮಾಡಿರ್ಬೋದೇನೋ ಈಸಿಲಿ. ಸೊ ಆಲ್ಮೋಸ್ಟ್ ಲೈಕ್ ಎವ್ರಿ ಡೆಕೆಡ್ ಇದೆ. ಎವ್ರಿ ಡೆಕೆಡ್ ಯು ಕ್ಯಾನ್ ಸೇ ದ್ಯಾಟ್. ಎಸ್ ದಿಸ್ ಇಸ್ ಸಮಥಿಂಗ್. ಅಂದರೆ ಪ್ರಾಯಶಃ ಎಷ್ಟೋ ಜನ ಇದು ಈವೆಂಟ್ಸ್ ಮಾಡೋರಿಗೆ ಅಥವಾ ಚಿಕ್ಕದಾಗಿ ಈವೆಂಟ್ಸ್ ಆರ್ಗನೈಸ್ ಮಾಡೋರಿಗೆ ದೇ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್, ಇನ್ಕ್ಲೂಡಿಂಗ್ ಮೀ. ನಾನು ಹೇಳ್ತೀನಿ, ಒಂದು ಈವೆಂಟನ್ನು ತೆಗೆದು ಮಾಡೋದಕ್ಕೆ ಅದರಲ್ಲಿ ಇರೋಂಥ ಶ್ರಮ ಅನ್ನೋದು ಇಟ್ ಈಸ್ ಸಮಥಿಂಗ್ ಇಟ್ ಕೆನಾಟ್ ಬಿ ಮೆಷರ್ಡ್. ಒಂದು ದಿವಸ ಒಂದು ಸಂಜೆ ಈವೆಂಟ್ ಮಾಡೋದು. ಬಟ್ ದ ಹೋಲ್ ಕಾನ್ಸೆಪ್ಟ್ ಆಫ್ BGU ಅಂತಂದರೆ 11 ದಿವಸ ಇರೋಂಥದ್ದು. ಕರೆಕ್ಟ್. ಅದು ಯಾಕೆ ಅಂತಲೇ ಒಂದು ಗಣಪತಿ ಕೂಡಿಸಿದ್ರೆ 3 ದಿವಸಕ್ಕೆ ಬಿಡ್ತಾರೆ, ಇಲ್ಲ 11 ದಿವಸ ಅದೊಂದು ವಾಡಿಕೆ ಇರೋಂಥದ್ದು. ಸೊ ನೀವು 11 ದಿವಸನೂ ಇದು ಬರೀ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಹೇಳ್ತಿಲ್ಲ ನಾನು. ಒಂದು ಗಣಪತಿ ಕೂಡಿಸೋದ್ರಿಂದ ಹಿಡಿದು ಆ ಗಣಪತಿಗೆ ಪೂಜೆ ಮಾಡೋದ್ರಿಂದ ಹಿಡಿದು ಕೊನೆಗೆ ಅದು ಮುಳುಗಿಸೋ ವಿಸರ್ಜನೆಯೂ ಕೂಡ ಅಷ್ಟೇ ವಿಜೃಂಭಣೆಯಿಂದ ಮಾಡುವಂಥ ಒಂದು ಹೋಲ್ ಪ್ರಾಸೆಸ್ ನಾವು ನೋಡಿದ್ವಿ. ಇದು ಮುಂಚೆನೂ 11 ದಿವಸ ಮಾಡಿಕೊಂಡೇ ಬಂದಿದ್ದ ಅಥವಾ ಫಸ್ಟು 1 or 2 days ಮಾಡಿ ಲೇಟರ್ ಸ್ಟೇಜಿಗೆ 11 days ಬಂದಿದ್ದ? ಹೌ ಡಿಡ್ ಇಟ್? ನನಗೆ ಬುದ್ಧಿ ಬಂದಾಗಿಂದ 100% 11 days ಇದ್ದಿದ್ದು. ಇನಿಷಿಯಲ್ ಡೇಸ್ದು ಅಷ್ಟೊಂದು ನಮ್ಮ ಹತ್ರ ಡೇಟಾ ಇಲ್ಲ, ಬಟ್ ನಮ್ಮ ಫೌಂಡರ್ಸ್ಗಳು ದೇ ಡೋಂಟ್ ಎಕ್ಸಾಕ್ಟ್ಲಿ ಇದು, ಬಟ್ ಇಟ್ಸ್ ಆಲ್ವೇಸ್ ಬಿನ್ 11 days. ಯಾಕಂದರೆ ಅದು ಶಾಸ್ತ್ರೋಕ್ತವಾಗಿ 11 ದಿವಸ ಎಸ್ಪೆಷಲಿ ಅನಂತನ ಹಬ್ಬ ಬರುತ್ತಲ್ಲ, ಅವಾಗ ವಿಸರ್ಜನೆ ಮಾಡಬೇಕು ಅನ್ನೋ ಒಂದು ವಾಡಿಕೆ. ಸೊ ಈಗ ಆಲ್ಮೋಸ್ಟ್ ಒಂದು 2.5-3 decades ಫಾರ್ ಶೋರ್ 11 ದಿವಸದ ಇದು ನಮ್ಮ ಹತ್ರ ಡೇಟಾ ಇದೆ ಎಲ್ಲರದ್ದು. 11 ದಿವಸದ್ದು ಆ್ಯಕ್ಚುಲಿ ಇವತ್ತು ನಾನು ನೋಡ್ತಾ ಇದ್ದೆ 38ನೇ ಇಸ್ವಿಲಿ ಯಾರು ಬಂದಿದ್ರು, 39ನೇ ಇಸ್ವಿಲಿ ಯಾರು ಬಂದಿದ್ರು. ಸೊ ಇದೆಲ್ಲ ನೋಡ್ಕೊಂಡಾಗ ಇಟ್ಸ್ ಎನ್ ಅಮೇಝಿಂಗ್ ಥಿಂಗ್ ಆ್ಯಕ್ಚುಲಿ. ಎಸ್, ವಿಚ್ ಇಸ್ ದ ಫಸ್ಟ್ ಎವರ್ ಪರ್ಫಾರ್ಮೆನ್ಸ್ ಅಥವಾ ಒಂದು ಕೈಂಡ್ ಆಫ್ ದಟ್ ಪ್ರೋಗ್ರಾಮ್ ವಿಚ್ ಮೇಡ್ ದ ಹೋಲ್ BGU ಟಾಕ್ ಆಫ್ ದ ಟೌನ್? ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಇದೊಂದು SPB ಅವರ ಗಣೇಶ ಉತ್ಸವ ಅಂತ ಒಂದು ಇದಾಗ್ಬಿಟ್ಟಿತ್ತು, ಆ್ಯಕ್ಚುಲಿ ಪಾಪ್ಯುಲರ್ ಆಗಿತ್ತು. ಯಾಕಂದರೆ SPB ಅವರು ಅಷ್ಟು ಸತಿ ಬಂದು ಹೋಗ್ತಾಯಿದ್ರು. ಸೊ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂತು, ಇದು ಶಂಕರಾಭರಣಮ್ಗೆ, ಅದೆಲ್ಲ ಅವಾಗ ಭಾಳ ಅವ್ರಿಗೆ ದೊಡ್ಡ ಸನ್ಮಾನ ಮಾಡಿ ಅವ್ರದ್ದು ಕಾನ್ಸರ್ಟ್ ಎಲ್ಲ ಮಾಡಿ ಎಲ್ಲ ಮಾಡಿದ್ವಿ. ಆ್ಯಂಡ್ ಮೀನ್ ಟೈಮ್ ಅವ್ರು ಸ್ವಲ್ಪ ಬ್ಯುಸಿ ಆದರು. ದೆನ್ ಇಟ್ ವಾಸ್ ಗೋಯಿಂಗ್ ಆನ್. ನಾವು ಮುಂದೆ ಬಂದಾಗ 42nd ಇಯರಲ್ಲಿ ಫಸ್ಟ್ ಟೈಮು ಒಂದು ನಾರ್ತ್ ಇಂಡಿಯನ್ ಆರ್ಟಿಸ್ಟ್ ಕರ್ಕೊಂಡ್ವಿ, ಅದು ಉಷಾ ತೋಪರ್ನ. ಅದಾದಮೇಲೆ 44th ವಿ ಗಾಟ್ ದಲೇರ್ ಮೆಹಂದಿ ಅವ್ರನ್ನ ಕರ್ಕೊಂಡ್ವಿ. 42nd ಅಂದರೆ 22 years ಬ್ಯಾಕ್, 20 years, 2002. ದೆನ್ 44th ದಲೇರ್ ಮೆಹಂದಿ ಅವ್ರು ಕರ್ಕೊಂಡ್ಬಂದ್ವಿ. ಸೊ ಉಷಾ ಉತ್ತಪ್ಪು, ದಲೇರ್ ಮೆಹಂದಿ ಒಂದು ಗಣೇಶ ಉತ್ಸವದಲ್ಲಿ, ಅದು ಸೌತ್ ಆಫ್ ಇಂಡಿಯಲ್ಲಿ ಅಥವಾ ಬೆಂಗಳೂರಿನಲ್ಲಿ ಅನ್ನೋದು ಒಂದು ಭಾಳನೇ ದೊಡ್ಡ ವಿಷಯ. ಆ ಟೈಮಲ್ಲಿ ಭಾಳನೇ ದೊಡ್ಡ ವಿಷಯ. So this became a talk of the town. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಬಿಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ದುಗ್ಗಿದ್ದು ಚಟಕ ಬಂಡಿ, ಹೃದಯಲೆ ದಾಡಿಸುವ ಬಂಡಿ. ಸೊ 2006ನೇ ಇಸ್ವಿಲಿ ಏನು ಮಾಡಿದ್ವಿ, ಈ ಉಷಾ ಉತ್ತಪ್ಪು ದಲೇರ್ ಮೆಹಂದಿ ಬಂದಾಗ ಅದು ಮಲ್ಲಿಕಾರ್ಜುನ ಗುಡಿ ಮೈದಾನದಲ್ಲಿ ಮಾಡ್ತಾ ಇದ್ದು. ನೀವು ನನಗೆ ನೆನಪಿದೆ, ಅಷ್ಟು ಜಾಗದಲ್ಲಿ ಮಾಡ್ತಾ ಇದ್ದೀವಿ. ಬಿಕಾಸ್ ಅಲ್ಲಿ ಶಿವಮಣಿ ಸರ್ ಕೂಡ ಎಕ್ಸಾಕ್ಟ್ಲಿ. ಸೊ 43rd ಶಿವಮಣಿ ಬಂದಿದ್ರು. ಆ ಥರ ದಟ್ ವಾಸ್ ದ ಕ್ರೊನಾಲಜಿ ಆಫ್ ಶಿವಮಣಿದು. ಒಂದು ಸ್ಮಾಲ್ ಸ್ಟೋರಿ ಇದೆ ಆ್ಯಕ್ಚುಲಿ. ಶಿವಮಣಿ ಇಸ್ ಟು ಬಿ ದ ಡ್ರಮ್ಮರ್ ನಮ್ಮ SP ಬಾಲಸುಬ್ರಹ್ಮಣ್ಯ ಟೀಮಲ್ಲಿ. ಕರೆಕ್ಟ್, ಈ ವಾಸ್ ಅ ಡ್ರಮ್ಮರ್. ಅವಾಗ ಹೇಗೆ ಅಂದರೆ ಶಿವಮಣಿಯವರು ಫುಲ್ ಗುಂಡಿ ತಗೊಂಡು ಇಲ್ಲಿವರೆಗೂ ಕೂತ್ಕೊಂಡು ಫುಲ್ ಕೂದಲು ಅವ್ರು ಬಂದುಬಿಟ್ರೆ ಅಂದರೆ ಸ್ಟೇಜ್ ಮೇಲೆ ಅದು ಮಲ್ಲಿಕಾರ್ಜುನ ಗುಡಿ ಒಂಥರ ಅದ್ಭುತ. ಅದಾದಮೇಲೆ ಅವರು ಬರ್ತಾಯಿದ್ರು. ಮಧ್ಯದಲ್ಲಿ ಅವರು ಸ್ವಲ್ಪ ಬಾಂಬೆಗೆ ಶಿಫ್ಟ್ ಆದರು. ಆಲ್ ದೋಸ್ ಥಿಂಗ್ಸ್ ಹ್ಯಾಪನ್. ಸೊ ನಾವು ಬಂದಾಗ ಅವ್ರ ಜೊತೆ ಮಾತಾಡಿದ್ವಿ, ಈ ಥರ ನಡೀತಾ. ಅವರೇ ಈಗಲೂ ಮಾಡ್ತಾಯಿದ್ದೀರ ಅಂತ ಅವ್ರಿಗೆ ಗೊತ್ತಿರಲಿಲ್ಲ, ನನಗೆ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಅಂತ. ನೀವು ಅಯ್ಯೇ ನಾನು ಬರ್ತೀನಿ, ನಾನು ದುಡ್ಡು ಕೇಳ್ತೇನೆ ನಿಮ್ಮ ಹತ್ರ. ನಾನು ಬಂದೇ ಬರ್ತೀನಿ ಅಂತ ಅಂದ್ಬಿಟ್ಟು ಅವರು ಬಂದು ಅವತ್ತು ಅಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದು. ಅದೊಂದು ಇತಿಹಾಸ.
ಅದಾದಮೇಲೆ ನಮಗೆ ಜಾಗ ಸಾಗಲಿಲ್ಲ. 2006 ಇಸ್ವಿಲಿ ವಿ ಮೂವ್ ಟು APS ಕಾಲೇಜ್ ಗ್ರೌಂಡ್ಸ್. ಫಾರ್ ಆಲ್ ದ ಪೀಪಲ್, ಮಲ್ಲಿಕಾರ್ಜುನ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ರೆ APS ಕಾಲೇಜ್ ಎದುರುಗಡೆ ಒಂದು ಮಲ್ಲಿಕಾರ್ಜುನ ದೇವಸ್ಥಾನ ಇದೆ. ಅದಕ್ಕೆ 400 ವರ್ಷದ ಇತಿಹಾಸ ಇದೆ. ಎಕ್ಸಾಕ್ಟ್ಲಿ. ಆ ದೇವಸ್ಥಾನದ ಒಳಗಡೆ ಈಗ ಒಂದು ಸುಬ್ರಹ್ಮಣ್ಯ ಮಠ ಅಂತಿದೆ, ಅದು ಇರಲಿಲ್ಲ, ಇಫ್ ಐ ಆಮ್ ರೈಟ್ ಅಲ್ವಾ ಸರ್? ಸೊ ಆ ಸುಬ್ರಹ್ಮಣ್ಯ ಮಠದ ಮಧ್ಯೆ ಪಾರ್ಕಿಂಗಲ್ಲಿ ಇತ್ತಲ್ಲ, ಆ ಜಾಗದಲ್ಲಿ ಬೆಂಗಳೂರು ಗಣೇಶ ಉತ್ಸವ ನಡೀತಿದ್ದು. ನಾವು ಚಿಕ್ಕ ಚಿಕ್ಕ ಹುಡುಗರಾಗಿ ಹೋಗಿ ಇದೇ ಶಿವಮಣಿ ಡ್ರಮ್ಸ್ ನುಡಿಸಿದ್ದೀವಿ ನೋಡಿ. ವಿ ಹ್ಯಾವ್ ಸೀನ್ ದಿ ಮೈಗ್ರೇಷನ್ ಫ್ರಮ್ ಮಲ್ಲಿಕಾರ್ಜುನ ದೇವಸ್ಥಾನ ಇಂದ APSಗೆ ಬಂದಿದ್ದು. ಅದೇ DVG ರೋಡಿಂದ ಮಲ್ಲಿಕಾರ್ಜುನ ಗುಡಿ ಅಲ್ಲಿ ಚಂದ್ರ ಆಯಿತು. ಮಲ್ಲಿಕಾರ್ಜುನ ಗುಡಿಯಿಂದ APS 2006 ಇಸ್ವಿ ಅಲ್ಲಿ ನಾವು ಮೊಟ್ಟ ಮೊದಲ ಬಾರಿಗೆ ಶಂಕರ್ ಮಹಾದೇವರನ್ನ ಕರೆಸಿದ್ವಿ. ಸೊ ಅದು ಒಂಥರ ಇಡೀ ಬೆಂಗಳೂರನ್ನೇ ಒಂಥರ ಅಳ್ಳಾಡಿಸೋ ಥರ ಒಂದು ಕಾರ್ಯಕ್ರಮ ಆಗೋಯ್ತು ಅದು ಆ್ಯಕ್ಚುಲಿ ನೋಡೋಕೆ ಹೋದರೆ. ಗೌರಿ ಹೃದಯನಂದನಾಯ ಗೌರಭಾನು ಸುತಾಯ ಗೌರಿ ಗಣೇಶ್ವರಾಯ ಗೀತಸಾರಾಯ ಗೀತತತ್ವಾಯ ಗೀತಗೋತ್ರಾಯ ಧೀಮಹಿ ಗೂಢಗುಲ್ಪಾಯ ಗಂಧಭತ್ತಾಯ ಗೋಜಯಪ್ರದಾಯ ಧೀಮಹಿ. ಸೊ ಅದಾದಮೇಲೆ ಏನಾಯಿತು, ನಾವು ಅವಾಗ ಇನ್ನೂ ನಾವು ಬೆಂಗಳೂರು ಗಣೇಶೋತ್ಸವ ಆಗಿರಲಿಲ್ಲ. ವಿದ್ಯಾರಣ್ಯಕ ಸಂಘನೇ ಇದ್ದಿದ್ದು ಆ್ಯಕ್ಚುಲಿ. ಸೊ ವಿದ್ಯಾರಣ್ಯಕ ಸಂಘನೇ ಇತ್ತು. ಬಟ್ ನಾವು ಆ ವರ್ಷ ಆದಮೇಲೆ ನಾವು ನಮ್ಮೊಂದಷ್ಟು ಆರ್ಟಿಸ್ಟ್ ಫ್ರೆಂಡ್ಸ್ ನಮ್ಮ ಎಲ್ಲರ ಕೂತ್ಕೊಂಡು ಮಾಡಿದಾಗ ವಿದ್ಯಾರಣ್ಯಕ ಸಂಘ ಅಂತ ಕರೆಯೋದು ಒಂದು ಸ್ವಲ್ಪ ಟು ರೀಕಾಲ್ ಬ್ರ್ಯಾಂಡ್ ಸ್ವಲ್ಪ ಕಷ್ಟ ಅಂತ ಬಂತು. ದೆನ್ ದ ಸಜೆಷನ್ ಕೇಮ್, ವೈ ಡೋಂಟ್ ವಿ ಡೂ ಬ್ಯಾಂಗ್ಳೂರು ಗಣೇಶೋತ್ಸವ ಅಂತ ಮಾಡೋಣ ಅಂತ 2007 ದಿಸ್ ವಾಸ್ ಬ್ರ್ಯಾಂಡೆಡ್ ಆಸ್ ಬೆಂಗಳೂರು ಗಣೇಶೋತ್ಸವ. ರಿಯಲಿ 2007 ಅಂದರೆ ದಿಸ್ BGU ಅಂತ ಹೆಸರು ಬಂದಿದ್ದು 27 ವರ್ಷ ಆಗಿದೆ. ಸೊ ಓವರಾಲ್ ಇನ್ನೊಂದು ಅದಕ್ಕೆ ಇದು 35 ವರ್ಷ ಅಂತ ಹೆಸರು, ಅದಕ್ಕೆ ವಿದ್ಯಾರಣ್ಯ. ದಟ್ಸ್ ರೈಟ್. 19 years BGU ಅಂತ ಬಂದು. ಸೊ 2007 ಆಗಿದ್ದು BGU. ಸೊ ಇಟ್ಸ್ ಅಬೌಟ್ ರಿಲೇಟೆಡ್ ಅಬೌಟ್ 19 years. 19 years ಬ್ಯಾಕ್. ಆವಾಗ ಹರಿಹರನ್ ಅವ್ರು ಬಂದಿದ್ರು ಆ ವರ್ಷ. ಅದಾದಮೇಲೆ ದ ಬಿಗ್ಗೆಸ್ಟ್ ವಿಚ್ ಕೈಂಡ್ ಆಫ್ ಲಿಟ್ರಲಿ ಬಿಕಮ್ ದ ಟಾಕ್ ಆಫ್ ದ ಟೌನ್ ವಾಸ್ ವೆನ್ ವಿ ಗಾಟ್ ಸೋನು ನಿಗಮ್. ಸೋನು ನಿಗಮ್ ಅವರ 47th year ಸೋನು ನಿಗಮ್ ಕರೆಸಿದ್ವಿ. ಆ ಒಂದು ಕಾರ್ಯಕ್ರಮ ಅದು ಇವತ್ತು ಜನ ಮಾತಾಡ್ತಾರೆ. ಅಲ್ಲಿ ಹೇಗಾಗಿತ್ತು ಅಂದರೆ ಜನ ಬಂದ್ಬಿಟ್ಟು ನಿಜವಾಗ್ಲೂ ಸೋನು ನಿಗಮ್ ಕರೆಸಿದ್ದೀರಾ, ಬಂದು ನಾವು ನೋಡಬೇಕು. ಆಮೇಲೆ ಒಂದಷ್ಟು ಜನ ಕಾರ್ಯಕ್ರಮ ಆದಮೇಲೆ ಅವ್ರು ಸೋನು ನಿಗಮ್ ಯಾರೋ ಡೂಪ್ಲಿಕೇಟ್ ಕರೆಸಿದ್ರಾ ಅಂತಲೂ ಕೇಳಿದುಂಟು. ಯಾಕಂದರೆ ಆ ಸೋನು ನಿಗಮ್ ಆವಾಗ ಮುಂಗಾರು ಮಳೆಯಲ್ಲ ಆಗಿಲ್ಲ, ಕಲ್ಟ್. ಯಾಕಂದರೆ ಅವಾಗ ಇನ್ನೂ ಇವ್ರು ಯಾರು ಇರಲಿಲ್ಲ. ಸೋನು ನಿಗಮ್ ವಾಸ್ ದಿ ಪರ್ಸನ್. ಸೊ ಅವ್ರನ್ನ ಹಿಂಗೆ ಕರೆಸಿದ್ದಾರೆ ಅನ್ನೋದೊಂದು बहुत बड़ी ब्लेसिंग है कि आप लोगों ने मुझे ये स्थान दिया या ये मौका दिया. I try to do my best when I'm given a song in a language as awesome, which has such great music as Kannada. I try to do my best. Definitely. ಇಂಥ ದೊಡ್ಡ ಆರ್ಟಿಸ್ಟ್ಗಳನ್ನ ಒಂದು ಶೋ ನೋಡಬೇಕು ಅಂದರೆ ವಿ ಹ್ಯಾವ್ ಟು ಪೇ ಪ್ರೀಮಿಯಂ ಪ್ರೈಸನ್ನು ಪೇ ಮಾಡ್ಬಿಟ್ಟು ಹೋಗಬೇಕಾಗಿರೋಂಥದ್ದು. ಇದು ಯಾಕಂದರೆ ಸುಮಾರು ಜನ ಈವೆಂಟ್ ಮ್ಯಾನೇಜರ್ಸ್ಗಳು ಮಾತಾಡುವಂಥದ್ದು ನಾನು ಹೇಳ್ತಿದ್ದೀನಿ. ನೀವು ಇಂಥ ಪ್ರೀಮಿಯಂ ಆರ್ಟಿಸ್ಟ್ಗಳನ್ನ ಯು ಯೂಸ್ ಟು ಗಿವ್ ಅಸ್ ಫಾರ್ ಫ್ರೀ ಆಫ್ ಕಾಸ್ಟ್. ಲೆಟ್ಸ್ ಅಕ್ಸೆಪ್ಟ್ ದ ಫ್ಯಾಕ್ಟ್. ಸೊ ಮುಂದೆ ಕೂತ್ಕೋಬೇಕು ಅನ್ನೋ ಲಕ್ಸುರಿ ಇತ್ತು ಅಂದರೆ ಅದಕ್ಕೊಂದು ಸೇವ್. ಅದು ಏನು ಯು ಆರ್ ನಾಟ್ ಚಾರ್ಜಿಂಗ್ ಇದಕ್ಕೆ ಅಂತ ಚಾರ್ಜ್ ಮಾಡ್ತಿರಲಿಲ್ಲ. ಪಾಸಸ್ ಅಂತಂದರೆ ಇಟ್ ವಿಲ್ ಗೋ ಫಾರ್ ದಿ ಸೇವ್ ಆಗಿರೋ ದೇವ್ರ ಸೇವೆಯಲ್ಲಿ ತೊಗೊಂಡು ಮಾಡೋಂಥದ್ದು. ಇನ್ನು ಬಿಟ್ಟರೆ ಹಿಂದೆ ಆರಾಮ್ಸೆ ನಿಂತ್ಕೊ ಮಜ್ಜಾ ಮಾಡು, ತಿನ್ನು, ಬಜ್ಜಿ ತಿನ್ನು, ಚುರುಮುರಿ ತಿನ್ನು, ಕೂತ್ಕೊಂಡು ಸೋನು ನಿಗಮನ್ನ ಹಾಡ್ಬಿಟ್ಟು ಹೋಗೋವಂಥದ್ದು. ದಟ್ ಯೂಸ್ ಟು ಬಿ ಒಂದು ವಾಡಿಕೆ ಇದ್ದಿದ್ದು ಅಂತ. ಹೆಂಗೆ ಮಾಡೆಲ್ ಹೆಂಗೆ ವರ್ಕ್ ಆಗ್ತಿತ್ತು ನಂದೀಶ್? ಸಿ ಅಗೇನ್ ನಾವು ಒಂದು 20-25 ವರ್ಷದಿಂದ ನಾವು ಈ ಉತ್ಸವ ನಡೆಯೋಕ್ಕೆ ಶುರು ಮಾಡಿದಾಗ ಜನಕ್ಕೆ ಒಂದು ಏನಂದರೆ ನಾವು ಮಾಡೋ ಕೆಲಸದ ಮೇಲೆ ಒಂದು ನಂಬಿಕೆ ಬಂತು. ಇವತ್ತು ಉತ್ಸವ ನಡೀತಿರೋದು ಅದರಿಂದನೇ. ಇವತ್ತು ನಮ್ಮಲ್ಲಿ ಒಂದು ಕಾರ್ಪೊರೇಟ್ಸ್ ಇಲ್ಲ, ಒಂದು ಇವರಿಲ್ಲ. ಇಟ್ ಈಸ್ ಆಲ್ ಅಬೌಟ್ ಪೀಪಲ್ ಫೇತ್ ಇನ್ ವಾಟ್ ವಿ ಆರ್ ಡೂಯಿಂಗ್. ಇವತ್ತು ನಿಮಗೆ ನೀವು ನಮ್ಮದೇ ಬಿಟ್ಟು ಒಂದು ಜನ ಉಂಡಿ ಇಡ್ತಾರೆ ಮನೇಲಿ, ಒಂದು ದುಡ್ಡು ಕೂಡ ಹಾಕ್ತಾರೆ ನಮಗೆ. ನಾವು ಹೋದಾಗ ಅದನ್ನು ಹೊಡೆದು ನಮಗೆ ಕೊಡ್ತಾರೆ. ಸೊ ಆ ಥರ ಒಂದು ನಡಿಕೆ. ಅದೇ ನೀವು ಹೇಳಿದಲ್ಲ, ಮುಂದೆ ಕೂತ್ಕೊತಾರಲ್ಲ ಒಂದಷ್ಟು ಜನ, ಇವರಷ್ಟು ಜನ ಹೂ ಆರ್ ದ ಡೋನರ್ಸ್ ಆಫ್ ದ ಉತ್ಸವ. ಆಮೇಲೆ ಏನಾಯಿತು, ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಒಂದು ಸ್ವಲ್ಪ ಈವೆಂಟ್ ಫೀಲ್ಡಲ್ಲಿ ಇರೋದ್ರಿಂದ ನಾನು ಇವರೆಲ್ಲರನ್ನೂ ಕಾರ್ಪೊರೇಟ್ ಈವೆಂಟ್ಸ್ಗೆ ಕರೆಸ್ತಾ ಇದ್ದೆ. ವೆರಿ ನೈಸ್. ಉಷಾ ಉತ್ತಪ್ಪ ಆಗಲಿ, ಶಂಕರ್ ಆಗಲಿ, ಸೋನು ಎಲ್ಲ. ಅಲ್ಲಿ ಬಂದಾಗ ನಾನು ಅವ್ರ ಹತ್ರ, ನೀವು ಇಲ್ಲೇನು ಬೇಕೋ ನೀವು ತೊಗೊಂಬಿಡಿ, ನಾನೊಂದು ಉತ್ಸವ ಮಾಡ್ತಾಯಿದ್ದೀನಿ, ದಯವಿಟ್ಟು ಅಲ್ಲಿ ಮಾತ್ರ ನನಗೆ ಒಂದು ನೀವು ಹೆಲ್ಪ್ ಮಾಡಬೇಕು, ನಾನು ಕೊಟ್ಟಷ್ಟು ತೊಗೋಬೇಕು ನೀವು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೆ. ನನಗೆ ಈಗಲೂ ಜ್ಞಾಪಕ ಇದೆ, ಶಂಕರ್ ಮಹಾದೇವನ ಫಸ್ಟ್ ಟೈಮ್ ನಾನು ಭೇಟಿಯಾದಾಗ, ಅರೆ ನಂದೀಶ್ ಕ್ಯಾ ಬಾತ್ ಕರ್ ರಹಾ ಹೈ, ಹೇಳಿದೆ ಸರ್ ಎಷ್ಟು
ನನ್ನ ಮಾತು ಕೊಟ್ಟನಲ್ಲ, ದುಡ್ಡಿಲ್ಲ, ನೀನು ಎಷ್ಟಕ್ಕಾಗುತ್ತೋ ನೀನು ಎಷ್ಟು ದುಡ್ಡು ಕೊಡು ಅಂತಂದರು. ಇವತ್ತು ನನಗೆ ಕಟ್ಟೆ ಅವ್ರು ₹1 ಕೇಳಿಲ್ಲ. ನನಗೆ ಒಂಥರ ಆಗೋಯ್ತು, ನಾನು ಏನಪ್ಪ ಕೊಡೋದು ಇವರಿಗೆ ಅಂತ. ಕೊನೆಗೆ ಅವ್ರಿಗೆ ನಾವು ಏನೋ ಆ ವರ್ಷದ ಏನು ಮಿಕ್ತೋ ಅದನ್ನು ತೊಗೊಂಡೋಗಿ ಕೊಟ್ಟೆ. ಅವ್ರು ಏನೂ ಮಾತಾಡಿಲ್ಲ. ಅವತ್ತಿಂದ ಇವತ್ತವರೆಗೂ ಸಂಘದ ಜೊತೆ ಅವ್ರು ಅದೇ ಥರ ಇದ್ದಾರೆ. ಒಂದು 3 ಸತಿ ಬಂದು ಹೋಗಿದ್ದಾರೆ. ಆ್ಯಂಡ್ ಆಲ್ವೇಸ್ ಈಸ್ ಬೀನ್ ಲೈಕ್ ದ್ಯಾಟ್. ಗಣೇಶ ಅನ್ನೋರ್ಗೆ ಒಂದು ವಿಶೇಷ ಒಲವು, ಅದು ನಿಮ್ಗೆ ಗೊತ್ತಿರಬೇಕು. ಆ್ಯಂಡ್ ನಮ್ಮ ಸಂಘದ ಮೇಲೂ ಒಂದು ಒಲವು, ಏನೋ ನಮ್ಮ ಒಂದು ಇದರಲ್ಲೂ. ಸೊ ಆ ಥರ ಎಲ್ಲರೂ ಹಂಗೆ. ಈ ಶಿವಮಣಿ ಆಗಲಿ, ನಮ್ಮ ವಿಜಯ್ ಪ್ರಕಾಶ್ ಅಂತೂ ನೋಡಿ, ಈ ಡಸಂಟ್ ಟೇಕ್ ಎನಿಥಿಂಗ್ ಫ್ರಮ್ ಅವ್ರು ಒಂದೊಂದೇ ಅವ್ರು ಕೆಲಸನೂ ಮಾಡ್ತಾರೆ. ಇನ್ ಟರ್ಮ್ಸ್ ಆಫ್ ಉತ್ಸವದಲ್ಲಿ ಅವ್ರೊಂದು ಮೆಂಬರ್ಗಿಂತ ದೊಡ್ಡ ವಿಷಯದಲ್ಲಿ ಮಾಡ್ತಾರೆ. ಆ ಥರ ವಿಜಯ್ ಸರ್ ಒಂದು ಲಾಸ್ಟ್ ಒಂದು 15 years ಎವ್ರಿ ವರ್ಷ ಇದೆಯಾ? 47th year ಇಂದ ರೆಗ್ಯುಲರ್ ಆಗಿದೆ. 47th. Again, So that means almost like 17 years. Yes. Wow. ಪ್ರತಿ ವರ್ಷ. ಒಂದೇ ಒಂದು ವರ್ಷ ನಾನು ಅಮೆರಿಕ ಹೋಗಿದ್ರೆ, ಅದರ್ವೈಸ್ ಎವ್ರಿ ಇಯರ್ ಇಸ್ ದೇರ್. ಒಂದು ವರ್ಷ 2 ಸತಿನೂ ಪರ್ಫಾರ್ಮ್ ಮಾಡಿದ್ದಾರೆ. ಒಂದು ವರ್ಷ ಎರಡು ಸಲಿನೂ. ಲೈಕ್ ರಿಷಿ ಕಪೂರ್ ಹೋದಾಗ, ಅನಿಲ್ ಕಪೂರ್ ಹೋದಾಗ ಅವ್ರದ್ದೆಲ್ಲ ಕಾನ್ವರ್ಸೇಷನ್. ಯಾ ಈಗ ನೀವು ಹೇಳಿದ್ರಿ, ಈಗ ಕೆಲವ್ರು ಮನೆಗೆ ಹೋದಾಗ ಒಂದು ಹುಂಡಿನ ಹೊಡೆದ್ಬಿಟ್ಟು ಅವ್ರವ್ರ ಡೊನೇಷನ್ ಕೊಡ್ತಾರೆ ಅಂತ. ಈಗ ಐ ವಾಂಟ್ ದ ಕ್ಲಾರಿಫಿಕೇಶನ್ ಡೈರೆಕ್ಟ್ಲಿ ಫ್ರಮ್ ದ ಹಾರ್ಸ್ ಮೌತ್ ಅಂತ ಹೇಳ್ತೀನಿ. ಸುಮಾರು ಪೀಪಲ್ ದೇ ಟಾಕ್ ಅಬೌಟ್ ಒಂದು ಸ್ಪೆಕ್ಯುಲೇಷನ್ ಮಾಡ್ತಾರೆ, ಒಂದು ಇಲ್ಲ ಸೇಯಿಂಗ್ ಲೈಕ್ ನೋ ದೇ ಗೆಟ್ ಮನಿ ಥ್ರೂ ಡಿಫ್ರೆಂಟ್ ಸೋರ್ಸಸ್ ಅಂತಲೂ ಹೇಳ್ಬೋದು. ವಿ ಡೋಂಟ್ ನೋ, ಐ ಆಮ್ ಜಸ್ಟ್ ಸೇಯಿಂಗ್. ಸೊ ಅಥವಾ ಕೆಲವರು ಇಲ್ಲ ದೇರ್ ಲೆಜಿಟ್ ಅಂತಲೂ ಹೇಳ್ತಾರೆ. ತುಂಬ ಕಾನ್ವರ್ಸೇಷನ್ಸ್ ಎವ್ರಿವೇರ್ ಮಾಡ್ತಾ ಇರ್ತಾರೆ. ಐ ವಾಂಟ್ ಟು ನೋ ಹೌ ಎಕ್ಸಾಕ್ಟ್ಲಿ ದ ಫಂಡ್ ಕಮ್ಸ್ ಫಾರ್ BGU ಟು ಡೂ 11 ದಿವಸ ಗ್ರ್ಯಾಂಡ್ ಫೆಸ್ಟಿವಲ್. ಸೊ ಇಟ್ಸ್ ಸಿಂಪಲ್, ಇಟ್ಸ್ ಕಂಪ್ಲೀಟ್ಲಿ ಕ್ರೌಡ್ ಫ್ರೆಂಡೆಡ್. ನಾನು ಸಿಂಪಲಾಗಿ ಹೇಳೋದು, ಈಗ ಒಂದು ಕೆಲಸ ಮಾಡೋಣ. ಈಗ ನಿಮ್ಮದು ಒಂದು ಮನೆ, ನಿಮ್ಮ ಮನೆ ರೋಡಲ್ಲಿ ಒಂದು ಗಣೇಶದ ಕೂರಿಸ್ತಾ ಇದ್ದಾರೆ. ನಿಮ್ಮ ಮನೆಗೆ ಪ್ರತಿ ವರ್ಷ ಬಂದರೆ ಈ ವರ್ಷ ₹100 ಕೊಟ್ಟರೆ, ಮುಂದಿನ ವರ್ಷ ನೀವು ಎಷ್ಟು ಕೊಡ್ತೀರಿ? ₹200 ಕೊಡ್ತೀನಿ. ಡಬಲ್ ಮಾಡ್ತೀರಿ. 3rd year ಎಷ್ಟು ಕೊಡ್ತೀರಿ? ಒಂದು 250 ಅಥವಾ ಅದು ಏನೇ. 4th year ಎಷ್ಟು ಕೊಡ್ತೀರಿ? ಒಂದು ₹20 ಜಾಸ್ತಿ ಕೊಡ್ತಾನೆ ಇರ್ತೀರಿ. ಸೊ ಸಮಥಿಂಗ್ ಲೈಕ್ ದ್ಯಾಟ್, ರೈಟ್? ನಾವೇನು ಮಾಡಿದ್ದೀವಿ, ನಮ್ಮ ಒಂದು ಬೆಂಗಳೂರು ಗಣೇಶೋತ್ಸವ, ನಮ್ಮ ಬಸವನಗುಡಿ ಬಡಾವಣೆ, ಸುತ್ತಮುತ್ತ ಬಡಾವಣೆಯಲ್ಲಿ ಸರಿಸುಮಾರು ಒಂದಷ್ಟು ಜನ ನಮ್ಮ ಡೋನರ್ಸ್ನ ನಾವು ಬೆಳೆಸ್ಕೊಂಡು ಬಂದಿದ್ದೀವಿ ಅವತ್ತಿಂದನೂ. ಅಂದರೆ ಅವರು ನಮ್ಮ ಗಣೇಶನ ಮೇಲೆ ತುಂಬ ಒಲವು, ನಮ್ಮ ಪೂಜೆ ಬಗ್ಗೆ ಆಗಲಿ ಎಲ್ಲರೂ. ಅವ್ರು ಅದಕ್ಕೆ ಅಂತಲೇ ನಮ್ಮ ವರ್ಷವೂ ಒಂದಷ್ಟು ದುಡ್ಡು ತೆಗೆದಿಟ್ಬಿಡ್ತಾರೆ. ವಾವ್. ಸೊ ಈ ಒಂದಿದು ಇದು ಆಲ್ಮೋಸ್ಟ್ ಒಂದು 70-75% ಆಗ್ಬಿಟ್ರೆ ನಾವು, ನಮ್ಮ ಸದಸ್ಯರು, ನಾವೆಲ್ಲ ನಮ್ಮ ಖುಷಿ ನಾವು ಹಾಕೋದು. ಇದು ನೀವು ಪ್ರತಿ ವರ್ಷ ಮಾಡೋದ್ರಿಂದ ಯೂಸ್ಕೊಂಡು ಫಂಡೆಡ್. ಇಟ್ಸ್ ವೆರಿ ಡಿಫಿಕಲ್ಟ್. ಈಗ ಫಾರ್ ಎಕ್ಸಾಂಪಲ್ ಕೋವಿಡ್ ಟೈಮಲ್ಲಿ ವಿ ಡಿಂಟ್ ಗೋ ಟು ಕಲೆಕ್ಟ್ ಎನಿ ಮನಿ. ಆಗೋದು ಇಲ್ಲ. ಕರೆಕ್ಟು. ಸೊ ನಾವೇನು ಮಾಡಿದ್ವಿ, ಎಲ್ಲ ಆರ್ಟಿಸ್ಟ್ಗೆ ಏನು ಮಾಡಿದ್ವಿ, ನೀವು ಬನ್ನಿ, ಮನೇಲಿ ಕೂತ್ಕೊಳ್ಳೋದು ಬೇಡ. ಎಲ್ಲ ಭಾಳಷ್ಟು ಜನ ಮನೇಲಿ ಕೂತಿರು. ಆರ್ಟಿಸ್ಟ್ಗೇನು ದೇ ನೀಡ್ ಎ ವೇದಿಕೆ. ನೆನ್ ದ ಮನಿ ಆ್ಯಂಡ್ ಎವ್ರಿಥಿಂಗ್ ಕಮ್ಸ್. ನೋಬಡಿ ಹ್ಯಾಡ್ ಎ ವೇದಿಕೆ. ಸೊ ಲೆಟ್ ಕಮ್ ದೇರ್. ನಾವೇನು ಮಾಡಿದ್ವಿ, ಒಂದು ₹10 ಕಲೆಕ್ಟ್ ಮಾಡಿದ್ವಿ. ಎಲ್ಲರಿಗೂ ಬಂದವರು ಅಷ್ಟೇ, 50 ಪೈಸೆನೋ ₹1 ಎಲ್ಲರಿಗೂ ಒಂದು ಸ್ವಲ್ಪ ಕೊಟ್ವಿ. ಇಟ್ ವುಂಟ್ ಹ್ಯಾವ್ ಬಿನ್ ಸಚ್ ಎ ಬಿಗ್ ಥಿಂಗ್, ಬಟ್ ಎವ್ರಿಬಡಿ ವಿ ಪೇಡ್. ಇವತ್ತು ಉತ್ಸವದಲ್ಲಿ ಏನು ಮಾಡ್ತೀವಿ, ನಮ್ಮ ಉತ್ಸವ ಹೇಗೆ ನಡೆಯುತ್ತೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಮಯೂರ್ ರಾಘವೇಂದ್ರ ಒಂದು ಸಂಭಾವನೆ ಒಂದು ₹10,000 ಅಂತ ಇಟ್ಕೊಳ್ಳಿ. ಬೆಂಗಳೂರು ಬಂದ ಗಣೇಶೋತ್ಸವ ಮಯೂರ್ ₹10,000 ಕೇಳಲ್ಲ. ಬೆಂಗಳೂರು ಗಣೇಶೋತ್ಸವ ಬಂದಾಗ ನೀವು ಏನು ಹೇಳ್ತೀರೋ ಕೊಡಿ ಅಂತಾರೆ. ಇಲ್ಲ ಅಂದರೆ ಒಂದು 50% ಕಮ್ಮಿ ಮಾಡ್ತಾರೆ, ಇಲ್ಲ ಒಂದು 25% ಕಮ್ಮಿ ಮಾಡ್ತಾರೆ. ಸೊ ಆಚೆಯಿಂದ ನೋಡಿರೋ ಏನಾಗುತ್ತೆ ಅಂತಂದರೆ, ಇದೇನಾಗುತ್ತೆ, ಇವರು ಏನಪ್ಪ ಸೋನು ನಿಗಮ್ ಬರ್ತಾಯಿದೆ, ಸೋನು ನಿಗಮ್ಗೆ ನಾವು ಅಷ್ಟು ದುಡ್ಡು ಕೊಡಲ್ಲ. ಸೋನು ನಿಗಮ್ ಅವರು ₹50 ತೊಗೊಂಡ್ರೆ ನಮ್ಮ ಹತ್ರ ಅವ್ರು ₹20 ತೊಗೊತಾರೆ. ಕೆಲವೊಬ್ರು ತೊಗೊಳ್ಳೋದೇ ಇಲ್ಲ. ಆಸ್ ಎ ಸೆಡ್, ವಿಜಯ್ ಆರ್ ಅದರ್ಸ್, ದೇ ಡೋಂಟ್ ಟೇಕ್ ಮನಿ ಫ್ರಮ್ ಅಸ್. ಬಟ್ ಅವರೇ ಅಂದರೆ ನಮ್ಮ ಗಣೇಶನಿಗೆ ಒಂದು ಸೇವೆ ಮಾಡ್ತೀವಿ ಅಂತ ಬರ್ತಾರೆ. ಅಲ್ಲಿ ಅದೇ ಹೇಳಿದಲ್ಲ, ಉತ್ಸವದಲ್ಲಿ ಒಂದು ಮೆರುಗಿದೆ. ಬರೋ ಆಡಿಯನ್ಸ್ ಇರ್ಬೋದು, ಅಲ್ಲಿ ಗಣಪತಿಯ ಒಂದು ಶಕ್ತಿ ಇರ್ಬೋದು. ಭಾಳಷ್ಟು ಸ್ಟೋರಿಗಳಿದೆ. ಒಂದು ಮಿರಾಕಲ್ ಸ್ಟೋರೀಸ್ ಇದೆ. ಅದು ನೀವು ಭಾಗಿಯಾಗಿದ್ರಿ ಒಂದು ಸತಿ, ಶ್ರೇಯಾ ಘೋಷಾಲ್. ನಾನು ನಿಮ್ಗೇನು ಹೇಳಬೇಕಾಗಿಲ್ಲ. ಅದು ನನ್ನ ತಲೆ ಹೇಳ್ತಾರೆ. ಒಂದು ವೈಯಕ್ತಿಕವಾಗಿ ನನಗೆ ಓಡ್ತಿದೆ. ಸರ್ ಹೇಳ್ದಂಗೆ 2018 ಸರ್ ಕಾಲ್ ಮಾಡಿಬಿಟ್ಟು ನನಗೊಂದು ಶೋ ಮಾಡಬೇಕು ಅಂತ ಹೇಳಿದ್ರು. ಸೇಮ್ ನೀವು ಹೇಳಿದೆ ಅದೇ ವಾಕ್ಯನೂ ನನ್ನ ತಲೆಯಲ್ಲಿದೆ. ಮಯೂರ್, ವಾಟ್ ಈಸ್ ಯುವರ್ ಚಾರ್ಜ್? ಸರ್, ಐ ಕೆನಾಟ್ ಚಾರ್ಜ್. ಐ ಸೆಡ್, ನಂಗೆ ಗೊತ್ತಿಲ್ಲ, ನನಗೆ ಐ ಕೆನಾಟ್ ಟೆಲ್. ಓಕೆ ಫೈನ್ ಮಯೂರ್, ನಮ್ಗೆ ಗೊತ್ತು ನಾವು ಎಷ್ಟು ಕೊಡಬೇಕು ಅಂತ. ದಿಸ್ ಇಸ್ ದ ಬ್ಯೂಟಿ ನಾನು ಹೇಳ್ತಿರೋದು. ಇದು ಸಾಕಷ್ಟು ವೇದಿಕೆಗಳು ಈ ಥರ ಒಬ್ಬ ಆರ್ಟಿಸ್ಟಿಗೆ ಎಷ್ಟು ಖುಷಿ ಆಗುತ್ತೆ ಅಂತ. ಐ ಗಾಟ್ ಡೌನ್ ಫ್ರಮ್ ದ ಸ್ಟೇಜಿಂದ ಇಳಿದು ಬರ್ತಿರಂಗೆ ಗೋಪಿ ವಸ್ದರ್ ಚೆಕ್ ಬಂದು ತಂದು ಕೊಟ್ಟರು. ದೇವ್ರ ದರ್ಶನ ಮಾಡ್ಕೊಂಡು ಬರ್ತೀನಿ, ಒಂದು ಚೆಕ್ ತಂದು ಕೊಟ್ಟರು. ಚೆಕ್ಕನ್ನ ತೊಗೊಂಡು ಬಂದು ಮನೆಗೆ ಬಂದು ನಾನು ನೋಡ್ತೀನಿ, ಮಯೂರ ರಾಘವೇಂದ್ರ ಅಂತ ಹಾಕ್ಬಿಟ್ಟಿತ್ತು ಹೆಸರು. ನನ್ನ ಹೆಸರು ಮಯೂರ್ KR ಈಸ್ ಮೈ ಒರಿಜಿನಲ್. ದೆನ್ ಐ ಸೆಂಟ್ ಎ ಮೆಸೇಜ್ ಟು ಯು ಆ್ಯಂಡ್ ಗೋಪಿ, ಸರ್ ಚೆಕ್ ಮೇಲೆ ಮಯೂರ ರಾಘವೇಂದ್ರ, ಮಯೂರ್ KR. ಹೌ ದ್ಯಾಟ್ ಡನ್, ಪ್ಲೀಸ್ ಸೆಂಡ್ ಮಿ ಯುವರ್ ಅಕೌಂಟ್ ಡೀಟೇಲ್ಸ್. ರಾತ್ರಿ 11 ಗಂಟೆಗೆ ನಾನು ಅಕೌಂಟ್ ಡೀಟೇಲ್ಸ್ ಕಳಿಸ್ತೀನಿ. 9:15 ಬೆಳಗ್ಗೆ 10 ಗಂಟೆಗೆ ನನಗೆ ಮನಿ ಈಸ್ ಕ್ರೆಡಿಟೆಡ್ ಇನ್ ಟು ಮೈ ಅಕೌಂಟ್. ದಿ ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ ಅನ್ನೋದು ಹೆಂಗಿರುತ್ತೆ ಅಂತ ಹೇಳಿದ್ನಲ್ಲ, ದಿಸ್ ಇಸ್
BGO I have seen. As an artist, I myself only experienced it. ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಸರ್? You will today you will not get even one vendor or artist, anybody who will come and complain saying we didn't get a payment. Yeah. They might say we got less for sure, but never will they say that. Never. So we will always tell you in upfront, this is what we're going to pay you and be part of it. And also ಏನಾಗಿದೆ, because as I said, ನನ್ನ ಒಂದು ವೈಯಕ್ತಿಕ ಜೀವನದಲ್ಲಿ ನಾನು ಇವೆಂಟ್ಸ್ ಇರೋದ್ರಿಂದ ನನ್ನ ಭಾಳಷ್ಟು ಜನ ವೆಂಡರ್ಸ್ ಹೂ ಬೀನ್ ಪಾರ್ಟ್ ಆಫ್ ಮೈ ಜರ್ನಿ ಅವರೆಲ್ಲ ಬಂದು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ವಿ ಡೋಂಟ್ ಪೇ ₹1 ಫಾರ್ ದ ಬ್ಯಾಕ್ ಡ್ರಾಪ್. We literally pay transport for the light and sound. Wow. So ನಮ್ಮ ಮಂಟಪ is a free by one of our friends who does the ದೇವ್ರ ಮಂಟಪ for us. So ಅದನ್ನು ನೀವು ಖರ್ಚು ಮಾಡ್ಕೊಳೋದು ಇಟ್ಸ್ ಕೋಟ್ಯಾಂತರ ರೂಪಾಯಿ ಬಡ್ಜೆಟು, ಬಟ್ ವಿ ಡೋಂಟ್ ಸ್ಪೆಂಡ್ ಕ್ರೋರ್ಸ್ ಆಫ್ ರುಪೀಸ್. ಸೊ ದಟ್ಸ್ ಹೌ ಉತ್ಸವ ಇಸ್ ಹ್ಯಾಪ್ನಿಂಗ್. ಎಲ್ಲ ಬಂದು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಬಟ್ ಏನಂದರೆ ನಮ್ಮ ಒಂದು ಆಸೆ ಅಂದರೆ ನಾವು ಏನೇ ಮಾಡೋದು ಚೆನ್ನಾಗಿ ಮಾಡಬೇಕು ಅಂತ ಆಸೆ. ಅದು ಚೆನ್ನಾಗಿ ಮಾಡ್ತೀವಿ ಅಂದ ತಕ್ಷಣ ಆಚೆಯಿಂದ ನೋಡೋಕೆ ಏನಾಗುತ್ತೆ, ತುಂಬ ಗ್ರ್ಯಾಂಡಾಗಿ ಕಾಣಿದಾಗ ಇವ್ರು ಏನಪ್ಪ ಇಷ್ಟೊಂದು ದುಡ್ಡು ಖರ್ಚು ಮಾಡ್ತಾರೆ ಅನ್ನೋ ಒಂದು ವೈಯಕ್ತಿಕ ಒಂದು ಇದು ಬಂದುಬಿಡುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ವಿ ಡೋಂಟ್ ಸ್ಪೆಂಡ್ ಮನಿ. Everything is just a kind gesture with lot of people who come and do lot of ಸೇವಾ. ತುಂಬ ಜನ ಬಂದು ಸೇವೆ ಮಾಡ್ತಾರೆ. ಆ್ಯಂಡ್ ನೀವು ಹೇಳ್ದಂಗೆ ಸರ್, ಮಿರಾಕಲ್ ಸ್ಟೋರಿ ಅಂತಂದಾಗ ನನಗೆ ನೆನಪಿದೆ, ದಟ್ ಡೇ ಶ್ರೇಯಾ ಘೋಷಾಲ್ ಅವ್ರ ಕಾನ್ಸರ್ಟು ಅನೌನ್ಸ್ ಆಗಿದೆ. ಬೆಳಗ್ಗೆ ಕಾನ್ಸರ್ಟ್ ಅಲ್ವಾ ಸರ್, ಇಫ್ ಐ ಆಮ್ ರೈಟ್? ಬೆಳಗಿನ ಕಾನ್ಸರ್ಟು ಆ್ಯಂಡ್ ಅವ್ರು ಹಿಂದಿನ ದಿವಸ ಬಂದಿರ್ತಾರೆ ಆ್ಯಂಡ್ ಅವ್ರ ಗಂಟ್ಲು ಕೆಟ್ಟೋಗುತ್ತೆ. She can't speak. She can't even utter a word. I mean ಬ್ಯಾಕ್ ಸ್ಟೇಜ್ ನನ್ನ ಲೈಫಲ್ಲಿ ಶ್ರೇಯಾ ಘೋಷಾಲ್ ಮೀಟ್ ಮಾಡಿದರೆ ಗುರು, ಅದು ಇವರೊಬ್ಬರೇ ಕಾರಣ. ಅದು ಒಂದಲ್ಲ ಎರಡಲ್ಲ, ಮೂರು ಸಲ ಮೀಟ್ ಮಾಡಿಸಿದ್ದಾರೆ, ಮೂರು ಸಲ ಇಂಟರ್ವ್ಯೂ ತೊಗೊಂಡಿದ್ದೀನಿ. ನನಗೆ ಖುಷಿ ಸಿಕ್ಕಿರೋದು ಇವರಿಂದನೇ ಅಂತ ಹೇಳಿದ್ನಲ್ಲ. ಅಲ್ಲೂ ಹೋಗಿ ಬ್ಯಾಕ್ ಸ್ಟೇಜಲ್ಲಿ ಹೋಗಿ ಮಾತಾಡ್ಸಿದ್ರೆ ಮಾತಾಡೋಕ್ಕಾಗ್ತಿಲ್ಲ, ಶೋ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಆ ಇಷ್ಟು ಗೊಂದಲ ಮಧ್ಯದಲ್ಲಿ ಹಿ ಹ್ಯಾಸ್ ದಟ್ ಒನ್ ಕಾಮ್ ಕೂಲ್ ಮೈಂಡ್ ಸೆಟ್, ನಡೆಯುತ್ತೆ, ಏನೋ ನಡೆಯುತ್ತೆ ಅಂತ. ದೆನ್ ಇಫ್ ಐಮ್ ರೈಟ್, ಆಕೃತಿ ಕಕ್ಕರ್ ಕರೆಸಿದ್ವಿ. ವಿಜಯ್ ಪ್ರಕಾಶ್ ಅವರು ಬಂದಿದ್ರು. ಸೊ ವಿಜಯ್ ಪ್ರಕಾಶ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರು ಇನ್ನೊಂದು ದಿವಸನೇ ಒಂದು ಕಾರ್ಯಕ್ರಮ ಮಾಡಿದ್ರು. ಕರೆಕ್ಟ್, ಹಿಂದಿನ. ಸೊ ಪ್ಲೀಸ್ ಬಾ ಅಂತ, ಬಿಕಾಸ್ ವಿಜಯ್ ಸೋ ಕ್ಲೋಸ್ ಟು ಅಸ್, ಈ ಡಿಡ್ ಮೈಂಡ್, ಇವಾಗ ಕಮೆಂಡೆಡ್. ಸೊ ಶ್ರೇಯಾ ಬರ್ತಾರೆ, ನಾನು ಅವ್ರ ಹತ್ರ ಮಾತಾಡ್ತೀನಿ, ನೀವು ಇದ್ರೇನೋ ಅವಾಗ ಪಕ್ಕದಲ್ಲಿ ಇದ್ದೆ. ಸೊ ಏನು ಮೇಡಮ್ ಅಂತ ಅವರು, ನನ್ನ ನಿಜ ಆಗ್ತಾ ಇಲ್ಲ ನನಗೆ. ಐ ಸೆಡ್ ಓಕೆ ಆಕೃತಿ ಆಗಲಿ. ನಾನು ಹೇಳಿದೆ, ತುಂಬ ಬೆಳಗ್ಗೆ 6 ಗಂಟೆಯಿಂದ ಜನ ಕ್ಯೂವಲ್ಲಿ ಬಂದು ಅಲ್ಲಿ ವಾಡೆ ಕೂತಿದ್ದಾರೆ, ಕಿಕ್ಕಿರೋದು ನಿಂತಿದ್ದಾರೆ, ನೀವು ನೋಡಿದಿರ ಜನ. ನಾನು ಹೇಳಿದೆ, ಒಂದು ಸ್ಟೇಜ್ ಮೇಲೆ ಹೋಗಿ ನೀವು ಒಂದು 4 ಮಾತಾಡ್ಬಿಟ್ಟು ಬಂದ್ಬಿಡಿ, ಅಷ್ಟಾದ್ರೂ ಸಾಕು ಅಂತ ಅಂದ್ಬಿಟ್ಟು ಅವ್ರನ್ನ, ಅವರ ತಂದೆ ತಾಯಿ ಎಲ್ಲ ಬಂದಿದ್ದರು, ಅವ್ರ ಹಸ್ಬೆಂಡ್ ಇದ್ರು, ಎಲ್ಲರೂ ಕರ್ಕೊಂಡು ಪೂಜೆಗೆ ಹೋದ್ವಿ. ದೇವ್ರ ಮುಂದೆ ಪೂಜೆ ಮಾಡ್ತಾರೆ ಅಷ್ಟೇ. ಅದಾದಮೇಲೆ ಬ್ಯಾಕ್ ಸ್ಟೇಜ್ ಹೋಗ್ತಾರೆ. ಅಷ್ಟರಲ್ಲಿ ಆಕೃತಿ ಕಕ್ಕೋರು ಒಂದು 3 ಹಾಡು 4 ಹಾಡು ಆಡಿದ್ರು. ಹೇಳೋದು ನಾನು ಸ್ಟೇಜ್ ಮೇಲೆ ಹೋಗಿ ಒಂದೆರಡು ಮಾತಾಡ್ತೀನಿ ಅಂದಿಶ್ ಮೇಲೆ ಹೋಗ್ತಾರೆ. ಮೇಲೆ ಹೋಗಿ ಅವ್ರು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಶಿ ಈಸ್ ಏಬಲ್ ಟು ಸ್ಪೀಕ್. ಅವ್ರು ಹೇಳ್ಬಿಟ್ಟು, ನಾನು ಆಗ್ತಾಯಿಲ್ಲ ಬಟ್ ಒಂದು ಹಾಡು ಟ್ರೈ ಮಾಡ್ತೀನಿ ಅಂತ ಒಂದು ಹಾಡು ಶುರು ಮಾಡ್ತಾರೆ. ಆ್ಯಂಡ್ ಶಿ ಎಂಡೆಡ್ ಅಪ್ 13ರಿಂದ 14 ಹಾಡು ಮಿಸ್ ಮಾಡದೆ ಆಡಿ ಸ್ಟಾಪ್ ಮಾಡ್ತಾರೆ. ಅದಾದಮೇಲೆ 1 ತಿಂಗಳು ಅವ್ರು ಮಾತಾಡೋಕ್ಕಾಗಿಲ್ಲ ಬಾಂಬೆಗೆ ಹೋದ್ಮೇಲೆ. ಹೌದಾ? ದಟ್ಸ್ ಅ ಫ್ಯಾಕ್ಟ್. 1 ತಿಂಗಳು ಮಾತಾಡೋಕ್ಕಾಗಿಲ್ಲ. ಅದನ್ನು ಅವ್ರು 4-5 ಇಂಟರ್ವ್ಯೂಲಿ ಹೇಳಿದ್ದಾರೆ ಎಲ್ಲ ಕಡೆ. ಸೊ ಅವ್ರು ಮಾತಾಡೋಕ್ಕಾಗಿಲ್ಲ. ಇದು ಅದು ಏನು ಅಂತ ನಮಗೂ ಹೇಳೋಕ್ಕಾಗಲ್ಲ. ಇದು ಏನು ಅಂತ ಅವರು ಅದೇ ಹೇಳ್ತಾರೆ, ನನಗೂ ಗೊತ್ತಿಲ್ಲ ಅದು ಏನು, ಈ ಮಹಿಮೇನೋ ದೇವ್ರ ಮಹಿಮೆ ಏನಾಯಿತು ನನಗೆ ಗೊತ್ತಿಲ್ಲ. ಅವ್ರು ಯಾವ ಆರ್ಟಿಸ್ಟ್ಗೆ ಈ ಥರ ಆಗಿರೋದು ನಾನು ಕೇಳಿಲ್ಲ ಅಂತಲೇ ಶ್ರೇಯ ಹೇಳ್ತಾರೆ. ಆರೆಂಜ್ ಕಲರ್ ಡ್ರೆಸ್ ಶಿ ವಾಸ್ ವೆರಿ ಟು ಬಿ ಮೋರ್ ಡೀಟೇಲ್ಸ್ ಆಗಿ ಅಂತ ಒಂದು ಬಂದು ನಿಂತ್ಕೊಂಡು ದ ಎನರ್ಜಿ ವಾಟ್ ಶಿ ಗಾಡ್ ಆನ್ ಸ್ಟೇಜ್. ಆ್ಯಂಡ್ ಬ್ಯಾಕ್ ಸ್ಟೇಜಲ್ಲಿ ನಂಗೆ ಅಲ್ಲೂ ನೆನಪಿದೆ, ವಿಜಯ್ ಸರ್, ಐ ಹ್ಯಾವ್ ಒನ್ ಫೋಟೋ ವೆರಿನ್ ನಾನು, ನಂದೀಶ್ ಸರ್, ಪಟಾಕಿ ಶ್ರುತಿ ಎಲ್ಲ ಒಟ್ಟಿಗೆ ಬ್ಯಾಕ್ ಸ್ಟೇಜಲ್ಲಿ ಅದೇ ಕಾನ್ಸರ್ಟಲ್ಲಿ ತೆಗೆಸ್ಕೊಂಡಿರೋದು. On my count, 1, 2, 1, 2, 3, 4. Zooby dooby pampara, zooby dooby parampa. Zooby dooby, shake you pagal stupid man. Para zooby dooby pampara, zooby dooby parampa. Zooby dooby, shake you pagal stupid man. Last time when she was here, I was just telling her she had flown from Dubai. Even if she was not able to speak, after the puja gets over, she says, okay, I'll go try one song on stage. And she ends up singing 14 songs. I think that is never heard of. That is the power of this stage. Ganpati Ji's Ashirwad and blessings. And I do not remember ever something like this happening to any artist. But I feel so miraculously, touched by the divine power that day. And of course, the love of the audiences. Miracles have happened. Lots of, even SPB ಅವರು ನೀವು ಕೇಳಬೇಕು, ಈ ಸ್ಟೇಜ್ ನನಗೆ ತುಂಬ ಕೊಟ್ಟಿದೆ ಅಂತಲೇ ಹೇಳೋದವರು. ಇದು ನಾನು SPB ಅಂತಲ್ಲ, ಭಾಳಷ್ಟು ಜನ. ನಾವು 49ನೇ ವರ್ಷ ಉತ್ಸವದಲ್ಲಿ ಗೋವಿಂದ, ಕರೀನಾ ಕಪೂರ್ ಇವರೆಲ್ಲ ಕರೆಸಿದ್ವಿ. ಶಾನ್ ಅವ್ರನ್ನೂ ಕರೆದಿದ್ದೆ.
ಶಾನ್ ಜೊತೆ ಒಂದು ಪ್ರೆಸ್ ಕಾನ್ಫರೆನ್ಸು, ಒಂದು ಮೀಡಿಯಾದವರು ಒಂದು ಪ್ರಶ್ನೆ ಕೇಳ್ತಾರೆ ಅವ್ರಿಗೆ, ಏನು ಶಾನ್ ಅವರೇ ಬೆಂಗಳೂರು ಗಣೇಶ ಬಗ್ಗೆ ಏನಂತ. ನಾನು 5-6 ವರ್ಷದಿಂದ ಕಾಯ್ತಾ ಇದ್ದೆ, ಎಲ್ಲರೂ ಈ ಉತ್ಸವದ ಬಗ್ಗೆ ಮಾತಾಡಿದ್ರು, ನನಗೆ ಯಾವಾಗ ಚಾನ್ಸ್ ಸಿಗುತ್ತೆ ಅಂತ. ನಂದೀಶ್ ಅವ್ರು ಫೋನ್ ಮಾಡಿದ ತಕ್ಷಣ ನಾನು ಏನು ಮಾತಾಡಲಿಲ್ಲ, ಇಮ್ಮಿಡಿಯೇಟ್ ಒಪ್ಕೊಂಡ್ಬಿಟ್ಟೆ, ಬೇರೆ ನಂಬರ್ ಲಗ್ಗೆ ಇತ್ನ ಲಕ್ಕಿ ಅಂತ. ಅಂದರೆ ಉತ್ಸವದ ಬಗ್ಗೆ ಅಂತಂದು ಹೇಳಿದಾಗ ಇದು ಎಲ್ಲನೂ ಒಂದು ಹೇಳ್ತಾ ಇದ್ದಿಲ್ಲ, ಇಟ್ಸ್ ಎ ಮಿರಾಕಲ್. ಈಗ ಎಲ್ಲ ಯಾರೇ ಒಂದು ಆರ್ಟಿಸ್ಟ್ ತೊಗೊಳ್ಳಿ, ಇವತ್ತು ಇಂಡಿಯಾದಲ್ಲಿ ಎವ್ರಿಬಡಿ, ನೀವು ಹೇಳ್ದಂಗೆ ರಾಜಾ ಸರ್ ಇರ್ಬೋದು, ಎಲ್ಲರೂ ಬಂದೋಗಿದ್ದಾರೆ. ಆ್ಯಂಡ್ ಇದೆಲ್ಲನೂ ಮಾಡೋದು ನಮ್ಮ ಗಣಪತಿ, ಅದನ್ನು ವಿಶೇಷ ಮಹಿಮೆ. ಎಷ್ಟು ಚೆನ್ನಾಗಿ ಎಲ್ಲರ ಕಡೆ ಸೇವೆ ಮಾಡಿಸ್ಕೊತಾರೆ ಅಂದರೆ, ಸಂಗೀತ ಸೇವೆ ಅಂತ ಹೇಳಿದ್ರೆ ಎಲ್ಲ ಥರ ಸೇವೆ ನಡೆಯುತ್ತೆ ನಮ್ಮ ಗಣೇಶನಿಗೆ. ಸರ್, ಒಂದು ಸಲ ನಾನು ಏನು ಹೇಳ್ತೀನಿ ಅಂದರೆ, ಈಗ ನೀವು 47-48 ಮಾತಾಡ್ತಿದ್ದೀರಾ, ನಾನು ನೆಕ್ಸ್ಟ್ ನಂಬರ್ ಮಾತಾಡ್ತೀನಿ, ದಟ್ ಇಸ್ 50. ಟು ಮೀ ದ ಪರ್ಸ್ನಲ್ ಬೆಸ್ಟ್ ಇಸ್ ಆಲ್ವೇಸ್ 50 ನಾನು ತೊಗೊತೀನಿ. ಯಾಕಂದರೆ ಯಾವುದೋ ಒಬ್ಬ ಈವೆಂಟ್ ಆರ್ಗನೈಸರ್ ಆಗಿರ್ಬೋದು, ಅಥವಾ ಒಂದು ಆಡಿಯನ್ಸ್ ಆಗೂ ಕೂಡ 50ನೇ ವರ್ಷದ್ದು ಆ ಒಂದು ಗ್ರ್ಯಾಂಡ್ಯೂರ್ ಇದೆಯಲ್ಲ ಸರ್, ನೋಬಡಿ ಕ್ಯಾನ್ ಇವನ್ ಥಿಂಕ್. ಜಸ್ಟ್ ಇಮ್ಯಾಜಿನ್, ಐ ಸ್ಟಿಲ್ ರಿಮೆಂಬರ್ ಒಂದು ಓಪನಿಂಗ್ ಇನಾಗ್ರೇಷನ್ ತೊಗೊಂಡ್ರೆ ಆಯಿತಾ, ದಿ ಎಂಟೈರ್ DVG ರೋಡಲ್ಲಿ ನಡೆದಂಥ ಆ ಒಂದು ಸಾಂಸ್ಕೃತಿಕ ವಾಟ್ ಎವರ್ ಒಂದು ದೊಡ್ಡ ಜಾತ್ರೆ ಥರ ಹಬ್ಬ ಶುರು ಆಗಿದ್ದು, ಇಫ್ ಐಮ್ ರೈಟ್. ಅಲ್ಲಿಂದ ಇನಾಗ್ರೇಷನ್ ಶುರು ಆಗಿ ಆಮೇಲೆ ಓಪನಿಂಗ್ ಕಾನ್ಸರ್ಟ್ ವಾಸ್ ಯೇಸುದಾಸ್ ಸರ್. ಹೌದು. ಅಲ್ವಾ ಸರ್? ಸೊ ಆಮೇಲೆ 5 ದಿವಸ APS, 5 ದಿವಸ ನ್ಯಾಷನಲ್ ಕಾಲೇಜ್. ನಾನೇ ಆ್ಯಕ್ಚುಲಿ ಒಂದು ಅವ್ರ ಕಮಿಟಿ ಟ್ರಸ್ಟಿ ಒಳಗಡೆ ನಾನು ಹೇಳ್ತಾ ಇದ್ದೇನೆ, ಬಿಕಾಸ್ ಐ ನೋ ಇಟ್. ಲೈಕ್ ಆಮೇಲೆ ಹರಿಕೃಷ್ಣ ಪರ್ಫಾರ್ಮೆನ್ಸ್ ಮಾಡಿದ್ದಾಗಿರ್ಬೋದು. ಅಫ್ಕೋರ್ಸ್ ನ್ಯಾಷನಲ್ ಕಾಲೇಜಲ್ಲಿ ಐ ಡೋಂಟ್ ನೋ ಹೌ ಮೆನಿ ಪೀಪಲ್ ದೇಸೆ, ಒಂದು ಕ್ಲೋಸ್ ಟು 30,000 ಜನ ಇದ್ರು ಅಂತ ಇಳಯರಾಜ ಸರ್ ಕಾನ್ಸರ್ಟಲ್ಲಿ. ಜಾಮ್ ಪ್ಯಾಕ್ಡ್, ಲೈಕ್ ಇಲ್ಲಿಂದ ಹಿಡಿದು ಅಲ್ಲಿ ಹಿಂದೆವರೆಗೂ ಯಾವುದೇದೋ ಕೋಲಾರಿಂದ ಸಂಘದಲ್ಲಿ ಇಳಯರಾಜ ಫ್ಯಾನ್ಸ್ ಅಸೋಸಿಯೇಷನ್ ಬಂದಿದ್ದಾರೆ, ಇವ್ರು ಬಂದಿದ್ದಾರೆ, ಅವ್ರು ಬಂದಿದ್ದಾರೆ. ಆ್ಯಂಡ್ ಹಿ ಪ್ರಾಮಿಸ್ಡ್ ಅಸ್, ಹಿ ಸೈಡ್ ಐ ಆಮ್ ಗೋಯಿಂಗ್ ಟು ಗೆಟ್ ಅನ್ ಇಂಟರ್ವ್ಯೂ. ಹಿ ಗಾಟ್ ಅನ್ ಇಂಟರ್ವ್ಯೂ. ತಾಜ್ ವೆಸ್ಟ್ ಎಂಡಲ್ಲಿ ಹೋಗಿ ಕಳೆದ ಒಂದು 35 ನಿಮಿಷ ವಾಟ್ ಎವರ್ ದಿ ಅಮೂಲ್ಯವಾದಂಥ ಟೈಮ್ ಸಿಕ್ಕಿದ್ದು ಇಳಯರಾಜ ಸರ್. ಸಿಹಿ ಗಾಳಿ ಸಿಹಿ ಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ, ಬರಿ ಮಾತು ಹಿಂಗ್ಯಾಕೆ ಪ್ರೀತಿಯಲಿ. ಆ್ಯಂಡ್ ಇಫ್ ಐ ಆಮ್ ರೈಟ್, ಶ್ರೇಯಾ ಘೋಷಾಲ್ ಆ ವರ್ಷ ಆಯ್ತಾ ಸರ್? ಆ ವರ್ಷ ಸೋನು ನಿಗಮ್, ದೇವಿಶ್ರೀ ಪ್ರಸಾದ್, ದೇವಿಶ್ರೀ ಪ್ರಸಾದ್, ಹರಿಹರನ್, ಯೇಸುದಾಸ್, ನಮ್ಮ ಹರಿಕೃಷ್ಣ ಅವರು, ಅದಾದಮೇಲೆ ಶಿವಮಣಿ ವಿತ್ ಸ್ಟೀವನ್ ದೇವಸಿ ಆ್ಯಂಡ್ ರಾಜೇಶ್ ವೈದ್ಯ ಆ್ಯಂಡ್ ವಿಕು ವಿನಾಯಕಂ ಸರ್, ಆಲ್ ಆಫ್ ದೆಮ್ ಪುಟ್ ಟುಗೆದರ್. ಸೊ ಆಲ್ ಆಫ್ ದೆಮ್ ಆರ್ ಲೈಕ್ ಲಿಟ್ರಲಿ ಯು ನೇಮ್ ದ ಪೀಪಲ್. ವಿಜಯ್ ಪ್ರಕಾಶ್ ಎಲ್ಲರೂ ಇದ್ರ ವರ್ಷ ಯು ನೇಮ್. ಐ ಥಿಂಕ್ ವಿ ಕುಡಂಟ್ ಮಿಸ್. ನಮಗೆ ಈಗ ಉತ್ಸವ ಬಂದಾಗ ಏನು ಅನ್ಕೊಂತಿದ್ವಿ, ವಿ ಯೂಸ್ ಟು ಮಾರ್ಕ್ ಇನ್ ದ ಕ್ಯಾಲೆಂಡರ್. ಈಗ ಒಂದು ಬ್ರಾಷರ್ ಬಂದಿತ್ತು ಅಂದರೆ, ಈ ಕಾನ್ಸರ್ಟ್ ಮಿಸ್ ಮಾಡಬಾರ್ದು, ಈ ಕಾನ್ಸರ್ಟ್ ಮಿಸ್ ಮಾಡಬಾರ್ದು, ಈ ಕಾನ್ಸರ್ಟ್ ಮಿಸ್ ಮಾಡಬಾರ್ದು. 10 ದಿವಸದಲ್ಲಿ ವಿ ಯೂಸ್ ಟು ಮಾರ್ಕ್ 4 to 5 ಅಂತ ಅನ್ಕೊಂತಿದ್ವಿ. ದ್ಯಾಟ್ ವಾಸ್ ದಿ ಇಯರ್ ವೆನ್ ಡೇ 1 to day 10 ಲೈಕ್ ವಿ ಕುಡಂಟ್ ಮಿಸ್ ಎನಿ ಒನ್. ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಮಾಡಿರೋ ಈವೆಂಟ್ಸ್ ಆಗಲಿ, ನಾನು ನೋಡಿರೋ ಈವೆಂಟ್ಸ್ ಆಗಲಿ, ಆ ಥರ ಉತ್ಸವ ಯಾರೂ ಮಾಡೋದು. ಯಾಕಂದ್ರೆ ನಾವು ಆ ವರ್ಷ ಆ ಥರ ಇತ್ತು. ಆ ವರ್ಷ ಇನ್ನೊಂದು ಭಾಳ ವಿಶೇಷ, ಭಾಳ ಜನ ಅಬ್ಸರ್ವ್ ಮಾಡಿರಲ್ಲ, ನಾವು ಮೇನ್ ಕಾರ್ಯಕ್ರಮದ ಮುಂಚೆ 1 hour ಕಾರ್ಯಕ್ರಮ ಮಾಡ್ತೀವಿ. ಆ ವರ್ಷ ಏನು ಮಾಡಿದ್ವಿ ಅಂದರೆ, ಕಳೆದ 40 ವರ್ಷದಲ್ಲಿ ಯಾರ್ಯಾರು ಪರ್ಫಾರ್ಮ್ ಮಾಡಿದ್ರು ಮೇನ್ ಅಷ್ಟು ಜನನ ಕರೆಸಿದ್ವಿ. ರೈಟ್ ಫ್ರಮ್ ಕಸ್ತೂರಿ ಶಂಕರ್ ಆರ್ಕೆಸ್ಟ್ರಾ, ಬ್ಲೂ ಬಾಯ್ಸ್ ಆರ್ಕೆಸ್ಟ್ರಾ, ಇವರೆಲ್ಲ ನಮ್ಮ ಕಾಲದಲ್ಲಿ ಅವರು ಸೋನು ನಿಗಮ್ ಆ್ಯಂಡ್ ಶ್ರೇಯಾ ಘೋಷಾಲ್ ಅವಾಗ ಅವ್ರು ಅಷ್ಟು ಜನದ ಕೈಲೂ ನಾವು ಪರ್ಫಾರ್ಮ್ ಮಾಡಿಸಿದ್ವಿ. ದಟ್ ವಾಸ್ ಸಮಥಿಂಗ್ ವಿಚ್ ಇಸ್ ವೆರಿ ಕ್ಲೋಸ್ ಟು ಅಸ್ ಆ್ಯಕ್ಚುಲಿ. So we recognized all of them in terms of doing this whole thing and we did it. So that's something very close to us. Yeah. When you get into such activities ಅಥವಾ ಈವೆಂಟ್ಸ್ಗಳಾದಾಗ ನಾನು ಎಲ್ಲಿ ಬರ್ತಿದೆ ಅಂದರೆ ಪ್ರಶ್ನೆ ಇದೆ, ಗ್ರಾಸ್ ರೂಟ್ ಲೆವೆಲಲ್ಲಿ ಒಂದು ಪ್ಲ್ಯಾನಿಂಗ್ ಬೇಕಾಗುತ್ತೆ ಸರ್ ಟು ಡೂ ಸಚ್ ಥಿಂಗ್ಸ್. ಹೌ ನಿಮ್ಮ ಪ್ಲ್ಯಾನಿಂಗ್ ಯಾವ ರೀತಿ ನಡೆಯುತ್ತೆ ಯೂಶಲಿ? ಈ ವರ್ಷದ ಒಂದು ಮೇಳ ಮಾಡಬೇಕು ಅಂತಂದರೆ, ಒಂದು ಉತ್ಸವ ಮಾಡಬೇಕು ಅಂದರೆ ಎಲ್ಲಿಂದ ಶುರು ಆಗುತ್ತೆ ಪ್ಲ್ಯಾನಿಂಗ್? ನಾವು ಜನವರಿ 1ನೇ ಭಾನುವಾರ ನಮ್ಮ ಫಸ್ಟ್ ಮೀಟಿಂಗ್ ಆಫ್ ದ ಇಯರ್, ಇರ್ರೆಸ್ಪೆಕ್ಟಿವ್ ಫಸ್ಟ್ ಸಂಡೇ 100% ವಿ ಮೀಟ್. ಆ ಮೀಟಿಂಗಲ್ಲಿ ಏನು ಮಾಡ್ತೀವಿ ಅಂದರೆ, ನಾವು ಈ ವರ್ಷ ಆಲ್ಮೋಸ್ಟ್ ಒಂದು 80 ಜನ ಇದ್ದೀವಿ ಸದಸ್ಯರು. ಸೊ ಆ 80 ಜನದ್ದು ಒಂದಷ್ಟು ಟೀಮ್ಸ್ ಮಾಡ್ತೀವಿ. ಯಾರ್ಯಾರು ಯಾವ ಟೀಮಲ್ಲಿ ಕೆಲಸ ಮಾಡ್ತಾರೆ. ಸ್ಟೇಜ್ ಆ್ಯಂಡ್ ಆರ್ಟಿಸ್ಟ್ಗೆ ಒಬ್ರು ಇರ್ತಾರೆ, ಪೂಜಾಗೆ ಒಬ್ರು ಇರ್ತಾರೆ, ಕ್ಲೀನಿಂಗ್ ಒಬ್ರು ಇರ್ತಾರೆ, ಪೆಂಡಾಲ್ ಕಲೆಕ್ಷನ್ ಅಂತ ಒಂದು ಟೀಮ್ ಇರುತ್ತೆ, ಮರ್ಚೆಂಡೈಸ್ಗೆ ಒಂದು ಟೀಮ್ ಇರುತ್ತೆ. ಎಲ್ಲಾದರೂ ಒಂದು ಟೀಮ್ಸ್ ಫಾರ್ಮ್ ಮಾಡಿಬಿಡ್ತೀವಿ. ಅದಾದಮೇಲೆ the next 2-3 months we speak to the team extensively. ಎಲ್ಲ ಇಂಡಿವಿಜುವಲ್ ಟೀಮ್ ಜೊತೆ ಕೂತ್ಕೊಂಡು ಅವರ ಕಾರ್ಯವೈಖರಿ ಅಂತ ಅವ್ರು ಕೊಟ್ಬಿಡ್ತೀವಿ. ಸೊ ದೇ ಸ್ಟಾರ್ಟ್ ಪ್ಲ್ಯಾನಿಂಗ್ ಯಾರ್ದು ಏನೇನು ಕೆಲಸ, ಹೌ ಡು ವಿ ಡು, ವೇರ್, ಯಾವ ವೆನ್ಯೂಲಿ, ಏನು ಎತ್ತ, ಆಲ್ ದೋಸ್ ಥಿಂಗ್ಸ್. ಅರೌಂಡ್ ಏಪ್ರಿಲ್ ಮೇಯಲ್ಲಿ ವಿ ಫೈನಲೈಸ್ ದ ಆರ್ಟಿಸ್ಟ್ ಲೈನಪ್. ಅಂದರೆ ಬೈ ಫೆಬ್ರವರಿ ವಿ ಫೈನಲೈಸ್. ಬೈ ದ ಟೈಮ್ ವಿ ಟಾಕ್ ಟು ದೆಮ್,
ಕಾನ್ಸೆಪ್ಟ್ ವರ್ಕೌಟ್ ಮಾಡಿ ಎಲ್ಲ ಮಾಡಿಸೋದು ಏಪ್ರಿಲ್ ಆಗುತ್ತೆ. ಆವಾಗ ವಿ ಅನೌನ್ಸ್ ದ ಆರ್ಟಿಸ್ಟ್ ಟು ದ ಮೆಂಬರ್ಸ್ ಓನ್ಲಿ, ನಾಟ್ ಫಾರ್ ದ ಜನರಲ್ ಪಬ್ಲಿಕ್. ಅದಾದಮೇಲೆ ಪ್ರೋಗ್ರಾಮ್ ಗೈಡ್ಸ್ ಗೆಟ್ ಇನ್ ಟು ಪ್ರಿಂಟ್. ಸಮ್ವೇರ್ ಅರೌಂಡ್ ಜೂನ್ ಜುಲೈ ದ ಪ್ರೋಗ್ರಾಮ್ ಗೈಡ್ಸ್ ಕಮ್ಸ್ ಔಟ್. ದಟ್ಸ್ ವೆನ್ ನಾವೆಲ್ಲ ಮನೆಗೆ ಹೋಗಿ ಭವತಿ ಭಿಕ್ಷಾ ದೇಯಿ ಅಂತ ನಾವು ಎಲ್ಲರ ಹತ್ರನೂ ಮಾಡಿ ತರೋದು. ಅದಾದಮೇಲೆ ಉತ್ಸವ. ಸೊ ಇಟ್ಸ್ ಕಂಪ್ಲೀಟ್ ಥ್ರೂ ದ ಇಯರ್ ಪ್ರೊಸೆಸ್ ಇದು. ಸೊ ಇದು ಆ ಉತ್ಸವ ಆದಮೇಲೆ ನಮ್ಮದೊಂದು ವಿದ್ಯಾರಣ್ಯ ಹಬ್ಬ ಅಂತ ಆಗುತ್ತೆ. ಅದು ನಮ್ಮ ಸದಸ್ಯರು ಎಲ್ಲ ಈ ಟೀಮ್ಸ್ ಎಲ್ಲ ಇರುತ್ತಲ್ಲ, ಆ ಟೀಮ್ಸ್ ಅವ್ರು ಹೇಗೆ ಕೆಲಸ ಮಾಡಿದ್ದಾರೆ ಅಂತ ಕೂತ್ಕೊಂಡು ಒಂದು ಸಮಾಲೋಚನೆ ಮಾಡೋ ಒಂದು ಹಬ್ಬ. ಸೊ ಇಟ್ಸ್ ರಿವ್ಯೂ ಮೀಟಿಂಗ್. ಹೇಗಾಯಿತು, ಏನು ಸರಿ ಹೋಗಲಿಲ್ಲ, ಮುಂಬರುವ ವರ್ಷದಲ್ಲಿ ಏನು ಸರಿ ಮಾಡ್ಬೋದು ಇದನ್ನ ಇಟ್ಕೊಂಡು, ಇದ್ರ ಬಗ್ಗೆ ಒಂದು ಡಿಸ್ಕಷನ್ನು. ಅಲ್ಲಿ ನಮ್ಮದು ಆ್ಯನ್ಯುವಲ್ ಸ್ಕೂಲ್ ಡೇ ಇದ್ದಂಗೆ ನಾವೆಲ್ಲರೂ ಪರ್ಫಾರ್ಮ್ ಮಾಡ್ತೀವಿ. ಈಗ ಯಾರು ನಮ್ಮೊಂದು ಸಾಂಸ್ಕೃತಿಕ ಯಾರು ನೋಡಿರಲ್ಲ, ಒಬ್ರಿಗೊಬ್ರು ವಿ ಎಂಟರ್ಟೈನ್ ಈಚ್ ಅದರ್. ಒಬ್ಬರು ಡ್ರಾಮಾ ಮಾಡ್ತಾರೆ, ಒಬ್ಬರು ಸ್ಕಿಟ್ ಮಾಡ್ತಾರೆ, ಈ ಥರ ಎಲ್ಲ. ಆ್ಯಂಡ್ ವಿ ಹ್ಯಾವ್ ಎ ಸ್ಮಾಲ್ ಅವಾರ್ಡ್ ಸೆರೆಮನಿ, ವಿ ಗಿವ್ ಇಟ್ ಔಟ್ ಟು ಮೆಂಬರ್ಸ್ ಆಸ್ ಎ ಸ್ಟಾರ್ ಪರ್ಫಾರ್ಮರ್, ಬೆಸ್ಟ್ ಟೀಮ್ ಅವಾರ್ಡ್, ಈ ಥರ ಎಲ್ಲ ಕೊಡ್ತೀವಿ. ಸೊ ಆಲ್ ದೋಸ್ ಥಿಂಗ್ಸ್ ಹ್ಯಾಪನ್. ಆ್ಯಂಡ್ ಅದಾಗಿದ ತಕ್ಷಣ ನಾವೆಲ್ಲ ಸೇರಿ ಒಂದು ಟ್ರಿಪ್ ಹೋಗ್ತೀವಿ ನಮ್ಮ ದುಡ್ಡಿನಲ್ಲಿ. ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಹ್ಯಾಪನ್. ಯಾ ಸರ್, ಬಟ್ ಈಗ ನೀವು ಹೇಳಿದ್ರಿ ಒಂದು ಪ್ರಾಸೆಸ್ಸಲ್ಲಿ ಈಗ ಒಂದು ಉತ್ಸವ ಆಗೋವರೆಗೂ ಒಂದೊಂದು ಚಾಲೆಂಜಸ್ ನಿಮ್ಗೇನು ತುಂಬ ದೊಡ್ಡ ಚಾಲೆಂಜಸ್ ಏನು ಬರುತ್ತೆ ಸರ್? ದ ಲಾಸ್ಟ್ ಡೆಕೇಡ್ ಒಂದು ಸಮಸ್ಯೆ ಏನಾಗಿದೆ ಅಂತಂದರೆ ನಮಗೆ ಒಂದು ನೆಲೆ ಇಲ್ಲ. ದಟ್ ಈಸ್ ದ ಅದನ್ನು ಏನು ನಮ್ಮ ದುರಾದೃಷ್ಟ ಅಂತ ಹೇಳೋದು ಏನು ಅಂತಲೇ ಅರ್ಥ ಆಗಲ್ಲ. ಸೊ ದಟ್ ಈಸ್ ಬೀನ್ ಅವರ್ ಬಿಗ್ಗೆಸ್ಟ್ ಚಾಲೆಂಜ್. ಪ್ರತಿ ವರ್ಷ ಹೇಗಾಗ್ಬಿಟ್ಟಿದೆ, ಈ ವರ್ಷ ಎಲ್ಲಿ ಮಾಡೋದು, ಈಗ ಒಂದು ಜೋಕ್ ಆಗ್ಬಿಟ್ಟಿದೆ ಅದೊಂಥರ. ಆ್ಯಕ್ಚುಲಿ ಹೌದು. ಸೊ ಈ ವರ್ಷ ಎಲ್ಲಿ ಮಾಡ್ತೀವಿ? ಈಗ ಮಲ್ಲಿಕಾರ್ಜುನ ದೇವಸ್ಥಾನದಿಂದ APS ಇಂದ ನ್ಯಾಷನಲ್ ಕಾಲೇಜಿಂದ ಫೋರ್ಟ್ ಹೈಸ್ಕೂಲು, ಕರೆಕ್ಟ್? ಇಫ್ ಐ ಮೀನ್ ಫೋರ್ಟ್ ಹೈಸ್ಕೂಲಿಂದ ಒರೈನ್ ಮಾಲಿಗೆ ಬಂತು. ಒರೈನ್ ಮಾಲ್ ಹಿಂದೆ ಇಲ್ಲ, ಅದು ದೇರ್ ಇಸ್ ಅನ್ ಐಡಿಯಾ ವಿಚ್ ವಿ ಟುಕ್ ಓವರ್ ದೇರ್. ಇಲ್ಲ, ಇಟ್ಸ್ ಬಿನ್ ಇದು 4 ವೆನ್ಯೂ ಮೇನ್ ಆ್ಯಕ್ಚುಲಿ. ಹಂಗೆ ನೋಡೋಕೆ ಹೋದರೆ ಮಲ್ಲಿಕಾರ್ಜುನ ಗುಡಿ, APS, ನ್ಯಾಷನಲ್ ಕಾಲೇಜ್, ಶಂಕರ್ ಮಠ್, ದೀಸ್ ಆರ್ ದ 4 ಮೇನ್ ವೆನ್ಯೂಸ್ ವೇರ್ ದ ಗಣಪತಿ ಪ್ರತಿಷ್ಠಾಪನೆಗೆ ಜಾಗ ಇದು. ದ ಐಡಿಯಾ ಏನಾಯಿತು, ಕೋಟೆ ಹೈಸ್ಕೂಲ್ ಜಸ್ಟ್ 1 year, ಯಾಕಂದರೆ ವಿ ಹ್ಯಾಡ್ ಎ ಇಶ್ಯೂ ಇನ್ ಟರ್ಮ್ಸ್ ಆಫ್ ದ ಗ್ರೌಂಡ್ ಪರ್ಮಿಷನ್. ಅದೊಂದು ವಿ ಹ್ಯಾಡ್ ಟು ಡೂ ಅ ಎಮರ್ಜೆನ್ಸಿ ಥಿಂಗ್ ವಿಚ್ ವಿ ಡಿಡ್. ಒರೈನ್ ಮಾಲ್ ಕಾನ್ಷಿಯಸ್ಲಿ ವಿ ಡಿಡ್. ಏನಂತಂದರೆ ಭಾಳಷ್ಟು ಜನ ಎಸ್ಪೆಷಲಿ ಔಟ್ಸೈಡ್ ನಮ್ಮ ಬಡಾವಣೆಯವರು ನಮಗೆ ಬರೋಕ್ಕೆ ಕಷ್ಟ ಅದು ಇದು ಅಂತ ಅಂದಾಗ ನಾವು ಒಂದು 2 ವರ್ಷ ವಿ ಟ್ರೈ ಡೂಯಿಂಗ್ ಸಮಥಿಂಗ್. ಬಿಕಾಸ್ ಒರೈನ್ ಮಾಲ್ ಅವರು ದೇ ಆರ್ ವೆರಿ ಕೋಆಪರೇಟಿವ್, ಲೆಟ್ಸ್ ಡೂ ಸಮಥಿಂಗ್ ಅಂತ. ಸೊ ಉತ್ಸವನ ನಾವು ಆಗಿನ ಭಾಗಕ್ಕೆ ತೊಗೊಂಡೋದ್ವಿ ಹೊರತು ಉತ್ಸವ ಇಸ್ ಆಲ್ವೇಸ್ ಬಿನ್ ಸೌತ್ ಬ್ಯಾಂಗ್ಳೂರ್. ಅಲ್ಲಿ ಮಾಡಿದ್ವಿ. ತಿರ್ಗಾ ಶಂಕರ ಫೌಂಡೇಶನಲ್ಲಿ ಒಂದು ವರ್ಷ ಮಾಡಿದ್ವಿ. ಸೊ ಅಲ್ಲೊಂದು ಮಾಡಿದ್ವಿ. ಸೊ ಇಟ್ಸ್ ಬೀನ್ ಆಲ್ವೇಸ್ ಲೈಕ್ ದಿಸ್. ಬಟ್ ಈ 4 ವೆನ್ಯೂಲೇ ಉತ್ಸವ ಇಸ್ ಬೀನ್ ದೇರ್. ಗಣಪತಿ ಪ್ರತಿಷ್ಠಾಪನೆ ಆಗಿರೋದು ಈ 4 ವೆನ್ಯೂಲಿ. ಬಟ್ ವೈ ಡು ಯು ಥಿಂಕ್ ಒಂದು ಫಿಕ್ಸ್ಡ್ ಜಾಗ ಸಿಗದಕ್ಕೆ ಏನು ಕಾರಣ ಇರ್ಬೋದು ಸರ್? ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ನಾವು ಉತ್ಸವ ಶುರು DVG ರೋಡ್ ಇದೆ. DVG ರೋಡ್ ಜಾಗ ಸಾಲಿಲ್ಲ. ಮಲ್ಲಿಕಾರ್ಜುನ ಗುಡಿಗೆ ಹೋದ್ವಿ. ಮಲ್ಲಿಕಾರ್ಜುನ ಗುಡಿಗೆ ಆಗಲೇ APSಗೆ ಬಂದ್ವಿ. APSಲ್ಲಿ ಏನಾಯಿತು, ದ ಮೂಮೆಂಟ್ ಇಟ್ ಸ್ಟಾರ್ಟೆಡ್ ಬರ್ಸ್ಟಿಂಗ್, ವಿ ಸೆಡ್ ಲೆಟ್ಸ್ ಗೋ ಟು ನ್ಯಾಷನಲ್ ಕಾಲೇಜ್. ನ್ಯಾಷನಲ್ ಕಾಲೇಜ್ಗೆ ಹೋದಾಗ ಅಲ್ಲೂ ಜಾಗ ಹೆಂಗಾಗೋಯ್ತು ಅಂದರೆ ಅಲ್ಲಿನ ಬಡಾವಣೆಯವರು ಒಂದಷ್ಟು ಜನ ಅವ್ರ ಮುಂದೆ ಪಾರ್ಕಿಂಗ್ ಪ್ರಾಬ್ಲಮ್ಸು, ಜನ ಬರ್ತಾರೆ, ಇದೆಲ್ಲ ಆಗಿ ಅವರು ದೇ ವೆಂಟ್ ಟು ದ ಕೋರ್ಟ್. ಆ್ಯಂಡ್ ಕೋರ್ಟಲ್ಲಿ ದೇ ಗಾಟ್ ಎ ಸ್ಟೇ. ಆ್ಯಂಡ್ ಕೋರ್ಟ್ ಏನು ಹೇಳ್ತು, 5 ದಿವಸದ ಮೇಲೆ ನಿಮಗೆ ಪರ್ಮಿಷನ್ ಕೊಡೋಲ್ಲ ಅಂತ ಆಯಿತು. ಸೊ ಈಗ ಓನ್ಲಿ 5 days ಫಾರ್ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡಬೇಕು ಇನ್ನು ನ್ಯಾಷನಲ್ ಕಾಲೇಜ್ ಅಂತ ಒಂದು ಆರ್ಡರ್ ಆಗಿದೆ. ಸೊ ಆ ಒಂದು ದೃಷ್ಟಿಯಿಂದ ಈಗ ನಮ್ಮ ಉತ್ಸವ 11 ದಿವಸ ನಾವು ಮಾಡೋದು ಶಾಸ್ತ್ರೋಕ್ತವಾಗಿ. ಸೊ ನಾವೀಗ 11 ದಿವಸ ಮಾಡಬೇಕು ಅಂದರೆ ನಾವು ನ್ಯಾಷನಲ್ ಕಾಲೇಜಲ್ಲಿ ಮಾಡೋಕ್ಕಾಗತ್ತಾ? ಗಣಪತಿ ಪ್ರತಿಷ್ಠಾಪನೆ, ಈಗ ಗಣಪತಿ ಬೇರೆ ಮಾಡಿ ಬರೀ ಸಾಂಸ್ಕೃತಿಕ ಅಲ್ಲಿ ಮಾಡಬೇಕಾ? ಈಗ ಹೆಂಗಾಗ್ಬಿಟ್ಟಿದೆ, ಜನ ಎಲ್ಲಿಗೆ ಹೋಗೋದು, ಗಣಪತಿ ದರ್ಶನ ಮಾಡೋದು ಎಲ್ಲಿ, ಸಾಂಸ್ಕೃತಿಕ ಮಾಡೋದು, ಈ ಥರ ಒಂದು ಸಮಸ್ಯೆಯಲ್ಲಿ ನಾವು ಜೂಜ್ತಾ ಇದ್ದೀವಿ. ಸೊ ಪಟ್ಟಣದಲ್ಲಿ ಪ್ರತಿ ವರ್ಷ ದೇವರು ಚೆನ್ನಾಗಿ ಪೂಜೆ ಮಾಡಿಸ್ಕೊತಾರೆ. ಎಲ್ಲಿ ಅಂತ ನಮಗೂ ಗೊತ್ತಿರಲ್ಲ. ಶುರು ಆಗೋ ಟೈಮಲ್ಲಿ ಹೋಗ್ತಾ ಗೊತ್ತಾಗುತ್ತೆ ಎಲ್ಲಿ ಕೂತ್ಕೊಳ್ಳೋಕೆ ಇಷ್ಟಪಡ್ತಾರೆ ಅಂತ. ಸರ್ ಪ್ರಾಯಶಃ ನಾನು ಹೇಳ, ಅದು ಬೆಂಗಳೂರು ಗಣೇಶ ಉತ್ಸವ ಅಲ್ವಾ, ಅದಕ್ಕೆಲ್ಲ ಗೊತ್ತಾಗಿದೆ. ನಾನು ಎಂಟೈರ್ ಬೆಂಗಳೂರು ಸುತ್ತಾ ಇದ್ದೀನಿ ಬಾಗುರು, ಇದೊಂದೇ ಜಾಗಕ್ಕಲ್ಲ. ಈ ವರ್ಷ ಇಲ್ಲಿ ಮಾಡ್ತಿದ್ದೀನಿ, ಈ ವರ್ಷ ಇಲ್ಲಿ ಮಾಡ್ತಿದ್ದೀನಿ, ಈ ವರ್ಷ ಅಲ್ಲ. ಬಟ್ ನನಗೆ ಯಾವಾಗಲೂ ಅನಿಸುತ್ತೆ ಸೇಯಿಂಗ್ ಲೈಕ್ ಕರೆಕ್ಟ್ ನೀವು ಹೇಳ್ದಂಗೆ ಬೆಂಗಳೂರು ಗಣೇಶ ಉತ್ಸವ ಅಂದರೆ ಒಂದು ಸೌತ್ ಬೆಂಗಳೂರು ಹಬ್ಬ ಅಂತ ಮುಂಚೆಯಿಂದನೂ ವಾಡಿಕೆ ಆಗ್ಬಿಟ್ಟು ಬಂದಿರೋದು. ದ ಮಿನಿಟ್ ನೀವು ಒರೈನ್ ಮಾಲ್ಗೆ ಹೋದಾಗ ನಮಗೆ ನಾನು ಹೇಳ್ತೀನಿ ಅಂತ ಸೌತ್ ಬ್ಯಾಂಗ್ಳೂರವ್ರಿಗೆ, ಗುರು ಇದು ತುಂಬ ದೂರ ಹೋಗ್ತಿದೆ, ಇದು ನನ್ನ ಏರಿಯಾ ಅಲ್ಲ, ದಿಸ್ ಇಸ್ ಮೈ ಫೆಸ್ಟಿವಲ್, ಐ ಓನ್ ದಿಸ್ ಫೆಸ್ಟಿವಲ್ ಅನ್ನೋ ಒಂದು ಓನರ್ಶಿಪ್ ಇದೆ ನನಗೆ. ಬಟ್ ಒರೈನ್ ಮಾಲ್ ನಾವು ಏನು ಮಾಡಿದ್ವಿ, ಉತ್ಸವ ನಡೆದಿದ್ದು 11 ದಿವಸ ಇಲ್ಲೇ. ಬಟ್ ಒಂದು ಪ್ರಯರ್ ಟು ಉತ್ಸವ ಏನು ಮಾಡಿದ್ವಿ, ಟೀಸರ್ ಟು ದ ಉತ್ಸವ ಅಂತ ಮಾತ್ರ ಒರೈನ್ ಮಾಲ್ ಮಾಡಿದ್ವಿ. ಹೊತ್ತು 11 ದಿವಸದ ಕಾರ್ಯಕ್ರಮ ಬೆಂಗಳೂರು ಸೌತಲ್ಲಿ ನಡೆದಿರೋದು. 11 ದಿವಸ ನಾವು ಅಲ್ಲಿ ಮಾಡಿಲ್ಲ. ಹಬ್ಬ ಶುರು ಆಗಿಂದ ಮುಂಚೆ ನಾವೇನು ಮಾಡಿದ್ವಿ, ಹಬ್ಬ ಶುರು ಆಗ್ತಾ ಇದೆ ಬನ್ನಿ ಬೆಂಗಳೂರು ಸೌತಿಗೆ ಅಂತ ಅಲ್ಲಿರೋ ಜನನ ಇನ್ವೈಟ್ ಮಾಡೋ ಥರ ಹಬ್ಬದ ಮುಂಚೆ ಮಾಡಿದ ಕಾರ್ಯಕ್ರಮ ನಾವು ಒರೈನ್ ಮಾಲ್ ಮಾಡಿದ್ದು. ನಾಟ್ ಡ್ಯೂರಿಂಗ್ ದ ಹಬ್ಬ, ನಾಟ್ ಡ್ಯೂರಿಂಗ್ ದಿ ಕೋವಿಡಲ್ಲಿ ಯು ಡಿಡ್ ಇನ್ ದಯಾನಂದ್ ಸಾಗರ್. ಕರೆಕ್ಟ್. ಬಟ್ ಪ್ರತಿಷ್ಠಾಪನೆ ಎಲ್ಲಾಗಿತ್ತು ಅವಾಗ? ಮಲ್ಲಿಕಾರ್ಜುನ. ಓ ಮಲ್ಲಿಕಾರ್ಜುನ್.
ಸರ್ ಈಗಲೂ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ನೀವು ಪ್ರತಿಷ್ಠಾಪನೆ ಮಾಡಿ APS ಅಲ್ಲಿ ಮಾಡೋಕ್ಕೆ ಆಗಲ್ಲ ಅಂತೀರಾ? ನೀವು ಈ ನಡುವೆ ನೀವು APS ಕಾಲೇಜ್ ಕಡೆ ಹೋಗಿದ್ದು ನೋಡ್ಬೋದು. ನೋಡಿದ್ದೀನಿ. ಅಲ್ಲಿ ಇವಾಗಲೇ ಒಂದು 4 ಕಾರ್ ನಿಲ್ಸೋಕ್ಕಾಗಲ್ಲ. ನಾವು ಬರೀ ಒಂದು ಕಾರ್ಯಕ್ರಮ ಮಾಡಿದ್ರೆ ಇಡೀ ಏರಿಯಾ ಇದಾಗ್ಬಿಡುತ್ತೆ. ನಾವು ಸ್ವಲ್ಪ ನಾಗರಿಕರಾಗಿ ನಾವು ಸ್ವಲ್ಪ ಅದನ್ನು ಯೋಚನೆ ಮಾಡಬೇಕಲ್ಲ. ಅಲ್ಲಿ ಏನಾಗಿದೆ, ಅಲ್ಲಿ ಎಲ್ಲ ಈಗ ಅಲ್ಲಿರೋ ಮನೆಯವ್ರ ಕಾರ್ಗಳು ಆಚೆ ನಿಂತ್ಕೊಳ್ಳುತ್ತೆ. ಏನಿಲ್ಲ, 50 ಕಾರ್ ಎಕ್ಸ್ಟ್ರಾ ಬಂದರೂ ಸಾಲಲ್ಲ ಅಲ್ಲಿ. ಈಗ ನಮ್ಮಂಥ ಉತ್ಸವಕ್ಕೆ ಎಷ್ಟು ಕಾರ್ ಬರುತ್ತೆ ಲೆಕ್ಕ ಹಾಕೊಳ್ಳಿ. ಆ ರೋಡ್ಗಳು ಆಗಲೇ ಇಟ್ಸ್ ಸೋ ಸ್ಮಾಲ್, ಇಟ್ ಇಸ್ ಬಿಕಮ್ ಸ್ಮಾಲ್ ಥ್ಯಾಂಕ್ಸ್ ಟು ಇದೆಲ್ಲ ಪಾರ್ಕಿಂಗ್ದು. ಆದ್ದರಿಂದ ವಿ ಹ್ಯಾವ್ ಕಾನ್ಷಿಯಸ್ಲಿ ಡಿಸೈಡ್ ನಾಟ್ ಟು ಡೂ ಇಟ್ ಇನ್ APS ಕಾಲೇಜ್ ರೋಡ್ಸ್. ವಿ ವುಡ್ ಲವ್ ಟು. ಆ ಜಾಗದಲ್ಲಿ ನಮ್ಗೆ ಏನೋ ಒಂದು ಪಾಸಿಟಿವ್ ಇದೆ. ಇವತ್ತು APS ಕಾಲೇಜ್ ಗಣೇಶ ಉತ್ಸವ ಅಂತಾನೆ ಕರೀತಾರೆ ಜನ ಹೊರತು ದೇ ಡೋಂಟ್ ಕಾಲ್ ಇಟ್ ನ್ಯಾಷನಲ್ ಕಾಲೇಜ್ ಆರ್ ಶಂಕರ್ ಮಠ ಆರ್ ವಾಟ್ ಎವರ್. ಇವತ್ತು ಅದು ಕರೆಯೋದು ಜನ ಬೆಂಗಳೂರು ಗಣೇಶೋತ್ಸವ ಗೊತ್ತಿಲ್ಲ, APS ಕಾಲೇಜ್ ಗಣೇಶೋತ್ಸವ ಮಾಡ್ತಾರಲ್ಲ ಲೋಬೇಕಮ್ಮ ಅಂತ ಹೇಳೋದು. ಸೊ ಅದೆಲ್ಲ ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಇಟ್ ಈಸ್ ಇಂಪಾಸಿಬಲ್. ಇವತ್ತು ಗಾಡಿಲೇ ಬರಬೇಕು ಅವ್ರು, ಯಾರೊಬ್ರು ಬಂದರು, ಒಂದು 2 ವೀಲರ್ ಬಂದ್ರು ಪಾರ್ಕಿಂಗ್ ದೊಡ್ಡ ಸಮಸ್ಯೆ ಇದೆ. ಬಟ್ ನೋಡೋಣ, ಅದೇ ಗಣೇಶ ಅಲ್ಲಿ ಕೂತ್ಕೊಂತ ನಮಗೂ ಗೊತ್ತಿಲ್ಲ. ಇಫ್ ಯು ಡಿಸೈಡ್ಸ್ ನಾನು APS ಕಾಲೇಜಲ್ಲಿ ಕೂತ್ಕೊತೀನಿ ಅಂದರೆ ಇಟ್ ಮೈಟ್ ಹ್ಯಾಪನ್ ದೇರ್ ಆಲ್ಸೋ. ಬಟ್ ಕಾನ್ಷಿಯಸ್ಲಿ ವಿ ಆರ್ ಥಿಂಕಿಂಗ್ ಎಲ್ಲರಿಗೂ ಯಾರಿಗೂ ತೊಂದರೆ ಆಗ್ಬಾರ್ದು. ಈಗಾಗಲೇ ನ್ಯಾಷನಲ್ ಕಾಲೇಜ್ ಒಂದು ತೊಂದರೆ ಆಗಿದೆ, ಅದರ್ವೈಸ್ ಅವ್ರು ತೊಂದರೆ ಆಗಿಲ್ಲ ಅಂದ್ರೆ ಹೋಗ್ತಾ ಇರಲಿಲ್ಲ. ಸೊ ವಿ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಬಟ್ ಏನಂತಂದರೆ ನನ್ನ ರಿಕ್ವೆಸ್ಟ್ ಎಲ್ಲರಿಗೂ ಏನಂತಂದರೆ, ಉತ್ಸವ ನಡೆಯೋದೇನೋ 24 hours ನಡೆಯಲ್ಲ, ಸಂಜೆ 3 hour ನಡೆಯುತ್ತೆ. ಸಂಜೆ 7ರಿಂದ 10 ಗಂಟೆ. 11 ದಿವಸದಲ್ಲಿ ದೊಡ್ಡ ಕಾರ್ಯಕ್ರಮಗಳೋದು 3 ಅಥವಾ 4 ದಿವಸ. ಕರೆಕ್ಟ್ ಕರೆಕ್ಟ್. 12 hour ವರ್ಷದಲ್ಲಿ 12 hour ನಮ್ಮ ಜೊತೆ ಸಹಕರಿಸಿದ್ದರೆ ಅಲ್ಲಿ ಎಲ್ಲರಿಗೂ ನಿಮ್ಮ ಮೂಲಕ ಬೇಡ ಮಾಡ್ತೀನಿ. ಏನೋ ಪದೇ ಗಾಡಿ ನಿಲ್ಲಿಸೋದು ಮಾಡಿದ್ರೆ ಸಂಜೆ ಮಾತ್ರ, ಬೆಳಿಗ್ಗೆ ಹೊತ್ತು ಯಾರು ಬರೋಲ್ಲ, ಬಂದರೂ ಅಷ್ಟು ಜನ ಬರೋಲ್ಲ. ಈ ಒಂದು 12 hours ಇಯರ್ ಬೆಂಗಳೂರು ಗಣೇಶ ಸಹಕರಿಸಿ ಅಂತ ನಾನೆಲ್ಲ ಬೆಂಗಳೂರಿನ ಎಲ್ಲೇ ನಾವು ಮಾಡಿದ್ರು ಅಲ್ಲಿ ಉತ್ಸವದಲ್ಲಿ ಎಲ್ಲರಿಗೂ ವಿನಂತಿ ಪಡಿಸ್ಕೊತೀನಿ. ಸರ್, ಒಂದು ಯಾವುದೇ ಒಂದು ಸಂಸ್ಥೆ ನಡಿಬೇಕು ಅಂತಂದರೆ, ಒಂದು ಚಾರಿಟಿ ಆರ್ಗನೈಸೇಷನ್ ನಡಿಬೇಕು ಅಂದರೆ ಎಲ್ಲಿ ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ ಬಹಳ ಮುಖ್ಯ ಅಂತಂದರೆ ನಾನು ಅದಕ್ಕೆ ಹೇಳ್ತೀನಿ ಜನ, ಒಂದು ವಾಲಂಟಿಯರ್ಸ್. ಅಂದರೆ ಒಂದು ಈವೆಂಟ್ ಮಾಡೋದಕ್ಕೆ, ನಾವು ಒಂದು ಶೋ ಮಾಡೋದಕ್ಕೆ ನಾನು ಹೇಳ್ತಿದ್ದೀನಿ, ಒಂದು 4 ಜನನ ಕರೆಸಿ ಫ್ರೀಯಾಗಿ ಏನು ದುಡ್ಡು ಕೊಡ್ದಿರ ನೀನು ಬರೀ ಗುರು ಕೆಲಸ ಮಾಡಬೇಕು ಅಂತಂದರೆ ನಮ್ಮ ಅಪ್ಪನಾಣೆಗೂ ಹೇಳ್ತೀನಿ ಸಿಕ್ಕಾಪಟ್ಟೆ ಕಷ್ಟ. ಅದು 1 ವರ್ಷ ಅಲ್ಲ, 62 ವರ್ಷ. ಇದಕ್ಕೊಂದು ಇತಿಹಾಸ ಇದೆ. ಒಬ್ಬರು ಇಬ್ಬರು ಅಲ್ಲ, 80ರಿಂದ 100 ಜನ ಒಂದು ತಂಡ. ಹೌ ಡಸ್ ಇಟ್ ಆಪ್ರೇಟ್? ಹಿಂಗೆ ಭಗವಂತರಿಗೆ ಗೊತ್ತು. ಸೀರಿಯಸ್ಲಿ ಐ ಡೋಂಟ್ ನೋ. ಪ್ರತಿ ವರ್ಷ ನಾವು ಉತ್ಸವ ಮುಗಿದ ಮೇಲೆ ಯೋಚನೆ ಮಾಡೋದು ಅದೇ ಹೇಗಾಯಿತು ಅಂತ. ನಮ್ಮ ಇವತ್ತು ಏನೇ ಅಲ್ಲಿ ಆರ್ಗನೈಸೇಷನ್ ಸ್ಟ್ರೆಂತ್ ಇಸ್ ದಿಸ್ ಮೆಂಬರ್ಸ್, ನಮ್ಮ ಸದಸ್ಯರೇ ಅದ್ರ ಸ್ಟ್ರೆಂತ್. ಇವತ್ತು ನಾನಿಲ್ಲಿ ಕೂತಿರ್ಬೋದು, ನಾನಿಲ್ಲಿ ಕೂತಿರೋದಕ್ಕೆ ಅವರೇ ಕಾರಣ. ವಾಟ್ ಎವರ್ ಸೆಡ್ ಅಂಡ್ ಡನ್. ಉತ್ಸವ ಇವತ್ತಿರೋದು ಅವರಿಂದನೇ. ನಮ್ಮಲ್ಲಿ ಅದೇನೋ ಅದೇ ಹೇಳಿದ್ನಲ್ಲ, ನಮ್ಮ ದೇವ್ರನ್ನ ಒಂದು ಮಹಿಮೆನೇ ಅದು. ಯಾಕಂದರೆ ಎಲ್ಲಿ ನೀವು 1 ವರ್ಷ ಪೂರ್ತಿ ವಿತೌಟ್ ಎಕ್ಸ್ಪೆಕ್ಟಿಂಗ್ ಈವನ್ ಎನಿಥಿಂಗ್ ಬಂದು ಕೆಲಸ ಮಾಡೋದು ಯಾವುದೇ ಒಂದು ಆರ್ಗನೈಸೇಷನ್ ಸಿಗ್ತಾರ, ಅದು ಈ ವರ್ಷಾನುವರ್ಷ, 1 ವರ್ಷ ಅಲ್ಲ, ವರ್ಷಾನುವರ್ಷ. ಹೌದು, ಕೆಲವೊಂದು ಜನಕ್ಕೆ ವೈಯಕ್ತಿಕ ರೀಸನ್ ಬಿಟ್ಟು ಹೋಗಿರೋದಿದ್ದಾರೆ, ಬಂದು ಸೇರ್ಕೊಂಡಿದ್ದಾರೆ, ಎಲ್ಲನೂ ಇದೆ. ಬಟ್ ಕಾನ್ಸ್ಟೆಂಟಾಗಿ ಅದೊಂಥರ ಇಟ್ಸ್ ಎನ್ ಮಿರಾಕಲ್. ಅಂದರೆ ಏನು ಅಂಡರ್ ಡೆಡಿಕೇಶನ್ ಅಲ್ವಾ ಅದು. ನಾವು ನೋಡಿದಾಗ ಏನು ಗೊತ್ತಾ, ನನ್ನ ಪರ್ಸ್ನಲಾಗಿ ಹೇಳಿದ್ರೆ ನಮ್ಮ ಗಣೇಶ ಅದೇನೋ ನಮಗೆ ತುಂಬ ಚೆನ್ನಾಗಿಟ್ಟಿದ್ದಾನೆ. ನಮಗೆ ಎಲ್ಲರಿಗೂ ಅದೊಂದು ದೊಡ್ಡ ನಂಬಿಕೆ. ನಾವು ಎಷ್ಟು ಚೆನ್ನಾಗಿ ಸೇವೆ ಮಾಡ್ತೀವೋ ನಮ್ಮ ವೈಯಕ್ತಿಕ ಜೀವನದಲ್ಲಿ ಎಲ್ಲನೂ ಚೆನ್ನಾಗಿದೆ. ಹಂಗನ್ಬಿಟ್ಟು ನಾವು ಮಾಡ್ತಾಯಿದ್ದೀವೋ ಇಲ್ಲ, ಇದು ನಮಗೆ ತುಂಬ ಖುಷಿ ಕೊಡುತ್ತೆ. ಆ ಖುಷಿ ಕೊಡೋದ್ರಿಂದ ಮಾಡ್ತೀವಲ್ಲ, ಖುಷಿಯಿಂದ ಮಾಡ್ತೀವಿ. ಅದಕ್ಕೆ ನಮ್ಮ ದೇವರು ನಾನು ಒಬ್ಬನೇ ಅಲ್ಲ, ನನ್ನೆಲ್ಲ ಸದಸ್ಯರು ಹೇಳಿದ ಮಾತು, ದೇವ್ರು ನಮ್ಮನ್ನು ತುಂಬ ಚೆನ್ನಾಗಿಟ್ಟಿದ್ದಾರೆ, ನಮ್ಗೆ ಅದೇ ಸಾಕು. ನಾವು ಏನು ಬೇಕಾದ್ರೆ ಗಣೇಶೋತ್ಸವ ಮಾಡೋಕ್ಕೆ ರೆಡಿ ಅಂತ. ಅದಕ್ಕೆ 24/7 ನಿದ್ದೆ ನೋಡಲ್ಲ, ಟೈಮ್ ನೋಡಲ್ಲ, ಹೊತ್ತು ನೋಡಲ್ಲ, ಎನಿ ಟೈಮ್. ಈಗ ನಾನೇನೋ ನಾಳೆ ನನಗೆ 50 ಜನ ಇಲ್ಲಿ ಬೇಕು ಆ ಮೀಟಿಂಗ್ ಅಂದರೆ ಎಲ್ಲರೂ ಅಲ್ಲಿ ನಿಂತಿರ್ತಾರೆ. ಅದು ವಿತೌಟ್ ಸಂದೇಹನೇ ಇಲ್ಲ. 11 ದಿವಸ ಅಂತೂ ನಾವೆಲ್ಲ ಒಂದು 3-4 ಅವರ್ ನಿದ್ದೆ ಮಾಡ್ತೀವಿ ಹೊರತು ಲಿಟ್ರಲಿ ಫುಲ್ ಡೇಸ್ ವಿ ವರ್ಕ್. ಆ್ಯಂಡ್ ಇಟ್ಸ್ ಎ ಹ್ಯೂಜ್ ಡೆಡಿಕೇಟೆಡ್ ಟೀಮ್. ಅದು ನನ್ನ ಅದೃಷ್ಟ. ನಾನು ಈ ಒಂದು ಸಂಸ್ಥೆಯಲ್ಲಿ ಇಂಥ ಒಂದು ಸದಸ್ಯರ ಜೊತೆ ಇರೋದು ನನ್ನ ನಿಜವಾದ ದೊಡ್ಡ ಅದೃಷ್ಟ. ಒಂದು ಶೋ ಆದಮೇಲೆ ಬೆಂಗಳೂರು ಗಣೇಶೋತ್ಸವದಲ್ಲಿ ಆರ್ಟಿಸ್ಟ್ನ ಫೆಲಿಸಿಟೇಟ್ ಮಾಡೋಕ್ಕೆ ಅಥವಾ ಒಂದು ಮಾತಾಡೋದಕ್ಕೆ ನೀವೇ ಹೋಗ್ತೀರಾ, ಬಿಕಾಸ್ ಯು ಆರ್ ದ ರೂವಾರಿ ಅಂತ. ನನ್ನ ಹೆಂಗೆ ವರ್ಕ್ ಮಾಡ್ತೀನಿ ಅಂದರೆ, ಈಗ ನಾನೊಂದು ಶೋದು ಒಂದು ಫೇಸ್ ಅಂತ ಅಂದ್ಕೊಳ್ಳಿ, ಒಂದು ಸಿನಿಮಾದ ಒಬ್ಬ ಹೀರೋ ಅಂತಲೇ ಅಂದ್ಕೊಳ್ಳಿ. ಟೆಕ್ನಿಷಿಯನ್ಸ್ ವರ್ಕ್ ಮಾಡಿರ್ತಾರೆ, ಡೈರೆಕ್ಟರ್ ವರ್ಕ್ ಮಾಡಿರ್ತಾರೆ, ಲೈಟ್ ಮ್ಯಾನು, ಎಲ್ಲ ಒಂದು ತಂಡ ಇರುತ್ತೆ. ಫೈನಲಿ ಹೂ ವಿಲ್ ಬಿ ದ ಫೇಸ್ ಆಫ್ ಇಟ್, ದಿಸ್ ಮ್ಯಾನ್ ಇರುವಂಥದ್ದು ಇರುತ್ತೆ. ಸೊ ದೇ ವರ್ಕ್ ಫಾರ್ ದಟ್ ಮ್ಯಾನ್ ಅನ್ನೋ ಥರ ಸೇಮ್ ಕಾನ್ಸೆಪ್ಟನ್ನ ನಾನು ಇಲ್ಲೇ ಹಾಕೊತೀನಿ. ಸೇಮ್ ಲೈಕ್ ಎಸ್ ಯು ಆರ್ ದ ಫೇಸ್ ಆಫ್ ಇಟ್, ಬಟ್ ಪೀಪಲ್ ಆರ್ ವರ್ಕಿಂಗ್ ಬಿಹೈಂಡ್ ಯು ಅಂತ. ಬಟ್ ಸ್ಟಿಲ್ ಆ್ಯಸ್ ಆ್ಯಂಡ್ ವೆನ್ ವರ್ಷ ಆಗ್ತಾ ನಾನು ಅನ್ಕೊತೀನಿ, ಯಾರಿಗಾದ್ರೂ ಒಬ್ರಿಗಾದ್ರೂ ಒಂದು
ಏನೋ ಒಂದು aren't they feeling jealous of this man? Aren't they feeling like envious about this guy? ಹಿಂಗೆ ಗುರು ಹೌ ಏನು ಶಕ್ತಿ ಬರ್ತಾ ಇದೆ ಇಲ್ಲಿ? ಅಲ್ಲ, ಸ್ಟೇಜ್ ಮೇಲೆ ಹೋಗೋ ಒಂದು ಹೇಳ್ತಿದ್ದೆ, ಸ್ಟೇಜ್ ಮೇಲೆ ನನಗೆ ಆಸೆ ಇಲ್ಲ ಹೋಗೋಕ್ಕೆ. ನಾನು ಆ್ಯಕ್ಚುಲಿ ಐ ವಾಸ್ ದ ಮೋಸ್ಟ್ ಶೈ ಗೈ ಟು ಗೋ ಆನ್ ಸ್ಟೇಜ್. ಬಟ್ ಏನಾಗೋಯ್ತು ಅಂತಂದರೆ, ಮುಂಚೆ ನಮ್ಮ ತಂದೆಯವರು ಈ ಕೆಲಸ ಮಾಡ್ತಾಯಿದ್ರು, ಬೇರೆ ಅನೌನ್ಸ್ ಮಾಡೋದೆಲ್ಲ. ಅಲ್ಲ, ಅದು ಈಗಲೂ ನಮಗೆ ಫಸ್ಟ್ ಓಪನಿಂಗ್ ಅವರೇ. ಸೊ ಅದಾದ ನಂತರ ಏನಾಯಿತು, ಈಗ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟು ಬೇರೆ ಕಡೆಯಿಂದ ಬರೋಕ್ಕೆಲ್ಲ ಶುರು ಮಾಡಿದಾಗ ಲ್ಯಾಂಗ್ವೇಜ್ ಬಿಕಮ್ ಎನ್ ಇಶ್ಯೂ. ಅವಾಗ ಏನಾಯಿತು, ಈಗ ಆ ಸಮಯದಲ್ಲಿ ಈಗ ನೀವು ಸ್ಟೇಜ್ ಕಾರ್ಯಕ್ರಮ ಮಾಡಿದ್ರೆ ನಿಮಗೆ ಗೊತ್ತು, ರಿಟರ್ನ್ ಸ್ಕ್ರಿಪ್ಟ್ ಕೆಲಸ ಮಾಡಲ್ಲ, ಇಂಪಾಸಿಬಲ್. ಆ ಸಮಯದಲ್ಲಿ ಅಲ್ಲಿ ಏನಾಗಬೇಕು ಅದನ್ನ ನೋಡಬೇಕು. ಆಮೇಲೆ ನನಗೇನು ಗೊತ್ತಾ, ಒಂದು ಮ್ಯೂಸಿಕಲ್ ಕಾರ್ಯಕ್ರಮ ಅಂದಮೇಲೆ ಮಾತು ಕಮ್ಮಿ ಇರಬೇಕು, ಎಷ್ಟು ಬೇಕೋ ಅಷ್ಟೇ ಬೇಕು. ಇದೆಲ್ಲ ನೋಡಿದಾಗ ನಾನು ಆ ಮೂಮೆಂಟಲ್ಲಿ ನನಗೆ ಗೊತ್ತಲ್ಲ ಏನಾಗ್ತಾ ಇದೆ ಅಂತ. ಅದಕ್ಕೆ ನಾನೇನು ಮಾಡ್ತೀನಿ, ಚೆಕ್ ಅಂತ ಹೋಗ್ತೀನಿ. ನೀವು ನೋಡಿದ್ರೆ ನಂದು ಎಲ್ಲ ಇಡೀ ಉತ್ಸವದ ಎಲ್ಲೇ ನೋಡಿ 90 ಸೆಕೆಂಡ್ಸಿಂದ ನಿಮ್ಗೆ 2 ಮಿನಿಟ್ಸ್ ಮೇಲೆ ನಾನು ಸ್ಟೇಜ್ ಮೇಲೆ ಕಾಣಿಸಲ್ಲ ನಿಮಗೆ. ಅದು ಎಷ್ಟು ಕೆಲಸ ಆಗಬೇಕು ಅಷ್ಟು ಮಾಡಿ ನೆಕ್ಸ್ಟ್ ಅಲ್ಲಿ ಬಂದಿರೋ ಜನ ಏನಕ್ಕೆ ಏನು ಅಲ್ಲಿ ಅನೌನ್ಸ್ಮೆಂಟ್ ನೆಸಿಟಿ ಇಲ್ಲ, ಬೇಸಿಕ್ ಒಂದು ಅನೌನ್ಸ್ಮೆಂಟ್ ಬೇಕು, ಅದು ಮಾಡೋದು, ಜಾಗ ಖಾಲಿ ಮಾಡೋದು ಅಷ್ಟೇ. ಐ ಆಮ್ ನಾಟ್ ಗೋಯಿಂಗ್ ಅಟ್ ದ ಫೇಸ್ ಆಫ್ ದ ಆರ್ಗನೈಸೇಷನ್ ಅಲ್ಲ, ಬಟ್ ಸಂಬಡಿ ಹೂ ಪ್ರಾಕ್ಟಿಕಲಿ ಹ್ಯಾಸ್ ಟು ಡೂ ಅ ವರ್ಕ್. ದಟ್ ಈಸ್ ಮೈ ವರ್ಕ್ ಟು ಡೂ ಅಂತ ಹೋಗೋದು ಹೊರತು ದ ಮೂಮೆಂಟ್ ಐ ಗಾಟ್ ಸಂಬಡಿ ನಮ್ಮ ಉತ್ಸವದಲ್ಲಿ ಹೂ ಕ್ಯಾನ್ ಡೂ ಇಟ್ ಅಂದರೆ ಐ ಸ್ಟಿಲ್ ಆಮ್ ಗ್ರೂಮಿಂಗ್ ಪೀಪಲ್. ಇನ್ನು ಬರೋ ವರ್ಷದಲ್ಲಿ ನಾನಲ್ಲದೆ ಬೇರೆಯವ್ರನ್ನೂ ನೋಡ್ತೀರಿ. ಬಟ್ ಇಟ್ ಇಸ್ ಜಸ್ಟ್ ದಟ್ ಬಿಕಾಸ್ ಐ ನೋ ಆರ್ಟಿಸ್ಟಿಂದ ಹಿಡಿದು ಮ್ಯೂಸಿಷಿಯನ್ ಅದು ಏನಾಗ್ತದೆ ಎಲ್ಲನೂ ನಾನು ಸ್ವಲ್ಪ ಮೇಲಿಂದ ನೋಡೋದ್ರಿಂದ ಐ ವಿಲ್ ಹ್ಯಾವ್ ಎ ಹೋಲ್ಡ್ ಆಫ್ ವಾಟ್ ಈಸ್ ಹ್ಯಾಪ್ನಿಂಗ್. ಸೊ ಇಟ್ ಬಿಕಮ್ಸ್ ಈಸಿ ಫಾರ್ ಮೀ ಟು ಡೂ ಅ ಕಮ್ಯುನಿಕೇಷನ್. ಸ್ಟೇಜ್ ನನ್ನ ಪ್ರಕಾರ ಇಟ್ಸ್ ಕಮ್ಯುನಿಕೇಟಿಂಗ್ ಬಿಕಾಸ್ the whole audience is sitting there waiting for some amount of communication, and all our members are that way itself. Nobody is got ಯಾರಿಗೂ ಒಂದು ಇದಿಲ್ಲ, ಆಸೆ ಇಲ್ಲ ನಾನು ಸ್ಟೇಜ್ ನಾನು ನಾವೆಲ್ಲ ಅಲ್ಲಿ ಬಂದಿದ್ದು ಕೆಲಸ ಮಾಡೋಕ್ಕೆ, ದೇವ್ರ ಸೇರ್ಗೆ ಮಾಡೋಕ್ಕೆ ಬಂದಿರೋದು. nobody wants any screen space, nothing. ಅದು ಇಲ್ವೇ ಇಲ್ಲ ನಮ್ಮಲ್ಲಿ. ಆ್ಯಂಡ್ ವಿ ಆಲ್ ಈಗ ಒಂದು ಸಂಸಾರದಲ್ಲಿ ನೀವು ಈಗ ಒಂದು ಫ್ಯಾಮಿಲಿ ಅಂತ ತೊಗೊಂಡ್ರೆ ಬ್ರದರ್ ಸಿಸ್ಟರ್ ವೈಫ್ ಎಲ್ಲ 100% ಇಸ್ ಡಿಫ್ರೆನ್ಸ್. ಹಸ್ಬೆಂಡ್ ವೈಫ್ ಜೊತೆ ನಮ್ಮ ಉತ್ಸವದಲ್ಲಿ ನಿಮಗೆ ಅದು ಸಿಗಲ್ಲ. ನಾವು 80-100 ಜನನು ನಮ್ಮದೆಲ್ಲ ಒಂದೇ ಇದು ಗಣೇಶ. ನಾವು ಒಂದು ಒಬ್ರಿಗೊಬ್ಬರು ಕೂಗಾಡೋದು ನೀವು ಹಾರ್ಡ್ಲಿ ಯು ವಿಲ್ ಸಿ. ಒಂದು ಫೈಟ್ ಆಗಿದೆಯಾ, ಯು ವಿಲ್ ನೆವರ್ ಗೆಟ್ ಟು ನೋ. ವಿ ವರ್ಕ್ ಇನ್ ದಟ್ ವೇ. ಆ ಒಂದು ಅಟ್ಮಾಸ್ಫಿಯರ್ ಇದೆ, ಅದು ಇಟ್ಸ್ ಎ ಗ್ರೇಟ್ ಎನ್ವೈರನ್ಮೆಂಟ್. ಅದಕ್ಕೆ ಎಲ್ಲರೂ ದಯವಿಟ್ಟು ಬಂದು ಸೇರ್ಕೊಳ್ಳಿ ಉತ್ಸವಕ್ಕೆ. ಇಟ್ಸ್ ಎನ್ ಯೂನಿವರ್ಸಿಟಿ ಆ್ಯಂಡ್ ನಾವು ಇಫ್ ಯು ಕಮ್ ಅಂಡ್ ಬಿ ಪಾರ್ಟ್ ಆಫ್ ದ ಉತ್ಸವ ಗೊತ್ತಾಗುತ್ತೆ ಇಲ್ಲಿ ಹೆಂಗಿದೀವಿ ನಾವು ಅಂತ. ಹೌ ವಿ ಡೂ ದ. ಅದಕ್ಕೆ ನಾವು ಏನು ಅಂತ ಅದು ನಿಮಗೆ ಉತ್ಸವದಲ್ಲಿ ಕಾಣುತ್ತೆ. ವಾಟ್ ಎವರ್ ಯು ಸೀನ್ ದ ಉತ್ಸವ ಇಸ್ ವಾಟ್ ದ ಟೀಮ್ ಇಸ್. ಉತ್ಸವ ಚೆನ್ನಾಗಿದೆಯಾ, ದಟ್ ಈಸ್ ವಾಟ್ ದ ಟೀಮ್ ಇಸ್, ಅದು ಟೀಮ್ ಎಫರ್ಟ್ ಅಷ್ಟೇ. ನೀವು ಹೇಳಿದ್ರಿ ಒಂದು ಒಳಗಡೆ ಜಗಳಗಳಾಗತ್ತೆ ಈ ಥರ. ಯು ವಿಲ್ ಹ್ಯಾವ್ ಲಾಟ್ ಆಫ್ ಫೈಟ್ಸ್ ಇರುತ್ತೆ ಇನ್ನು ಒಳಗಡೆ. ನೋ, ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ವಿ ಡೋಂಟ್. ಯು ಡೋಂಟ್ ಅಟ್ ಆಲ್. ನೆವರ್ ವಿ ಹ್ಯಾವ್ ಸೀನ್ ದಟ್. ನೆವರ್. ನಾಡ್ಲತ್ತು ನೋಡಿಲ್ಲ ಅದನ್ನ. ನೆವರ್ ಇಟ್ ಹ್ಯಾಪನ್ಸ್. ನೆವರ್. ಫಾರ್ 11-day ಥಿಂಗ್ ಟು ರನ್ ಆ ಥರ ಒಂದು ದಟ್ ಆನ್ ಎ ಗ್ರ್ಯಾಂಡ್ ಸ್ಕೇಲ್ ಅಂತಂದಾಗ there should be some kind of arguments or something. No, the small here and there will be there, but there is nothing which is like categorized. ಒಂದು ಇದು ದೊಡ್ಡದು ಜಗಳ ಆಯಿತು ಅನ್ನೋ ಥರ you will never get it. You will never get it. So this is such a peaceful act ಅಂತಾನೆ ಹೇಳ್ಬೋದು. Exactly. ನೀವು ಉತ್ಸವಕ್ಕೆ ಬಂದಿದ್ದೀರಲ್ಲ ಯಾವಾಗಾರ ಒಂದ್ಸತಿ ನೀವು ಮುಂದೆ ನೋಡಿದಿರ, ಬ್ಯಾಕ್ ಸ್ಟೇಜಲ್ಲೂ ನೋಡಿದ್ದೀರಿ. ಸದಸ್ಯರು ಎಲ್ಲ ಭಾಳಷ್ಟು ಸದಸ್ಯರು ನಿಮ್ಗೆ ಪರಿಚಯ ಇದೆ. ಸೊ ನಾನೇನು ಅದನ್ನು ಜಾಸ್ತಿ ಹೇಳ್ಬೇಕಾಗಿಲ್ಲ. ಯು ವಿಲ್ ನೆವರ್ ಸಿ ದ್ಯಾಟ್. Never. That's how it is. Yeah. The only place wherein ಜಗಳ ಆಗೋದಕ್ಕಿಂತ ಒಂದು ಕಿಯಾಸ್ ಆಗೋದೇನು ಅಂದರೆ ಬಿಟ್ಟಿಯಾಗಿ ಪಾಸ್ ತಗೊಳಕ್ಕೆ ಬರ್ತಾರಲ್ಲ, ಬಿಟ್ಟಿಯಾಗಿ ಎಂಟ್ರೀಸ್ ತಗೊಳಕ್ಕೆ ಬರ್ತಾರಲ್ಲ, ದಟ್ ಈಸ್ ದ ಓನ್ಲಿ ಪ್ಲೇಸ್ ವೇರ್ ಇನ್ ದೇ ಲೂಸ್ ದ ಟೆಂಪರ್. ಎಕ್ಸಾಕ್ಟ್ಲಿ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಮೀ ಫೆಮ್. ಅದಂತೂ ಎಷ್ಟು ವರ್ಷ ನೋಡ್ಬೋದು. ನಾವು ಅವ್ರಿಗೆ ಗೊತ್ತು, ನಾವು ಇವ್ರಿಗೆ ಗೊತ್ತು, ನಾವು ಇದು ಮಾಡಿದ್ವಿ ಅದು ಮಾಡಿದ್ದ ಅದೆಲ್ಲ ಕಡೆ ಇದ್ದಿದ್ದೇನೆ, ಅದು ಮಾಮೂಲು. ಸೊ ವಿ ಗ್ರೋ ಟು ದಟ್. ಸರ್, ನಾವು ಮೈಕ್ ಆಫ್ ಆಗಿದ್ದಾಗ ಯು ಆರ್ ಟಾಕಿಂಗ್ ಅಬೌಟ್ ದಿ ಸ್ಟ್ರಗಲ್ಸ್ ಆರ್ ದಿ ಹರ್ಡಲ್ಸ್. ನೀವು ನೋಡಿದಂಥದ್ದು ಒಂದು ಈಗ ನೆಲೆ ಇಲ್ಲ ಅಂತ ಹೇಳಿದ್ರಿ. ಲೈಕ್ ಅವಾಗ ನ್ಯಾಷನಲ್ ಕಾಲೇಜ್ ಬಸವನಗುಡಿ ನಡೆದಂಥ ಪ್ರಸಂಗ ಅಂತ. ಐ ಮೀನ್ ಐ ವಾಂಟ್ ಯು ಟು ಶೇರ್ ದಟ್ ಕಂಪ್ಲೀಟ್ ಸ್ಟೋರಿ ಬಿಹೈಂಡ್ ಇಟ್. ನಾವು 57ನೇ ಇಸ್ವಿ ಗಣೇಶೋತ್ಸವನ ಈಗ ನ್ಯಾಷನಲ್ ಕಾಲೇಜಲ್ಲಿ ಅದೇ 55, 56, 11 ದಿವಸ ಅಲ್ಲಿ ಕಾರ್ಯಕ್ರಮ ಮಾಡಿದ್ವಿ. 50ರಿಂದ 5 ದಿವಸ ಮಾಡ್ಕೊಂಡ್ವಿ. ಬಟ್ 11 ದಿವಸದ ಕಾರ್ಯಕ್ರಮ 55 ಮತ್ತು 56ನೇ ಇಸ್ವಿಲಿ ಎಡಿಷನ್ ಆಫ್ ಬೆಂಗಳೂರು ಗಣೇಶೋತ್ಸವ. 56ರಲ್ಲಿ ನಾವು 57ರಲ್ಲಿ ಏನು ಮಾಡಿದ್ವಿ, ನಾವು ಅದಕ್ಕೆ ಬಿಲಾಂಗ್ಸ್ ಟು ದ ಕಾರ್ಪೊರೇಷನ್. ನಾವು ಕಾರ್ಪೊರೇಷನಲ್ಲಿ ನಾವು ಮೇಯರ್ ಅವಾಗ ಯಾರಿದ್ರು ಅವ್ರಿಗೆ ರಿಕ್ವೆಸ್ಟ್ ಮಾಡಿ, ಈ ಥರ ನಮಗೆ 11 ದಿವಸನೂ ನೀವು ಕೊಡಬೇಕು, ಪರ್ಮನೆಂಟಾಗಿ ಮಾಡಿಕೊಟ್ಬಿಡಿ ನಮಗೆ. ಯಾಕಂದರೆ ಸ್ವಲ್ಪ ಒಂದಷ್ಟು ಡಿಫ್ರೆನ್ಸಸ್ ಆರ್ ಗೋಯಿಂಗ್ ಆನ್. ಲೋಕಲ್ಸ್ ದೇ ವರ್ ನಾಟ್ ಹ್ಯಾಪಿ ಬಿಕಾಸ್ ಅದೇ ಪಾರ್ಕಿಂಗ್ ಸಮಸ್ಯೆ ಅದು ಇದು ಅಂತ. ವಿ ಸೆಡ್ ವಿಲ್ ಡೂ ಇಟ್ ಅಂತ ಕೇಳಿದ್ವಿ. ಅವರು ಅದನ್ನು ಕಾರ್ಪೊರೇಷನಲ್ಲಿ ಕೌನ್ಸಿಲಲ್ಲಿ ಆರ್ಡ್ರ್ ಪಾಸಾಗಿ 11 ದಿವಸ ನಮ್ಮ ಉತ್ಸವ ಕೊಡಬೇಕು ಅಂತ ಆರ್ಡ್ರ್ ಪಾಸ್ ಆಯಿತು. ಮೇಯರು, ಎವ್ರಿಬಡಿ, ಕಮಿಷನರ್, ಆರ್ಡರ್ ಇಸ್ ಪಾಸ್. ಅದಾದಮೇಲೆ ನಾವು ಉತ್ಸವಕ್ಕೆ ಎಲ್ಲ ರೆಡಿ ಆದ್ವಿ, ಎಲ್ಲ ಮಾಡಿ ತಯಾರಿ ಮಾಡ್ಕೊಂಡಿದ್ವಿ.
ಉತ್ಸವ ಇನ್ನೇನು ಒಂದು 2 ದಿವಸ ಇದೆ ಅನ್ನೋಷ್ಟೊತ್ತಿಗೆ ನಮಗೊಂದು ಲೆಟರ್ ಬರುತ್ತೆ ಹೈಕೋರ್ಟಿಂದ. ಏನಂತಂದರೆ ಇಮ್ಮಿಡಿಯೇಟಾಗೆ ಇದು ಬಗ್ಗೆ ಹಿಯರಿಂಗ್ ಇದೆ, ನಾಳೆ ಬಂದು ನೀವು ಹಾಜರಿ ಆಗಬೇಕು ಅಂತ ಬಂತು. ನಮಗೆ ಶಾಕ್, ಏನಿದು ಹಾಜರಿ, ಏನು ನಮ್ಗೆ ಇದ್ರ ಬಗ್ಗೆ ಏನು ಐಡಿಯಾನೇ ಇಲ್ಲ. ರಾತ್ರಿ ನಮಗೆ ಬಂದಾಗ 6 ಗಂಟೆ, ನಾಳೆ ಬೆಳಿಗ್ಗೆ 10 ಗಂಟೆಗೆ ನೀವು ಕೋರ್ಟ್ ಮುಂದೆ ಇರಬೇಕು ಅಂತ ಬಂತು. ನಾವು ಫಸ್ಟ್ ಆಫ್ ಆಲ್ ವಿ ಡೋಂಟ್ ಹ್ಯಾವ್ ಎ ಲಾಯರ್ ಎನಿಬಡಿ. ಸೊ ನಮ್ಮಲ್ಲಿ ಒಂದು ನಮ್ಮ ವೆರಿ ಗುಡ್ ಡೋನರ್ ಆ್ಯಂಡ್ ವೆರಿ ಡಿಯರ್ ಟು ಅಸ್ ಅವರು ಇದ್ದಾರೆ, ರಾಜೇಶ್ವರ್ ಅಂತ. ಅವರು ವಿ ವೆಂಟ್ ಟು ಹಿಮ್ ಆ್ಯಂಡ್ ವಿ ಶೋಡ್ ಹಿಮ್. ಸೆಡ್ ನೋಡೋಣ ಬನ್ನಿ, ಅದು ಏನಂತ ಗೊತ್ತಿಲ್ಲ, ವಿಲ್ ಗೋ ಸಿ. ಸೊ ಅವ್ರು ಹೇಳಿದ್ರು ನೀವು ಒಂದು ಪರ್ಮಿಷನ್ಸ್ ಏನಿದೆಯಲ್ಲ ಎಲ್ಲ ಎತ್ಕೊಂಬನ್ನಿ, ವಿಲ್ ಗೋ. ಸೊ ಕೋರ್ಟ್ಗೆ ಹೋಗ್ತೀವಿ. ಅಲ್ಲಿ ಕೋರ್ಟ್ಗೆ ಹೋದರೆ ಇಟ್ ವಾಸ್ ಅ ರ್ಯಾಂಪೇಜ್ ಒಂಥರ. ಜಡ್ಜಿಗೆ ಯಾವ ಥರ ಹೇಳಿದ್ದಾರೆ ಅಂತಂದರೆ ದ ಕೈಂಡ್ ಆಫ್ ಥಿಂಗ್ಸ್. ಅಲ್ಲಿನ ಆ್ಯಂಬುಲೆನ್ಸ್ ಬಂತು, ನಾವು ಬಿಡೋಕ್ಕಿಲ್ಲ, ಒಬ್ರು ಯಾರೋ ತೀರೋದ್ರು. ಅಲ್ಲಿ ಮಕ್ಕಳ ಮೇಲೆ ಆಲ್ಮೋಸ್ಟ್ ನಮ್ಮ ಸ್ಟ್ರಕ್ಚರ್ಲ ತಲೆ ಮೇಲೆ ಬಿದ್ದೋಗಿ ಇದಾಗ್ತಾಯಿದೆ. ನಾವಲ್ಲಿ ತಿಂಗಳಾನ್ಗಟ್ಟಲೆ ಮಾಡ್ತೀವಿ, ಅಲ್ಲಿ ಆಟ ಆಡೋರಿಗೆ ಜಾಗನೇ ಕೊಡೋಲ್ಲ. ನೀವು ನೋಡಿದಾಗೆ ನ್ಯಾಷನಲ್ ಕಾಲೇಜಲ್ಲಿ ನಾವು ಮಾಡೋದು 30% ಆಫ್ ದ ಕರೆಕ್ಟ್. ಇನ್ 70% ವಿ ಡೋಂಟ್ ಯೂಸ್ ಇಟ್. ಇಟ್ಸ್ ಆಲ್ವೇಸ್ ಲೆಫ್ಟ್ ಫಾರ್ ಕರೆಕ್ಟ್. ಡ್ಯೂರಿಂಗ್ ದ ಡೇ ಓನ್ಲಿ ನೈಟ್ ಮಾತ್ರ ಕಾರ್ಯಕ್ರಮ ನಡೆಯುತ್ತೆ. ಏನೋ ಒಂದಷ್ಟು ವಿಷಯಗಳು ನಮ್ಮನ್ನ ಒಂದು ದೊಡ್ಡ ವಿಲನ್ ಮಾಡಿ ಅಲ್ಲಿ ಚೀಫ್ ಜಸ್ಟಿಸ್ ಅವರು ನಮ್ಮನ್ನು ಬಾಯಿ ಬಂದಂಗೆ ಏನಿದು ನೀವೇನು ಮಾಡ್ತಿದ್ದೀರಾ ಅಂತ ನಮ್ಮನ್ನು ಏನೇನೋ ಒಂದು ಮಾಡಿ ಕೂರಿಸ್ಬಿಟ್ಟಿದ್ರು. ಅವತ್ತು ನನ್ನ ಜೀವನದ ದೊಡ್ಡ ಕರಾಳ ದಿವಸನೇ ಅಂತ ಹೇಳ್ಬೋದು. ಅಯ್ಯಪ್ಪ, ಏನು ಇಂಥ ದೇವ್ರ ಕೆಲಸ ಮಾಡ್ತೀವಿ, ಇದು ಯಾವುದು ಇದು ನಮಗೆ ಅನ್ನೋ ಒಂದು ಭಾಳ ಬೇಸರ ಅಂದರೆ ಹಂಗಿಂಗಲ್ಲ. ಸಂಜೆ ಅಷ್ಟೊತ್ತಿಗೆ ಅದು ನಮ್ಮ ಲಾಯರ್ ಏನೋ ಮಾಡಿ ಸಂಜೆವರೆಗೂ ಅದನ್ನು ಟೈಮ್ ತೊಗೊತಾರೆ, ಒಂದಷ್ಟು ಏನೋ ಪರ್ಮಿಷನ್ಸ್ ಕೇಳೋದು ಎಲ್ಲ ತೊಗೊಂಡು ನಾವು ಅವ್ರು ಏನೇನು ಕೇಳಿದ್ರು ಎಲ್ಲ ನಾವು ಸಬ್ಮಿಟ್ ಮಾಡಿದ್ವಿ. ಅದಾದಮೇಲೆ ಸಂಜೆ ಹೈಕೋರ್ಟ್ ಆರ್ಡರ್ ಆಗುತ್ತೆ, ಇದು 5 ದಿವಸದ ಮೇಲೆ ಕೊಡಬಾರ್ದು, 5 ದಿವಸ ಮಾಡಬೇಕಿಲ್ಲಿ ನೀವು ಇಮ್ಮಿಡಿಯೇಟಾಗಿ ಇದನ್ನು ತೆರವು ಮಾಡಿ ಜಾಗನ ಅಂತ. ನಾವು ಆ ವರ್ಷ ಏನು ಮಾಡಿದ್ವಿ, ಒಂದು ಮಣ್ಣಿನ ಗಣಪತಿಯ ಒಂದು ಅಭಿಯಾನ ಮಾಡಿದ್ವಿ. ಅದು ಗಿನ್ನಿಸ್ ಬುಕ್ ದಾಖಲೆ ಆಯಿತು. ಸಿ.ಡಿ. ನಾವು ಒಂದು 3,500 ಜನದೆಲ್ಲ ಮಾಡಿಸಿ ಎಲ್ಲ ಮಾಡಿದ್ವಿ. ಅದಕ್ಕೆ ಸ್ಟ್ರಕ್ಚರ್ ಹಾಕ್ಬಿಟ್ಟಿದ್ವಿ. ಅದು ಹಾಕಿ ಒಂದು 4 ದಿವಸ ಆದಮೇಲೆ ಉತ್ಸವ ಇತ್ತು. ಇದು ಆಗಿದ್ದು 2ನೇ ದಿವಸದಲ್ಲೇ. ಕೋರ್ಟ್ ಏನು ಹೇಳುತ್ತೆ, ಇಮ್ಮಿಡಿಯೇಟಾಗಿ ಸ್ಟ್ರಕ್ಚರ್ ತೆಗೀರಿ, ನಿಮ್ದು ಯಾವತ್ತು ಹಬ್ಬ ಇದೆ ಅವತ್ತು ತಿರ್ಗಿ ವಾಪಸ್ ಹಾಕಿ, ಬಟ್ ಇವತ್ತು ತೆಗಿಬೇಕು ಅಂತ ಆರ್ಡರ್ ಆಗುತ್ತೆ. ಸೊ ವಿಯರ್ಡ್. ಅವ್ರು ಏನು ಹೇಳಿದ್ರು ಕೇಳೋಕ್ಕೆ ರೆಡಿ ಇಲ್ಲ, ಜಡ್ಜ್ ಕೇಳೋಕ್ಕೆ ರೆಡಿ ಇಲ್ಲ. ಸೊ ನಾವು ವಾಪಸ್ ಬರ್ತೀವಿ. ಏನು ಮಾಡೋದು, ಸ್ಟ್ರಕ್ಚರ್ ಬಿಚ್ಚಬೇಕು. ಬಿಚ್ಚಕ್ಕೆ ಶುರು ಮಾಡಿದ್ವಿ. ನಾವು ಬಿಚ್ಚಕ್ಕೆ ಶುರು ಮಾಡಿದ್ರೆ ತಿರ್ಗಿ ಅವರ ನಮ್ಮ ಆಪೋಸಿಟ್ ಲಾಯರ್ ಅವರು ಇವ್ರು ಸರಿಗೆ ಬಿಚ್ತಾ ಇಲ್ಲ ಅಂತ ತಿರ್ಗಿ ಅವ್ರು ಕೊಟ್ಟಿಗೆ ಹೋಗಿ ಏನು ಕೊನೆಗೆ ನಾವು ಒಂದು 2 ದಿವಸದಲ್ಲಿ ಒಂದು ಅರ್ಧ ಸ್ಟ್ರಕ್ಚರ್ ಬಿಚ್ಚಿದ್ವಿ. ಫುಲ್ ಬಿಚ್ಚಕ್ಕೆ ಹಾಕಲ್ಲ ಅಂದರೆ ದೊಡ್ಡ ಸ್ಟ್ರಕ್ಚರ್ ನೀವು ನೋಡೋರಾಗೆ ನಾವು ಆಲ್ಮೋಸ್ಟ್ 1.5 ಲಕ್ಷ ಸ್ಕ್ವೇರ್ ಫೀಟ್ ಸ್ಟ್ರಕ್ಚರ್ ಹಾಕ್ತೀವಿ. ಸೊ ಅದಾದಮೇಲೆ ಉತ್ಸವ ಬಂತು, 5 ದಿವಸ ಮಾಡಿದ್ವಿ. ಅಲ್ಲಿ ಅಷ್ಟೇ ದಿವಸದಲ್ಲಿ ನಾವು ಇನ್ನೊಂದು ವೆನ್ಯೂ ಬೇಕಂದ್ರೆ ನೀನು 5 ದಿವಸ ಕಾರ್ಯಕ್ರಮ ಮಾಡಬೇಕು. ಸದ್ಯಕ್ಕೆ ನಾವು ಅಲ್ಲಿರೋ ಬಡಾವಣೆಯವ್ರಿಗೆ ಒಂದು ದೇವ್ರ ಕೈ ಮುಗಿದು ಕೇಳ್ಕೊಂಡ್ವಿ, ನಮಗೆ ಒಂದು ಕೆಲಸ ಮಾಡಿ ಗಣಪತಿನ ತೆಗಿಯೋಕ್ಕಾಗಲ್ಲ, ದಯವಿಟ್ಟು ಗಣಪತಿನ ಮಾತ್ರ ಇಡೋಕ್ಕೆ ನಮಗೆ ಅವಕಾಶ ಕೊಡ್ಕೊಡಿ. ಸೊ ಯಾರು ಬೇಡ್ಕೊಂಡ್ರಿ ಅದನ್ನು? ಅಲ್ಲಿರೋ ಬಡಾವಣೆ ಕೋರ್ಟ್ಗೆ ಯಾರು ಹೋಗಿದ್ರು ಅವ್ರಿಗೆ ಹೋಗಿ ನಮ್ಮ ಮೇಲೆ ಕೇಸ್ ಹಾಕಿದವ್ರ ಹತ್ರ ಹೋಗಿ ಕೈ ಮುಗಿದು ಎಲ್ಲರನ್ನು ಕೇಳ್ಕೊಂಡು ದಯವಿಟ್ಟು ಗಣಪತಿ ಪೂಜೆ ಮಾಡೋಕ್ಕೆ ಮಾತ್ರ ಅವಕಾಶ ಮಾಡಿಕೊಡಿ, ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿ ಮಾಡಲ್ಲ, ಬೇರೆ ಕಡೆ ಮಾಡ್ತೀವಿ ಅಂತಂದ್ವಿ. ಸದ್ಯಕ್ಕೆ ಅವ್ರು ಒಬ್ಲೈಜ್ ಮಾಡಿ ನಮಗೆ ಮಾಡೋಕ್ಕೆ ಅಲ್ಲಿ ಅವಕಾಶ ಕೊಟ್ಟರು. ಸೊ ಗಣಪತಿ ಪೂಜೆನ ಅಲ್ಲೇ ಗಣಪತಿಗೆ ಮಾತ್ರ ಪ್ರತಿಷ್ಠಾಪನೆ ಹಾಕೋದು ಆಗ್ಬಿಟ್ಟಿತ್ತು. ಅಲ್ಲೇ ಪೂಜೆ ಮಾಡಿದ್ವಿ. ಸಾಂಸ್ಕೃತಿಕ ಕಾರ್ಯಕ್ರಮನ ಒಂದು ಇದು ಕೋಟೆ ಮೈದಾನದಲ್ಲಿ ಮಾಡಿದ್ವಿ. ಅದು ತಕ್ಷಣ ಓವರ್ ನೈಟ್ ಎಲ್ಲನೂ. ಸೊ ಇಟ್ ವಾಸ್ ಒಂದು ಆ ವರ್ಷ ನಾನು ಜೀವನದಲ್ಲಿ ಮರೆಯೋಕ್ಕಾಗಲ್ಲ. ಸೊ ತುಂಬಾ ಚಾಲೆಂಜಸ್ ಈ ಥರ. ಇಟ್ಸ್ ಲೈಕ್ ಉತ್ಸವ ಅದೇ ನಮ್ಮ ಗಣಪತಿ ಅದೇನೋ ಒಂದೊಂದು ನಮಗೆ ತುಂಬಾ ಒಂದು ಟೆಸ್ಟ್ ಮಾಡ್ತಾರೆ. ಬಟ್ ಉತ್ಸವ ಹೆಂಗೂ ನಡೆದೋಗುತ್ತೆ. ಅದು ಆಗಿದ್ಮೇಲೆ ಇಷ್ಟು ದೊಡ್ಡ ವಿಷಯ ಆಗಿದ ತಕ್ಷಣ ಕೋವಿಡ್ ಆಯಿತು. ಕೋವಿಡ್ ಆಗಿದ್ದು ಏನು ಅಂತಂದರೆ ಆ ಗಣಪತಿ ಎಲ್ಲೂ ಬೇಡ, ನನ್ನ ಅಪ್ಪನ ಜೊತೆ ಬಂದು ಕೂತ್ಕೊತೀನಿ ಅಂತ ನಮ್ಮ ಮಲ್ಲಿಕಾರ್ಜುನ ಗುಡಿಲಿ ಬಂದು ಕೂತ್ಕೊಂಡಿದ್ದೆ 2 ವರ್ಷ. ಸಿಂಪಲ್ 2 ವರ್ಷ ಅಲ್ಲಿ ಆಗಿದ ತಕ್ಷಣ ಏನು ಮಾಡಿದ್ರು, ಅಪ್ಪ ಆಯ್ತಾ ಅಮ್ಮನ ಜೊತೆ ಕೂತ್ಕೊಳ್ಳೋಣ ಅಂತ ಶಾರದಾಂಬೆ ಪಕ್ಕ ಬಂದು ಕೂತಿಯಾರಿ. ಸರ್, ಇನ್ ದ ಲಾಸ್ಟ್ 2 years ನೀವು ಶೃಂಗೇರಿ ಶಾರದಾಂಬ 2 3 ಸರ್? 3 years ಇಂದ ಶಂಕರ ಮಠನೇ ಯಾಕೆ? ಅದಕ್ಕೊಂದು ಸ್ಟೋರಿ ಇದೆ. ಸೊ 59ನೇ ಇಸ್ವಿ ಇದೆಲ್ಲ ಆದಾಗ ಜಗದ್ಗುರುಗಳು ಬಂದಿದ್ದರು. ನಮಗೆ ನಮ್ಮ ಅಡ್ಮಿನಿಸ್ಟ್ರೇಟರ್ ಗೌರಿಶಂಕರ್ ಅವರು ನಮ್ಮ ಒಡನಾಟ ಇತ್ತು, ನಮ್ಮ ಉತ್ಸವಕ್ಕೆ ಬರ್ತಾಯಿದ್ರು. ನಾವೊಂದು ಶೃಂಗೇರಿಲಿ ಒಂದು ಅವರು ಸಹಸ್ರನಾರಿಕೆಳ ಗಣಯಜ್ಞ ಒಂದು ಮಾಡ್ತಾರೆ, ಭಾಳನೇ ವಿಶೇಷ. ಅದು ಒಬ್ಬರು ಇಂಡಿವಿಜುವಲ್ ಮಾಡೋದು ತುಂಬ ಕಷ್ಟ, ಭಾಳನೇ ಖರ್ಚು, ಭಾಳ ವಿಶೇಷ. ಅದಕ್ಕೆ ನಮ್ಮನ್ನ ಕರೆದು ನಾವು ನೋಡಿದ್ವಿ, ನಮ್ಗೆ ತುಂಬಾ ಇಷ್ಟ ಆಗಿತ್ತು. ಅದನ್ನು ಇಲ್ಲಿ ಮಾಡಬೇಕು ಅಂತ ನಮಗೆ ಆಸೆ ಆಯಿತು. ಸೊ ಆ ಆಸೆನ ವ್ಯಕ್ತಪಡಿಸಿದಾಗ ಅವರು, ನೀವು ಎಲ್ಲೆಲ್ಲ ಮಾಡ್ತೀರಿ, ನೀವು ಎಲ್ಲೋ ಬೇರೆ ಕಡೆ ಕಷ್ಟ ಆಗುತ್ತೆ, ನೀವು ಶೃಂಗೇರಿ ಮಠದಲ್ಲೇ ಮಾಡಿ,
ನಿಮ್ಗೆ ಏನೇನು ಬೇಕೋ ನಾನು ಪಾತ್ರೆ ಸಮೇತ, ಯಾಕಂದರೆ ಅದು ತುಂಬ ಮಡಿಯಿಂದ ಮಾಡಬೇಕು, ಒಂದು ಫುಲ್ ಆಗಿ ಏನು ಬೇಕೋ ಪಾತ್ರೆ ಜನ ಎಲ್ಲನೂ ಶೃಂಗೇರಿಯಿಂದ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಕಳಿಸ್ಕೊಡ್ತೀವಿ ಅಂತ. ಅದು ಗುರುಗಳ ಹತ್ರ ಆಶೀರ್ವಾದ ತೊಗೊಳಕ್ಕೆ ಹೋದ್ವಿ. ಈ ಥರ ಬಂದಾಗ ಈ ಥರ ಮಾಡಬೇಕು ಅಂತ ಇದ್ವಿ. ಗುರುಗಳು ಇಲ್ಲೇ ಮಾಡ್ಕೊಂಡು ಹೋಗಿ ಉತ್ಸವನ ಅಂತ ಆಶೀರ್ವಾದ ಮಾಡಿದ್ರು. ಅಯ್ಯೋ ತೀರಿ ಇದೇನಪ್ಪ ಇದು ಉತ್ಸವನೇ ಇಲ್ಲಿ ಮಾಡಿ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ನಾವು ಆಲ್ಮೋಸ್ಟ್ ಒಂದು 3-4 ದಿವಸ ತಲೆ ಕೆಡ್ಸ್ಕೊಂಡ್ವಿ. ಏನು ಹಿಂಗೆ ಹೇಳ್ಬಿಟ್ರಲ್ಲ ಗುರುಗಳು ಬಾಯಿಂದ ಹಿಂಗೆ ಬಂದುಬಿಡ್ತಲ್ಲ ಅಂತ. ಈ ಗುರುಗಳು ಹೇಳಿದ್ದಾರೆ ಅಂದಮೇಲೆ ಏನೋ ಇರಬೇಕು, ಈಗ ದೇವರೇ ಹೇಳ್ಸಿರ್ಬೇಕು ಅನ್ನೋ ಥರ ನಮ್ಮ ಭಾವನೆ. ಗುರುಗಳು ಹಿಂಗೆ ಹೇಳ್ತಾರೆ ಅಂತ. ಈಗ ಒಂದು ಉತ್ಸವನ ತೊಗೊಂಡೋಗಿ ಈಗ ಮಠದ ಚೌಕಟ್ಟಿನಲ್ಲಿ ಒಂದು ಸಾಂಸ್ಕೃತಿಕ ಉತ್ಸವ ಮಾಡೋದು ಇದೆಯಲ್ಲ, ಅದು ಗುರುಗಳು ಹೇಳ್ತಾ ಇದ್ದಾರೆ ಅಂದ್ರಾಗ ಒಂದು ನಮಗೆ ಒಂದು ಆಜ್ಞೆ ಆಗಿದೆ, ಮಾಡಬೇಕು ಅಷ್ಟೇ. ಹೋದ್ವಿ 3 ವರ್ಷ ತುಂಬ ನೆಮ್ಮದಿಯಿಂದ ಉತ್ಸವ ಮಾಡಿದ್ವಿ. ತುಂಬ ನೆಮ್ಮದಿ ಅಂದರೆ ಭಗವಂತ ತುಂಬಾ ನಮಗೆ ಒಂದು ಸಂತೃಪ್ತಿ ಕೊಟ್ಟಿದ್ದಾನೆ. ಅಲ್ಲಿ ಆಗ ಒಂದು ಪೂಜೆ ವಿಧಾನ ಆಗಲಿ, ಭಾಳ ವಿಶೇಷ ಪೂಜೆಗಳಾಗೋಯ್ತು ಅಲ್ಲಿ. ಸಹಸ್ರನಾಳಿಕೆಳಗೆ 2 ಸತಿ ಮಾಡಿದ್ವಿ ಗಣಯಜ್ಞ. ಹೋಮಗಳಂತೂ ನೀವು ಕೇಳೋ ಎಲ್ಲ ಥರ ದೇವರ ಹೋಮಗಳು ನಡೆದಿದೆ, ಲಕ್ಷ ಕುಂಕುಮಾರ್ಚನೆ ನಡೆದಿದೆ, ಸತ್ಯನಾರಾಯಣ ಪೂಜೆ, ಯಾವ ಪೂಜೆಗಳು ನೋಡಬೇಕು ಅಂದರೆ ಭಾಳ ವಿಶೇಷವಾಗಿ ನಡೆದೋಗಿದೆ. ಕಳೆದ 3 ದಿವಸದಲ್ಲಿ ನಾನು ಮಾತಾಡಿ ನಂಗೆ ಒಂದು ರೋಮಾಂಚನ ಆಗುತ್ತೆ ಅದು ನೆನೆಸ್ಕೊಂಡ್ರೆ. ಎಲ್ಲರೂ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದ ಮಾತಾಡ್ತಾರೆ, ಬಟ್ ಇರೋ ಫ್ಯಾಕ್ಟ್ ನಮ್ಮ ನಡೆಯೋ ಪೂಜೆ, ದೇವರಿಗೆ ನಡೆಯೋ ಪೂಜೆ ಅಂತೂ ಭಾಳನೇ ಅದ್ಭುತ. ಅದೆಲ್ಲರೂ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅದನ್ನು. ಆ್ಯಕ್ಚುಲಿ ಈ ವರ್ಷದ್ದು ನನಗೆ 2 ವಿಡಿಯೋ ಒಂದು ವೈರಲ್ ಆದಂಥದ್ದು ನೋಡಿದ್ದು. ಒಂದು, ಆ ಗಣಪತಿ ಮುಂದೆ ಎಲ್ಲ ಒಂದು ಹುಡುಗಿಯರು ನಿಂತ್ಕೊಂಡು ಒಂದು ಪರ್ಕಷನ್ ನುಡಿಸ್ತಾ ಇದ್ದಿದ್ದಂಥದ್ದು ಒಂದು, ದಟ್ ಬಿಕಮ್ ವೈರಲ್. ಆ್ಯಂಡ್ ಇನ್ನೊಂದು, ಒನ್ ಆಫ್ ದಿ ಇಂಡಿಯಾಸ್ ಗ್ರೇಟೆಸ್ಟ್ ಸಿಂಗರ್ಸ್ ಅಂದರೆ ಕೌಶಿಕಿ ಅವರು ಬಂದು ಒಂದು ಬ್ಯಾಕ್ ಸ್ಟೇಜಲ್ಲಿ ನಿಂತಿರಬೇಕಾದ್ರೆ ಅವ್ರಿಗೆ ಸುಮಾರು ಜನ ಬಂದ್ಬಿಟ್ಟು ಈ ಒಂದು ಶಾರದಾ ಸ್ತುತಿನ ಹೇಳ್ತಾ ಅವ್ರಿಗೆ ದೆ ವೆಲ್ಕಮ್ಡ್ ಅಥವಾ ಒಂದು ಸೆಂಡ್ ಆಫ್ ಕೊಟ್ಟರೋ ಗೊತ್ತಿಲ್ಲ. ಆ 2 ವೀಡಿಯೋ ನೋಡಿದಾಗಲೇ ಒಂಥರ ಮೈ ಜುಮ್ ಅನಿಸುತ್ತೆ. ಸಿಂಗ್ಲಿಕ್ಕೆ ಎಷ್ಟೋ ಜನ ಕೆಳಗಡೆ ನಾನೇ ಕಮೆಂಟ್ಸಲ್ಲಿ ಹೋಗಿ ನೋಡಿದ್ದೀನಿ, ಹೋ ವೇರ್ ಡಿಡ್ ದಿಸ್ ಹ್ಯಾಪನ್ ಅಂತ. ಕೆಲವರು ದಿಸ್ ಈಸ್ ಇನ್ ದ ಪ್ರೆಸ್ಟೀಜಿಯಸ್ ಬೆಂಗಳೂರು ಗಣೇಶೋತ್ಸವ, ವಿ ಓನ್ ದಿಸ್ ಫೆಸ್ಟಿವಲ್. ಸೊ ಅವರವರೇ ಅಲ್ಲಿ ಮಾತಾಡ್ಕೊಂಡಿದ್ದು ಆ ರೀತಿ ಅಂತಿತ್ತು. ದ್ಯಾಟ್ ಈಸ್ ವೆನ್ ಐ ರಿಯಲೈಸ್ಡ್ ಪ್ರತಿ ಒಂದು ಉತ್ಸವನೂ ಕೂಡ, ಪ್ರತಿ ವರ್ಷವೂ ಕೂಡ ದ ಕೈಂಡ್ ಆಫ್ ಡೈಮೆನ್ಷನ್, ದ ಕೈಂಡ್ ಆಫ್ ಸ್ಟ್ಯಾಂಡ್ ಅದು ತೊಗೊಂಡ್ರಂಥದ್ದು ಅದರಷ್ಟಕ್ಕೆ ತೊಗೊಂಬಿಟ್ಟಿದೆ ಅದೊಂಥರ. ಹೇಳಿದ ನಮ್ಮ ಗಣೇಶಂದು ಒಂದು ಮಹಿಮೆ ಇದು ನಮ್ಮದು ಯಾರ್ದು ಇಲ್ಲ ಇದರಲ್ಲಿ. ಇಷ್ಟು 66 ದಶಕಗಳು ಈ ಉತ್ಸವ ಈ ಮಟ್ಟಿಗೆ ಬೆಳೆದಿದೆ ಅಂತಂದರೆ ಅದು ಒಂದು ಯಾವುದೋ ಒಂದು ಎನರ್ಜಿ ಅಂತಲೇ ಹೇಳಬೇಕು. ಅದಿಲ್ಲ ಅಂದರೆ ಯಾರು ಇಂಡಿವಿಜುವಲ್ ಕೈಲಿ ನಾನು ಮಾಡಿದೆ, ನೀವು ಮಾಡಿದೆ ಅಥವಾ ಇನ್ನೊಬ್ರು ಮಾಡಿದೆ, ಇದು ಸಾಧ್ಯನೇ ಇಲ್ಲ. ಇದು ಅವ್ನು ಮಾಡಿಸ್ಕೊತಾ ಇದ್ದಾನೆ. ನಾವು ಅದಕ್ಕೆ ಒಂದು ಮೂಲ ಅಷ್ಟೇ, ನಮ್ಮ ಕೈಲಿ ಮಾಡಿಸ್ಕೊತಾ ಇದ್ದಾನೆ. ಚೆನ್ನಾಗಿ ನಮ್ಮ ಗಣಪತಿ ಅಂತೂ ತುಂಬ ಚೆನ್ನಾಗಿ ಸೇವೆ ಮಾಡಿಸ್ಕೊತಾ ಇದ್ದಾರೆ. ಆ್ಯಂಡ್ ವಿಜೃಂಭಣೆಯಿಂದ ಹೇಳ್ತಾ ಇದ್ದೀನಿ, ಪ್ರತಿ ವರ್ಷ ಅದೊಂದು ವಿಜೃಂಭಣೆ ಬೇರೆ ಲೆವೆಲ್ಗೆ ಹೋಗ್ತಾ ಇದೆ. ಆ್ಯಕ್ಚುಲಿ ಮುಂಬರುವ ವರ್ಷದಲ್ಲಿ ಇನ್ನೇನೇನಾಗುತ್ತೋ ಗೊತ್ತಿಲ್ಲ. ಸೊ ಇನ್ನು ನನ್ನ ಪ್ರಕಾರ ಇನ್ನೂ ಚೆನ್ನಾಗಿ ಪೂಜೆ ಮಾಡಿಸ್ಕೊತಿರುತ್ತೆ ನಮ್ಮ ಇದು. ಸೊ ಏನಾಗ್ಬಿಟ್ಟಿದೆ, ಎಸ್ಪೆಷಲಿ 57ನೇ ವರ್ಷ ಆ ಒಂದು ಇನ್ಸಿಡೆಂಟ್ ಆದಮೇಲಂತೂ, ಆ್ಯಂಡ್ ಕೋವಿಡ್ 2 ವರ್ಷ ಏನಾಗಿದೆಯೋ ನಮಗೊಂದು ದೊಡ್ಡ ನಂಬಿಕೆ ಬಂದ್ಬಿಟ್ಟಿದೆ, ನಮ್ಮ ಗಣೇಶ ಮಾಡಿಸ್ಕೊಂತಾನೆ. ಈಗ ನಾವು ತಲೆ ಕೆಡ್ಸ್ಕೊಳ್ಳೋದು ಕಮ್ಮಿ, ಮುಂಚೆ ತುಂಬ ತಲೆ ಕೆಡ್ಸ್ಕೊತಾ ಇದ್ವಿ. ಈಗ ಇಲ್ಲಿ ಮಾಡಿಸ್ಕೊಳಪ್ಪ, ನಿಂದೆ ಪೂಜೆ, ನಾವು ರೆಡಿ ಇದೀವಿ ಮಾಡೋಕ್ಕೆ, ನೀ ಎಲ್ಲಿ ಮಾಡಿಸ್ಕೊತೀಯೋ, ನೀ ಎಲ್ಲಿ ಕೂತ್ಕೋತೀಯೋ, ನಾವು ಮಾಡ್ತೀವಪ್ಪ ಅನ್ನೋ ಥರ ಆಗಿದೆ ಈಗ. ಸರ್, ಈಗ ಬರೋ ಆ್ಯಕ್ಟರ್ಸ್ಗಳ ಜೊತೆ ಬರೋರ ಜೊತೆ ಎಲ್ಲರ ಜೊತೆ ಒಂದು ರ್ಯಾಪಿಡ್ ಫೈರ್ ರೌಂಡ್ ಮಾಡ್ತೀನಿ. ಸೊ ಐ ವಾಂಟ್ ಟು ಡೂ ಒನ್ ಸ್ಪೆಷಲ್ ಸೆಗ್ಮೆಂಟ್ ಆಫ್ ರ್ಯಾಪಿಡ್ ಫೈರ್ ರೌಂಡ್ ವಿತ್ ಯು. ಸೊ ಏನು ಅಂತಂದರೆ, ಐ ವಾಂಟ್ ಟು ನೇಮ್ ದಿ ಆರ್ಟಿಸ್ಟ್. ಐ ನೋ ದಿ ಆರ್ಟಿಸ್ಟ್ ಹೂ ಹ್ಯಾಸ್ ಕಮ್ ಅಂಡ್ ಪರ್ಫಾರ್ಮ್ಡ್ ಇನ್ BG. ಸೊ ಒನ್ memory or one unforgettable your experience with them ಒಂದನ್ನು ಹೇಳಬೇಕು. Let's begin with Dr. S.P. Balasubramaniam sir. ಅವ್ರದ್ದು 1974 ಇಂದ ಹೇಳಿದ್ನಲ್ಲ, ಆವಾಗಿಂದ ಅವ್ರು ತುಂಬ ಫ್ಯಾಮಿಲಿಗೆ ಕ್ಲೋಸ್ ಆಗ್ಬಿಟ್ರು. ಅವ್ರು ನಮ್ಮ ಮನೆಗೆಲ್ಲ ಬರೋರು, ನಮ್ಮಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಆದರೆ ಬರ್ತಾರೆ, ಅವ್ರದ್ದೇನೋ ಫಂಕ್ಷನ್ ಇದೆ ಅಲ್ಲಿಗೆ ಹೋಗ್ತೀವಿ ಚೆನ್ನೈಗೆ, ಆ ಥರ ಒಂದು ಒಡನಾಟ. ಎಸ್ಪೆಷಲಿ ನಾನು ಉತ್ಸವದಲ್ಲಿ ಸ್ವಲ್ಪ ಮುಂದೆ ಬಂದು ನಾವು ಮಾಡಿದಾಗಲ್ಲ, ಅವ್ರು ನನಗೆ ಈಗಲೂ ನೆನಪಿದೆ. ನನ್ನ ಒಂದು ಫೋಟೋನಿದೆ, ಬೆಂತಟ್ಟಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತೀವಿ, ಹಿಂಗೆ ನಡ್ಸ್ಕೊಡೋಗು, ತುಂಬ ದೊಡ್ಡ ಜವಾಬ್ದಾರಿ ತೊಗೊಂಡಿದ್ಯಾ ಅಂತ ಹೇಳಿರೋದು ನನಗೆ ಈಗಲೂ ಜ್ಞಾಪಕ ಇದೆ. ಸೊ ದಟ್ ಸಮಥಿಂಗ್ ವಿಚ್ ಐ ವಿಲ್ ಆಲ್ವೇಸ್ ಕ್ಯಾರಿ ವಿತ್ ಮೀ ಆಲ್ವೇಸ್. ಆ್ಯಂಡ್ ಅವ್ರ ಹತ್ರ ನಾನು ಐಸು ಗೋಡು ಚೆನ್ನೈ ಏನೇನೋ ಒಂದು ಅಡ್ವೈಸ್ ಬೇಕು ಅಂದರೆ, ಏನಾದರೂ ಈಗ ಯಾರನ್ನೋ ಕರೆಸ್ಬೇಕು ಅನ್ನೋಗಿದ್ರೆ ಒಂದ್ಸತಿ ಐ ವಾಂಟ್ ಟು ಗೆಟ್ ರಜನಿಕಾಂತ್, ಐ ವೆಂಟ್ ಅಂಡ್ ಮೆಟ್ ಹಿಮ್. ಸೊ ಅವರು ಮಾತಾಡಿದರು. ಸೊ ಬಟ್ ಡೇಟ್ಸ್ ಏನು ವರ್ಕೌಟ್ ಆಗಿಲ್ಲ. ಸೊ ಆಲ್ ದೋಸ್ ಥಿಂಗ್ಸ್. ಬಟ್ ನಿಮ್ಗೆ ಗೊತ್ತಿರೋ ರಜನಿಕಾಂತ್ ನಮ್ಮ ಹತ್ರ ಬಂದಿದ್ರು ಉತ್ಸವದಲ್ಲಿ. ಬಂದಿದ್ರಾ? 1978 ಒಂದು ಆಂಧ್ರದ ದೊಡ್ಡ ಚಂಡಮಾರುತ ಆಗಿತ್ತು. ಅವಾಗೊಂದು ಫಂಡ್ ರಿಲೀಫ್ ಮಾಡಿದಾಗ ರಜನಿಕಾಂತ್, ಕಮಲ್ ಹಾಸನ್, ವಿಷ್ಣುವರ್ಧನ್ ಎಲ್ಲರೂ ಸೇರಿ ಕಂಟ್ರೋ ಸ್ಟೇಡಿಯಮಲ್ಲಿ ದೊಡ್ಡ ಕಾರ್ಯಕ್ರಮ ಆಗಿತ್ತು. ಇದು ಫೋಟೋಸ್ ವಿಡಿಯೋಸ್ ಎಲ್ಲ ಇವತ್ತು ಇದೆ ನಮ್ಮ ಹತ್ರ. ಸೊ ಅದೊಂದು ಕಾರ್ಯಕ್ರಮದಲ್ಲಿ ಬಂದಿದ್ರು. ಅವಾಗ ಅವರೇ ಮಾತಾಡಿ SP ಬೇರೆ ಅವ್ರನ್ನೆಲ್ಲ ಕರ್ಕೊಂಬಂದಿದ್ದು ಅವಾಗ.
ಸೊ ಇದ್ರ ಬಗ್ಗೆ ಒಂದು ಒಡನಾಟ. ಆ್ಯಂಡ್ ಅವ್ರು ಯಾವಾಗೂ ಬಂದದ್ದು ಅದೊಂಥರ ಇದು ನಾನೊಬ್ಬ ಮೆಂಬರ್ ಅಂತಲೇ ಹೇಳೋದವ್ರು ಹೊರತು ಐ ಡೋಂಟ್ ಕಮ್ ಆಸ್ ಎ ಸಿಂಗರ್ ಅಂತಲ್ಲ, ಯಾವಾಗಲೂ ಅವ್ರು ನಾನು ಒಂದು ಮೆಂಬರ್ ಅಂತಲೇ ಹೇಳೋದವ್ರು ಆ್ಯಕ್ಚುಲಿ. ಓಕೆ, ನೆಕ್ಸ್ಟ್ ಒನ್, ನಮ್ಮ ಕನ್ನಡದ ಹೆಸರಾಂತ ಗಾಯಕ ರಾಜೇಶ್ ಕೃಷ್ಣನ್. ರಾಜೇಶ್ಗೆ ಲಾಂಗ್ ಟೈಮ್. ನಾನು ಹೇಳ್ದಲ್ಲ ಅವಾಗ SPB ಅವ್ರಿಗೆ ಒಂದು ನ್ಯಾಷನಲ್ ಅವಾರ್ಡ್ ಬಂತು. ಆ್ಯಂಡ್ ವಿ ಗಾಟ್ ಹಿಮ್ ಇನ್ ಅ ವೆರಿ ಚಾರಿಯಟಲ್ಲಿ, DV ಜೋಡಿಯಿಂದ ಒಂದು ಚಾರಿಯಟ್ ಎಲ್ಲ ಮಾಡಿ ಕರ್ಕೊಂಡು ಅವನು ಮಲ್ಲಿಕಾರ್ಜುನ ಗುಡಿಗೆ ಒಂಥರ ರಾಜ ಥರ ಬೇರೆ ಬೇರೆ ಎಲ್ಲ ಮಾಡ್ಕೊಂಡು ಬಂದಿದ್ದು. ಅವತ್ತು ರಾಜೇಶ್ ಅವರು ಒಂದು ಟ್ರಿಬ್ಯೂಟ್ ಥರ SPB ಅವ್ರಿಗೆಲ್ಲ ಹಾಡು ಹೇಳಿದ್ದು. ಐ ಆಮ್ ಟಾಕಿಂಗ್ ಅಬೌಟ್ ರಾಜೇಶ್ ಆಸ್ ಎ ಯಂಗ್ ಬಾಯ್ ಥರ. ಸೊ ಐ ನೋ ರಾಜೇಶ್ ಫ್ರಮ್ ದಟ್ ಟೈಮ್. ರಾಜೇಶ್ ಒಂಥರ ಭಾಳ ನಮ್ಮ ಸಂಘಕ್ಕೂ ತುಂಬ ಆತ್ಮೀಯ, ತುಂಬಾ ಆತ್ಮೀಯ. ಆ್ಯಂಡ್ ವಾಟ್ ಅ ಫ್ಯಾಬ್ಯುಲಸ್ ಸಿಂಗರ್, ಅದ್ರ ಬಗ್ಗೆ ಇನ್ನೊಂದು ಮಾತಾಡೋಂಗಿಲ್ಲ. ಸಚ್ ಎ ಡೌನ್ ಟು ಅರ್ತ್ ಪರ್ಸನ್. ಆ್ಯಂಡ್ ಈಸ್ ಒನ್ ಮ್ಯಾನ್. ರಾಜೇಶ್ ಅವರೇ ಈ ವರ್ಷ ನೀವು ಬರಬೇಕು, no problem, he'll be there. It's like that kind of. So he's like more like a friend to us. So Rajesh will always be like that. ಯಾರು ಕಣ್ಣಲ್ಲೇ ಕಣ್ಣನಿಟ್ಟು ಮನಸ್ಸಿನಲ್ಲೇ ಮನಸ್ಸನಿಟ್ಟು ನನ್ನ ಒಳಗಿಂದಾನೆ ನನ್ನ ಕದ್ದೋರ್ಯಾರು. ಮಾಸ್ಟ್ರೋ ಇಳಯರಾಜ ಸರ್. ಅದೊಂದು ದೊಡ್ಡ ಸ್ಟೋರಿನೇ ಆ್ಯಕ್ಚುಲಿ. ವಿ ವಾಂಟೆಡ್ ಟು 50ನೇ ವರ್ಷ ಭಾಳ ವಿಶೇಷ, ಹೇಗೆ ಮಾಡೋದು, ಎಲ್ಲನೂ ಕರೆಸ್ಬಿಟ್ಟು ಯಾರು ಐ ಸೆಡ್ ವಿ ನೀಡ್ ಟು ಗೆಟ್ ದ ಫಾದರ್ ಆಫ್ ದ ಮ್ಯೂಸಿಕ್. ಅದೇ ಸರಸ್ವತಿ ವರಪುತ್ರ. ಆಮೇಲೆ ಅವ್ರ ಬಗ್ಗೆ ಇದೇನು ಮಾತಾಡೋಂಗಿಲ್ಲ. ಐ ಸೆಡ್ ಇಳಯರಾಜನ ಕರ್ಸೋದು ಹೇಗೆ, ಫಸ್ಟ್ ಅವ್ರ ಹತ್ರ ಮಾತಾಡೋದೇ ಸಮಸ್ಯೆ ಅಂತ ಎಲ್ಲ ವಿಷಯ. ಸೊ ಅಲ್ಲಿ ನಮ್ಮ ಆತ್ಮೀಯ ಗೆಳೆಯ ವಿಜಯ್ ಪ್ರಕಾಶ್ ಅವರ ಹೆಲ್ಪ್ ತೊಗೊಂಡಿದ್ದು. ಅವರು ಒಂದು ಮೀಟಿಂಗ್ ಫಿಕ್ಸ್ ಮಾಡಿದ್ರು, ನಾನು ಅವರು ಚೆನ್ನೈಗೆ ಹೋಗ್ತೀವಿ, ಅವ್ರ ಜೊತೆ ಭೇಟಿ ಮಾಡಿದ್ವಿ. ವಿಜಯ್ ಅವರು ನಮ್ಮ ಬಗ್ಗೆ ತುಂಬಾ ಚೆನ್ನಾಗಿ ವಿಸ್ತಾರವಾಗಿ ಹೇಳಿದ್ರು. ಅವ್ರು ಒಂದೇ ಮಾತು ಹೇಳಿದ್ರು, ವಿಜಯ್ ಹೇಳ್ತಾ ಇದ್ದಾರೆ ಅಂದರೆ ನಾನೇನು ಮಾತಾಡಲ್ಲ, ಬರ್ತೀನಿ, ಬಟ್ ನೀವು ನಾನು ಬರ್ತೀನಿ ಅಂದರೆ ಸ್ವಲ್ಪ ಭಾಳ ಕಷ್ಟ, ನೀವು ಅದು ಮ್ಯಾನೇಜ್ ಮಾಡೋದು ಅದು ಇದು ಅಂತ. ಅದಾದಮೇಲೆ ಒಂದು 4 ಮೀಟಿಂಗ್ ಮಾಡಿದ್ವಿ. ಒಂದು ನಾವು ತಿರುವಣ್ಣಾಮಲೆಯಲ್ಲಿ ಅವರು ರಮಣ ಮಹರ್ಷಿ ಆಶ್ರಮದಲ್ಲೇ ಇರ್ತಾರೆ, ಅಲ್ಲಿ ವಾರದಲ್ಲೂ 15 ದಿವಸ ಒಂದು ಸಿಗ್ತಾರೆ. ಅಲ್ಲಿ ಒಂದು ಚಿಕ್ಕ ಕೊಠಡಿಲಿ ಹೋಗಿ ಅಲ್ಲಿ ಮೀಟಿಂಗ್ ಮಾಡಿ ಅಲ್ಲಿ ಅವ್ರಿಗೆ ಅಡ್ವಾನ್ಸ್ ಕೊಟ್ಟಿದ್ದು ನನಗೆ ಈಗಲೂ ಜ್ಞಾಪಕ ಇದೆ. ಸೊ ಅವ್ರಿಗೆ ಕೊಟ್ಬಿಟ್ಟು ಅವ್ರದ್ದೊಂದು ಏನು ವಿಶೇಷ ಅಂದರೆ, ನಾನು ಅವ್ರಿಗೆ ಈ ಥರ ಏನು ಕನ್ನಡದಲ್ಲೇ ಮಾತಾಡೋದು ನಿಮ್ಮ ಹತ್ರ. ಅವರು ಅಚ್ಚ ಕನ್ನಡ ಬ್ಯೂಟಿಫುಲ್ಲಾಗಿ ಮಾತಾಡ್ತಾರೆ. ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದ್ರು ಎಷ್ಟೊಂದು ವಿಷಯಗಳು. ಅವ್ರು SPB ಜೊತೆ ಏನೇನು ರೆಕಾರ್ಡ್ ಮಾಡ್ತಿದ್ರು, ಅವ್ರು ಹೇಗೆ ಆಡೋಕ್ಕೆ ಶುರು ಮಾಡಿದ್ರು ಅಂತೂ ನಂತರ ಸ್ಟೋರಿ ಇದೆ. 7 ಗಂಟೆ ಕಾಲ್ ಶೀಟು. ಅವತ್ತು ಅವ್ನು ಬರಲಿಲ್ವಾ, ನಾನೇ ಹೋಗಿ ಹಾಡು ಮುಗಿಸ್ಬಿಡ್ತಾ ಇದ್ದೆ. ದಿಸ್ ವಾಟ್ ಎಕ್ಸಾಕ್ಟ್ಲಿ ಈಸ್ ಟು ಸೇ. ಯಾರಿಗೂ ನಾನು ಕಾಯ್ತಾ ಇರಲಿಲ್ಲ, ಇವ್ರು ಬರಲಿಲ್ಲ ಅವ್ರು ಬರಲಿಲ್ಲ, ನನ್ನ ಟೈಮ್ ಇರಬೇಕು, ನನ್ನ ಡಿಸಿಪ್ಲಿನ್. ಸೊ ದೀಸ್ ಆರ್ ದ ಸ್ಟೋರೀಸ್ ಐ ಹ್ಯಾವ್ ಹರ್ಡ್ ಫ್ರಮ್ ಹಿಮ್. ಆ್ಯಂಡ್ ದಟ್ಸ್ ಸಮ್ ಫ್ಯಾಬ್ಯುಲಸ್ ಮೂಮೆಂಟ್ಸ್. ಅವ್ರು ಬಂದೋಗಿದ್ದಂತೂ ಒಂದು ಇತಿಹಾಸ. ಅವ್ರು ಇನ್ನೊಂದು ಅವ್ರದ್ದು ಎಷ್ಟು ಸರಳತೆ ಅನ್ನೋಕ್ಕೆ, ಅವರು ಅವತ್ತು ಕಾರ್ಯಕ್ರಮ ಅದ್ರ ಇನ್ನೊಂದು ದಿವಸ ನಾನು ಏನು ಮಾಡಿದೆ, ಸರ್ ನನ್ನ ಸದಸ್ಯರು ಅವತ್ತು ಯಾರು ನನ್ನ ಸದಸ್ಯರು ಫ್ರೀ ಇರಲ್ಲ, ಒಂದು 3 ಗಂಟೆಗೆ ನನ್ನ ಸದಸ್ಯರೆಲ್ಲ ಫ್ರೀ ಇರ್ತಾರೆ, ಅವ್ರ ಜೊತೆ ಒಂದು ಫೋಟೋ ಹಾಕ್ಸ್ಕೋಬೇಕು, ಯಾಕಂದರೆ ಇಟ್ ಲೈಫ್ ಟೈಮ್ ಮೆಮೊರಿ ಲೈಫ್ ಟೈಮ್ ಅಂತಂದೆ. ಎಲ್ಲನೂ ಹೋಟ್ಲಿಗೆ ಕರ್ಕೊಂಡ್ಬರ್ತೀನಿ. ಎಲ್ಲಿರ್ತಾರೆಲ್ಲ ಅದು APS ಕಾಲೇಜ್ ಗಣೇಶ, ನಾನು ಅಲ್ಲಿಗೆ ಬರ್ತೀನಿ. 4 ಗಂಟೆಗೆ ಬಂದು 5 ಗಂಟೆವರೆಗೆ 1 ಅವರಲ್ಲಿ ಇದ್ದು ಒಬ್ಬರಿಗೆ ಕೂತಿದ್ದಾರೆ. ಹಿಂಗೆ ಜನ ಬಂದು ಪಕ್ಕದಲ್ಲಿ ಕೂತ್ಕೊಂಡು ನನ್ನ ಮೆಂಬರ್ಸು ಫೋಟೋ ತೆಗೆಸ್ಕೊಳ್ಳೋರು ಹೋಗೋರು. ಈ ಸ್ಟುಡ್ ದೇರ್, ಈ ಸ್ಯಾಟ್ ವಿತ್ ದೇಮ್ ಫಾರ್ 1 hour, took just pictures and he went back to the hotel. That's it, nothing else he did. That's ಇಳಯರಾಜ ಫಾರ್ ಯು. ಇನ್ನು ಅದಕ್ಕಿಂತ ಇನ್ನೇನು ಅವ್ರು ನನಗೆ ಇನ್ನೇನು ಮಾಡೋದು ಬೇಡವಾಗಿತ್ತು. ನನ್ನ ಸದಸ್ಯರ ಜೊತೆ ಈಗ ನಾನು ತೊಗೊಳೋದು ಇಟ್ಸ್ ನಾಳೆ ದೊಡ್ಡ ವಿಷಯ. ನಾನು ಹೋಗಿ ಮೀಟ್ ಮಾಡ್ತೀನಿ, ಫೋಟೋಸ್ ತೊಗೊಳ್ತೀನಿ. ಎಲ್ಲ ಇವತ್ತು ಯಾರೇ ನನ್ನ ಅಷ್ಟು ಜನ 50ನೇ ವರ್ಷದ ಸದಸ್ಯರ ಮನೆಗೆ ಹೋಗಿ ಎಲ್ಲರ ಮೇಲೆ ಫ್ರೇಮ್ ಹಾಕಿ ಫೋಟೋ ಇಟ್ಟಿರೋದು ಅದೊಂದೇ ಫೋಟೋ. ದೇವ್ರಿಗೆ ಬ್ಯಾಕ್ ಸೈಡಲ್ಲಿದೆ, ಮುಂದೆ ಚೇರ್ ಹಾಕಿದ್ದೀವಿ, ಇಳಯರಾಜ ಆ್ಯಂಡ್ ದಿಸ್. ಅವತ್ತು ಐ ಕ್ಯಾನ್ ಸ್ಟಿಲ್ ರಿಮೆಂಬರ್. ಪಲ್ಲವಿಯವರು ತೊಗೊಂಡಿದ್ದಾರೆ ಫೋಟೋ, ಅರುಣ್ ಅವರು ಎಲ್ಲರೂ ದೇ ಹ್ಯಾವ್ ಟೇಕನ್ ಪಿಕ್ಚರ್ಸ್ ಆನ್ ದಟ್ ಡೇ. ಸರ್ ಯಾಕೆ 1 hour ಆದಮೇಲೆ 1 hour ನೆಕ್ಸ್ಟ್ ಮಿನಿಟಲ್ಲಿ ಸಿಕ್ಕಿದ್ದು ನಮಗೆ ಅನ್ಸುತ್ತೆ. ನಮಗೆ ಕರ್ಕೊಂಡೋಗಿ ನೆನಪಿದೆ ದಟ್ ಹೋಲ್ ಮೈ ಐಸ್ ಲೈಕ್ ದಟ್ ಈಸ್ ಮೈ ಬಿಗ್ಗೆಸ್ಟ್ ಎವರ್ ಡ್ರೀಮ್ ದಟ್ ಯು ಮೇಡ್ ಇನ್ ಟು ದ ರಿಯಾಲಿಟಿ. ಕರ್ಕೊಂಡು ಬಂದು ತಾಜ್ ವೆಸ್ಟ್ ಎಂಡಲ್ಲಿ ಮೇಲೆ ಕರ್ಕೊಂಡೋಗಿ ನೀವೇ ನಿಂತಿದ್ರಿ. ಆ್ಯಂಡ್ ದ ಫೋಟೋ ವಾಟ್ ವಾಸ್ ದೇರ್, ಯು ಕ್ಲಿಕ್ ದ ಫೋಟೋ. ನೆಕ್ಸ್ಟ್ ಶಂಕರ್ ಮಾಧವನ್ ಸರ್. ನಾನು ಆಗಲೇ ಅದ್ರ ಬಗ್ಗೆ ಹೇಳಿದ್ದೀನಿ, ಬಟ್ ಸ್ಟಿಲ್ ಐ ಕ್ಯಾನ್ ಸೇ ಇಟ್ ಅಗೇನ್. ಶಂಕರ್ ಅದೇ ಹೇಳಿದ, ನನ್ನ ವೈಯಕ್ತಿಕ ಜೀವನದ ಈವೆಂಟ್ಸಲ್ಲಿ ಅವರು ಬಂದು ಕಾರ್ಯಕ್ರಮ ಮಾಡಿದ್ದು ದಿವಸ. ಅವತ್ತು ಸಂಜೆ ಮಾರನೇ ದಿವಸ ಬೆಳಿಗ್ಗೆ ಹೋಟೆಲ್ಗೆ ಹೋದೆ, ಈ ಥರ ನಾನೊಂದು ಉತ್ಸವ ಮಾಡ್ತಾಯಿದ್ದೀನಿ. ಇದು ನಾನು ಹೇಳ್ತಾ ಇರೋದು 45th year BGU. ಸೊ ಯು ಆರ್ ಟಾಕಿಂಗ್ ಅಬೌಟ್ 19 years ಬ್ಯಾಕ್, ಲಿಟ್ರಲಿ. ಸೊ 18 years ಬ್ಯಾಕ್. ಸೊ ಮಾಡ್ತಾಯಿದ್ದೀನಿ. ಅವ್ರು ಗಣೇಶ ಅಂದ ತಕ್ಷಣ ಅವ್ರು ಭಾಳ ಕರೆಕ್ಟ್, ನೀನು ಕರಿತೀಯ, ನಾನು ಬಂದೇ ಬರ್ತೀನಿ 100%. ಅವ್ರ ಮನೇಲೂ ತುಂಬ ದೊಡ್ಡದಾಗಿ ಮಾಡ್ತಾರೆ, ಪ್ರತಿ ವರ್ಷ ಮಾಡ್ತಾರೆ. ನಾವು ಕರೆಸಿದ್ರೆ ಏನಂದರೆ ಅವ್ರು ನೋಡ್ಕೊಂಡು ಮಾಡಬೇಕು. ನಾನು
ಅವ್ರು ಒಂದು ವಾರ ಮಾಡಿ ಗಣೇಶ ವಿಸರ್ಜನೆ ಅವ್ರ ಮೇಲೆ ದೊಡ್ಡ ಕಾರ್ಯಕ್ರಮ. ಅದಾದಮೇಲೆ ಅವ್ರಿಗೆ ಗೊತ್ತು ನಂದೀಶ್ ತೆರಕು ಪತಾಯನ. ಹಾಂ ಸರ್ ಪತಾಯ. ಈಗ ಮೊನ್ನೆ ಸುಮ್ಮನೆ ಜಸ್ಟ್ ಐ ಕಾಲ್ ಇನ್ ಕೇಸ್ ವಿ ಕ್ಯಾನ್ ಗೆಟ್ ಹಿಮ್, ಯು ನೋ ದ ಡೇಟ್ಸ್. ಐ ಸೆಡ್ ಡೋಂಟ್ ವರಿ ವಿಲ್ ವರ್ಕ್ ಇಟ್ ಆನ್ ಡೇಟ್ಸ್ ಅಂತ. ಸೊ ಅವ್ರ ಹತ್ರ ಕೇಳಿದ ತಕ್ಷಣ ನಾನು ಅವ್ರಿಗೆ ಸರ್ ಆಯಿತು ಬರ್ತೀರಾ, ಎಷ್ಟು ಕೊಡಬೇಕು ಅಂತಂದರೆ, ಐ ಗಿವ್ ಯು ಮೈ ವರ್ಡ್, ಐ ವಿಲ್ ಕಮ್. ಅಡ್ವಾನ್ಸ್ ಏನು ಅಡ್ವಾನ್ಸ್, ನಿನಗೆ ಎಷ್ಟಾಗುತ್ತೋ ಅಷ್ಟು ಕೊಡು, ನಾನು ಬಂದು ಕಾರ್ಯಕ್ರಮ ಬದಲೋ ಜವಾಬ್ದಾರಿ ನಂದು. ಬರೋರನ್ನ ನೋಡ್ಕೊಂಬಿಡು ನೀನು, ಅವ್ರು ಏನು ಅಲ್ಲಿಂದ ಬರಬೇಕು, ಹೋಟೆಲ್ದು ಏನಿದೆಯೋ ಅವ್ರು ನೋಡ್ಕೊಂಬಿಡು, ಇನ್ನು ಮಿಕ್ಕಿ ನೀ ಏನು ಕೊಡ್ತೀಯ ನನಗೆ ಕೊಡು, ನಾನು ಏನು ನೀವು. ದಟ್ ಈಸ್ ಶಂಕರ್ ಮಹಾದೇವ್ ಅಂತ. ಮೈ ಜುಮ್ ಅನ್ನಿಸ್ತಿದೆ ನನಗೆ ಅಲ್ವಾ? ಎಸ್ ಎಸ್, ಅದು ನಮ್ಮ ನಂಬಿಕೆ ಆಗಲ್ಲ. ಅದೇ ಹೇಳ್ದಲ್ಲ, ಈಗ ಇದೆಲ್ಲ ನಾವು ಗಣಪತಿಗೆ ನಾವು ಎಲ್ಲ ಅರ್ಪಣೆ, ಇದೇನಿಲ್ಲ. ಅಫ್ಕೋರ್ಸ್ ಶ್ರೇಯಾ ಘೋಷಲ್ ಅದನ್ನು ಮಾತಾಡಿದ್ದೀವಿ, ಬಟ್ ಆದರೂ ಸ್ಟಿಲ್ ಶ್ರೇಯಾ ಅವ್ರನ್ನ ನಾವು ಫಸ್ಟ್ ಟೈಮ್ ಕರೆದಾಗ 48ನೇ ವರ್ಷದ್ದು ಬೆಂಗಳೂರು ಗಣೇಶೋತ್ಸವ. ಅವರಾಗಲೇ 5 ಸತಿ ಬಂದೋಗ್ಯಾರೆ. ಸೊ ಫಸ್ಟ್ ಟೈಮ್ ವೆನ್ ವಿ ಕಾಲ್ಡ್ ಹರ್, ಶಿ ವಾಸ್ ಕ್ವೈಟ್ ಯಂಗ್ ಆಸ್ ಯು ನೋ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಇನ್ನೂ ಒಂದಷ್ಟು ಹಿಟ್ಸ್ ಆಗಿತ್ತು. ವೆರಿ ಡೌನ್ ಟು ಅರ್ತ್, ಒನ್ ಆಫ್ ದ ವೆರಿ ರೇರ್ ಆರ್ಟಿಸ್ಟ್ ಹೂಮ್ ಯು ಕ್ಯಾನ್ ಕಾಲ್ ಗರ್ಲ್ ನೆಕ್ಸ್ಟ್ ಡೋರ್ ಥರ ಅವರು. ಆ್ಯಕ್ಚುಲಿ ನಿಮ್ಗೆ ಅದೊಂದು ಹೈಪ್ ಇಲ್ಲ, ಏನಿಲ್ಲ, ನೀವು ಆರಾಮಾಗಿ ಏನಿಲ್ಲ ನಂದೀಶ್ ಜಿ ಅಂತಲೇ ಮಾತಾಡಿಸ್ತಾರೆ. ಅದೊಂದು ಬಾಂಧವ್ಯನೇ ಬೇರೆ, ಅದೊಂಥರ ವಾಮ್ತೆ ಬೇರೆ. ಅವರು ಅಂತಲ್ಲ, ಅವ್ರ ತಂದೆಯೂ ಹಾಗೆ, ಅವ್ರ ತಾಯಿಯೂ ಹಾಗೆ, ಅವ್ರ ಮ್ಯಾನೇಜರು ಹಾಗೆ. ಸೊ ಒಂದು ಟೀಮ್, ಇಟ್ಸ್ ಎ ಗ್ರೇಟ್ ಟೀಮ್ ಟು ಕೈಂಡ್ ಆಫ್ ವರ್ಕ್ ವಿತ್. ಆ್ಯಂಡ್ ಅವ್ರ ಜೊತೆ ಅಂತೂ ಭಾಳಷ್ಟು ವಿಷಯಗಳು ನಡೆದೋಗಿದೆ. ಅವ್ರದ್ದು ನಮ್ಮದು ಒಂಥರ ಅಜೀವ ಸಂಬಂಧ ಥರ ಆಗೋಗ್ಬಿಟ್ಟಿದೆ. KJ ಯೇಸುದಾಸ್ ಸರ್ ವಾಸ್ ದ ಮೋಸ್ಟ್ ಡಿಫಿಕಲ್ಟ್ ಆರ್ಟಿಸ್ಟ್ ಟು ವರ್ಕ್ ವಿತ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರನ್ನ ಕರೆಸ್ಬೇಕು ಅಂತ ನಾವು 4-5 ವರ್ಷ ಟ್ರೈ ಮಾಡಿ 50ನೇ ವರ್ಷದಲ್ಲಿ ಭಾಳ ಸತತ ಮಾಡಿ ಕರೆಸಿದ್ವಿ. ಬಟ್ ಕರೆಸ್ಬೇಕಾದ್ರೆ ಒಂದಷ್ಟು ವಿಷಯಗಳು, ಬಟ್ ಸ್ಟಿಲ್ ವಿ ಮ್ಯಾನೇಜ್. ನಾಟ್ ಗ್ರೇಟ್ ಮೆಮೊರಿ, ಬಟ್ ವಿ ಹ್ಯಾಡ್ ಎ ಗುಡ್ ಇವೆಂಟ್. ಯು ಹ್ಯಾಡ್ ಎ ಗುಡ್ ಐ ಟೇಕ್ ದಿ ಪ್ರಿವಿಲೇಜ್, ಐ ಹೋಸ್ಟೆಡ್ ದಟ್ ಇವೆಂಟ್. ನನಗೇನಾದ್ರು ದೊಡ್ಡ ದೊಡ್ಡ ಸಿಂಗರ್ಸ್ಗಳ ಜೊತೆ ಫೋಟೋ ಇದೆ ಅಂತಂದರೆ ಅದೆಲ್ಲ BGOನೇ ಕಾರಣ ಅಷ್ಟೇ. ಸರ್ ನೆಕ್ಸ್ಟ್, ದಿಸ್ ಇಸ್ ವೆರಿ ವೆರಿ ನೆವರ್ ಎವರ್ ಎಕ್ಸ್ಪೀರಿಯನ್ಸ್ಡ್ ಸುಮಾರು ಜನ ಬೆಂಗಳೂರಿನವ್ರಿಗೆ, ವಾಣಿ ಜಯರಾಮ್ ಹಾಗೂ P. ಸುಶೀಲಾ ಮೇಡಮ್. ನಾನು ನಿಮಗಾಗಲೇ ಹೇಳಿದೆ, ನಮ್ಮದು ವಿಜಯ್ ಪ್ರಕಾಶ್ದು ವಿಶೇಷ ಬಾಂಧವ್ಯ. ಅವ್ರ ಒಂಥರ ಸದಸ್ಯರೇ. ವೈಯಕ್ತಿಕ ಜೀವನದಲ್ಲಿ ನಾನು ಅವನು ಭಾಳ ಹಳೆ ಸ್ನೇಹಿತರು. NCC ಜೊತೆಗಿದ್ದು ಕ್ಯಾಂಪ್, ನಾವೆಲ್ಲ ಡೆಲ್ಲಿಗೆಲ್ಲ ಹೋಗಿ ಕ್ಯಾಂಪೆಲ್ಲ ಮಾಡಿ ಒಟ್ಟಿಗೆ. ಆವಾಗ ಈ ವಾಸ್ ಎ ಸಿಂಗರ್, ಅವರು ಈಸ್ ಅ ಸ್ಟಾರ್ ಸಿಂಗರ್. ಅವಾಗ ಏನು ನಮ್ಮ ಕರ್ನಾಟಕ ಕಂಟಿಜೆಂಟ್ಗೆ ಇವಾಸ್ ಒಂದು ಸ್ಟಾರ್ ಸಿಂಗರ್. ಅವರಿಂದ ನಮಗೆ ಬ್ಯಾನರ್ ಬರೋಕ್ಕೆಲ್ಲ ಅವರು ಒಂದು ದೊಡ್ಡ ಮಹಾ ಕಾರಣ. NCC ಪ್ರೈಮ್ ಮಿನಿಸ್ಟರ್ ಬ್ಯಾನರ್ಲ್ಲ ಕೊಡ್ತಾರೆ, ಅದಕ್ಕೆ ಈ ವಾಸ್ ಒನ್ ಆಫ್ ದ. ಸೊ ನಮ್ಮ ಅವಾಗಿಂದ ಒಂದು ಇದು ಮಧ್ಯದಲ್ಲಿ ಸ್ವಲ್ಪ ಟಚ್ ಹೋಗಿತ್ತು. ತಿರ್ಗಾ ಈ ಒಂದು ಫೀಲ್ಡಲ್ಲಿ ಬಂದಿದ್ದು ವಿ ಗಾಟ್ ಟುಗೆದರ್ ಆ್ಯಂಡ್ ವಿ ಸ್ಟಿಲ್ ಗುಡ್ ಫ್ರೆಂಡ್ಸ್. ಬಟ್ ಆ ಬೀಜಗೂ ಕಂಡ್ರೆ ಭಾಳ ಒಲವು ವಿಜಯ್ಗೆ. ಸೊ ಪ್ರತಿ ವರ್ಷ ನಾವು ಏನೋ ಥಿಂಕ್ ಮಾಡ್ಬೇಕಾದ್ರೆ ವಿ ಥಿಂಕ್ ಸಮಥಿಂಗ್ ಡಿಫ್ರೆಂಟ್. ಐ ಸೆಡ್ ಏನು ಮಾಡೋಣ, ಪ್ರತಿ ವರ್ಷವೂ ವಿ ಥಿಂಕ್ ಡಿಫ್ರೆಂಟ್. ಆ ವರ್ಷದಲ್ಲಿ ನನಗೆ ಆಸೆ ಇದ್ದಿದ್ದು, I wanted to get Janakama, Sushilamma and Vani Jayaram 3 together with Vijay as a singer. Unfortunately, ತುಂಬನೇ ಟ್ರೈ ಮಾಡಿದ್ವಿ. ಕೊನೆ ಮೂಮೆಂಟಲ್ಲಿ ಜಾನಕಮ್ಮ ಹ್ಯಾಡ್ ಟು ಪುಲ್ ಔಟ್ ಫಾರ್ ಅವರ ವೈಯಕ್ತಿಕ ರೀಸನ್. ಸೊ ಇವರಿಬ್ಬರನ್ನ ಪರ್ಸ್ನಲಾಗಿ ನಾನು ವಿಜಯ್ ಚೆನ್ನೈಗೆ ಹೋಗಿದ್ವಿ. ಇಬ್ಬರು ಮನೆಗೂ ಹೋಗಿ ಮನೇಲೇ ಕೂತಿ ಅವರಿಗೆ ಇನ್ವೈಟ್. ಅವ್ರಿಗೆ ವಿಜಯ್ ಪ್ರಕಾಶ್ ಮೇಲೆ ತುಂಬಾ ಒಲವು. ವಿಜಯ್ ಪ್ರಕಾಶ್ ಒಂದು ಈಸ್ ಲೈಕ್ ಎನ್ ಇನ್ಸ್ಟಿಟ್ಯೂಷನ್. ಅವ್ರಿಗೂ ಎಂಥ ಒಂದು ಬಾಂಧವ್ಯ ಎಲ್ಲ ಕೋ ಆರ್ಟಿಸ್ಟ್ಗಳ ಜೊತೆ ಎಲ್ಲ ಈ ಥರ ಸೀನ್ ಆರ್ಟಿಸ್ಟ್ ಅಂದರೆ ಅವ್ರು ವಿಜಯ್ ನೀವು ಕೂಪಿಟ್ರೆ ನಾವು ಬರ್ರೆ ಅವಳದ ಅಂದರೆ ಇದು ಅಷ್ಟೇ. ನೀವು ವಿಜಯ್ ಹೇಳ್ತಾ ಇದ್ದಾರೆ ನಾವು ಬರ್ತೀವಿ, ವಿಜಯ್ ಪ್ರಕಾಶ್ ಕರಿತಾ ಇದ್ದಾರೆ ಅಂದರೆ ನಾವೇನು ಮಾತಾಡೋಲ್ಲ. ರೈಟ್ ಫ್ರಮ್ ದುಡ್ಡು ವಿಷಯನೂ ಅವ್ರು ಮಾತಾಡಿಲ್ಲ. ಕೊನೆಗೆ ಅವ್ರು ಏನು ಬೇಕೋ ಅವ್ರಿಗೆ ನಾವು ಕೊಟ್ವಿ, ಸಂಭಾವನೆ ಬಂದರು. ಇಬ್ಬರು ಏನು 2 ದಿವಸ ಮುಂಚೆ ಬಂದು ರಿಹರ್ಸಲ್ಸ್ ಮಾಡಿ ಇಲ್ಲಿ ಅವತ್ತು ಕಾರ್ಯಕ್ರಮ ಮಾಡೋದು ಅದೊಂದು ಐತಿಹಾಸಿಕ. ಈಗೇನು ಅದು ತಿರ್ಗಾ ಇಂಪಾಸಿಬಲ್. ಪಾಪ ವಾಣಿಜ್ಯರಾಮ್ ಅವ್ರು ನಮ್ಮ ಜೊತೆ ಇಲ್ಲ ಬೇರೆ. ಸುಶೀಲಮ್ಮ ಹಾರ್ಡ್ಲಿ ಸಿಂಗ್ಸ್ ಟುಡೇ. ಐ ಸ್ಟಿಲ್ ರಿಮೆಂಬರ್ ಅವ್ರದ್ದು ಬ್ಯಾಕ್ ಸ್ಟೇಜಲ್ಲೆಲ್ಲ ಹೋಟೆಲಲ್ಲೂ ಕೂಡ ಒಂದೂವರೆ ಗಂಟೆ ಇಂಟರ್ವ್ಯೂ ತೊಗೊಂಡೆ ಸರ್. ಆಮೇಲೆ ದಟ್ ವಾಸ್ ಎ ವೆರಿ ರೇರ್ ಪ್ಲಗ್ ಇನ್ ಆಫ್ ಸಿ ಕೈ ಚಂದ್ರು ಅವ್ರದ್ದು ಸಿ ಕೈ ಗೀತ. He only hosted it actually. I requested him because I wanted some kind of a different flavor. ಯಾಕಂದರೆ ಇವರಿಬ್ಬರು ಸ್ಲೈಟ್ಲಿ ಸಬ್ಡ್ಯೂಡ್ ಅಲ್ಲ. ವಿಜಯ್ ಇಸ್ ದೇರ್ ಬಟ್ ವಿಜಯ್ ಕಾಂಟ್ ಡೂ ಅ ಥಿಂಗ್. ಐ ವಾಂಟೆಡ್ ಸಮ್ ಕೈಂಡ್ ಆಫ್ ಎ ಥಿಂಗ್ ವೇರ್ ಸಿ ಕೈ ಚಂದ್ರು ಅವ್ರು ಬಂದು ಅದಕ್ಕೆ ಒಂದು ಡಿಫ್ರೆಂಟ್ ಕಲರ್ ಕೊಡ್ತಾರೆ ಅನ್ನೋದು ಇದರಲ್ಲಿ. ಆ್ಯಂಡ್ ಹಿ ವಾಸ್ ವೆರಿ ಗ್ರೇಷಿಯಸ್ ಟು ಕಮ್ ಅಂಡ್ ಹೋಸ್ಟ್ ದ ಇವೆಂಟ್. ಅಬ್ಸಲ್ಯೂಟ್ಲಿ. ಆ್ಯಂಡ್ ಥ್ಯಾಂಕ್ಸ್ ಟು ಬ್ಯಾಕ್. ದಲೇರ್ ಮೆಹಂದಿ 2 ಸತಿ ಬಂದಿದ್ದಾರೆ. ಈಗೇನು ಅವ್ರನ್ನೂ ನಾನು ನನ್ನ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದು, ಅಲ್ಲಿ ಅವ್ರನ್ನ ಈ ಥರ ಮಾತಾಡೋದು ಬಂದಿದ್ದು. ಅವ್ರು ಹೇಗಾಗೋಯ್ತು ಫಸ್ಟ್ ಟೈಮ್ ಬಂದ ಮೇಲಂತೂ ಅವರು ಇವತ್ತವರೆಗೂ ನನಗೆ ಅವ್ರ ಮೆಸೇಜ್ ಬರುತ್ತೆ. ಹೌದಾ? ಏನೇ ಒಂದು ಗುಡ್ ಮಾರ್ನಿಂಗ್ ಇಲ್ಲ, ಈ ಥರ ಒಂದು ಕಾರ್ಯಕ್ರಮ ನಡೀತಿದೆ, ಯಾವುದೊಂದು ಚೆನ್ನಾಗಿದೆ ಕಾರ್ಯಕ್ರಮ, ಅದೊಂದು ಕೋಸ್ಟಿಂಗ್ ಕಳಿಸ್ತಾರೆ.
ಅವ್ರು ಬಂದೋದ್ಮೇಲೆ ಅಟ್ಲೀಸ್ಟ್ ಈಗ ಒಂದು 2 ವರ್ಷದಿಂದ 3 ವರ್ಷದಿಂದ ಇಲ್ಲ, ಎವ್ರಿ ಇಯರ್ ನಂದೀಶ್ ಮೇರೆಗೂ ನೈ ಬುಲಾ ಆಯಿತು ಈ ಸಾಲ್ ನೈ ಬುಲಾ ಸೊ ಇಟ್ಸ್ ಆ ಥರ. ಸೊ ಯಾವಾಗ ಕರೆಸ್ತೀಯ ಅಂತ ಆ ಥರ. ಸೊ ಇಟ್ಸ್ ಅ ನೈಸ್, ಅವ್ರೊಂಥರ ಮಗು ಸ್ವಭಾವ. ಸೊ ಇಟ್ಸ್ ಅ ನೈಸ್ ಥಿಂಗ್. ಅವ್ರ ಟೈಮ್ ಅವ್ರು ತಿನ್ನೋದು ಭಾಳ ಪ್ರಿಯ. ಅವ್ರು ಬಂದ ತಕ್ಷಣ ಅವ್ರಿಗೆ ತಾಜ್ ಹೋಟ್ಲಲ್ಲಿ ಒಂದು ಕರಾವಳಿ ರೆಸ್ಟೋರೆಂಟ್ ಇದೆ, ಅಲ್ಲಿಗೆ ಹೋಗಲೇಬೇಕು ನಾನು ಅಂತ ಹೇಳ್ಬಿಟ್ಟು ಅವ್ರು ಹೋಟ್ಲಲ್ಲಿ ಇದ್ರು ಅಲ್ಲಿಂದ ಪಾರ್ಸಲ್ ತರಿಸ್ಕೊಳ್ಳೋದು. ಅವ್ರೊಂಥರ ತಿಂಡಿ ಪ್ರಿಯ. ಸೊ ವೆರಿ ನೈಸ್ ಮೆಮೊರೀಸ್ ವಿತ್ ದಟ್. ಕೈಲಾಶ್ ಖೇರ್. ಓ, ಕೈಲಾಶ್ ಅವರು ಅಗೇನ್ ಅವ್ರು ಬಂದರು. ನಾವು ಯಾರು ಅಂತ ಅವ್ರಷ್ಟು ಗೊತ್ತಿರಲಿಲ್ಲ. ಬಂದರು, ಕಾರ್ಯಕ್ರಮ ಶುರುವಾಯಿತು, ಕಾರ್ಯಕ್ರಮ ಮುಗೀತು. ಮುಗಿದ ಮೇಲೆ ಅವ್ರು ಬಂದು ನನ್ನ ಹತ್ರ ತಬ್ಕೊಂಡು ಹೇಳಿದ ಮಾತುಗಳು ಇವತ್ತು ನನಗೆ ಕೇಳಿದೆ. ये क्या कर दिया आप इधर भाई, ये क्या एनर्जी है, कहीं ऐसा एनर्जी नहीं फील किया. ಇದೆ ನನಗೆ ಎಲ್ಲೂ ಈ ಥರ ನಾನು ಸಿಕ್ಕಿಲ್ಲ. ಏನು ನೀವು ಅದ್ಭುತ ಮಾಡಿಬಿಟ್ಟಿದ್ದೀರಾ ಇಲ್ಲಿ ಅಂತ ಇವತ್ತು ಅದು ನನ್ನ ಕಿವಿಲಿದೆ. ಸೊ ದಟ್ಸ್ ಅ ಕೈಂಡ್ ಆಫ್ ಎನರ್ಜಿ ವಿಚ್ ಯು ಗೇವ್ ಹಿಮ್ ಆ್ಯಕ್ಚುಲಿ. ಸೊ ಇಟ್ ವಾಸ್ ಅ ನೈಸ್ ಪ್ರೆಟಿ ಮೂಮೆಂಟ್. ಯಾ. ನೆಕ್ಸ್ಟ್ ದೇವಿಶ್ರೀ ಪ್ರಸಾದ್. ಓ, ಥ್ಯಾಂಕ್ಸ್ ಟು ವಿಜಯ್ ಪ್ರಕಾಶ್ ಅಗೇನ್. ಸೊ ವಿಜಯ್ ಕಾಮನ್ ಫ್ಯಾಕ್ಟರ್ ಫಾರ್ ಆಲ್. ಇವತ್ತು ಯಾರೇ ಒಂದು ದೊಡ್ಡ ಆರ್ಟಿಸ್ಟ್ ಬಂದಿರೋ ಅದು ಆಲ್ ಥ್ಯಾಂಕ್ಸ್ ಟು ವಿಜಯ್. ಆಫ್ಟರ್ ನಾವು ಈಗಲೂ ಗೊತ್ತು, ನಾನು ಇಳಯರಾಜ ಅವ್ರನ್ನ ಮೀಟ್ ಮಾಡಿದ್ಮೇಲೆ ಇದು 50ನೇ ವರ್ಷದ ಉತ್ಸವದಲ್ಲೇ ದೇವಿಯವ್ರ ಮನೆಗೆ ಹೋಗಿದ್ವಿ. ಅವ್ರ ಮನೆಗೆ ಹೋಗಿದ ತಕ್ಷಣ ಫಸ್ಟ್ ನಿಮ್ಗೆ ಸಿಗೋದು ಇಳಯರಾಜ ಅವರು ದೊಡ್ಡ ಫೋಟೋ. ಹೌದಾ? ಒಂದೇ ಹಾಕೊಂಡ್ಬಿಡ್ತಾರೆ ಥರ, ದೇವ್ರ ಥರ ಆರಾಧ್ಯ ಅವರು. ಹೌದಾ ಸರ್? ಅವ್ರ ಸ್ಟುಡಿಯೋಲ್ಲೇ ಕೂತ್ಕೊಂಡು ಮಾತಾಡಿದ್ದು ನನಗೆ ಚೆನ್ನಾಗಿ ಗೊತ್ತು. ಇದು ನನ್ನ ಫಸ್ಟ್ ಕಾರ್ಯಕ್ರಮ, ನಾನು ತುಂಬಾ ಸಂತೋಷ ಅಂತ ಹೇಳಿ ಅವರು ಬಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದು. ಈಸ್ ಅ ವೆರಿ ಫ್ರೆಂಡ್ಲಿ ಗೈ. ಈಸ್ ಲೈಕ್ ಎ ಚಿಲ್ಡ್ ಔಟ್. ಈಸ್ ಲೈಕ್ ಏ ನಡಿ ಮಚ್ಚ ಆ ಥರ ಈಸ್ ದಟ್ ಕೈಂಡ್ ಆಫ್ ಗೈ ಆ್ಯಂಡ್ ಫುಲ್ ಆಫ್ ಎನರ್ಜಿ. ಆ್ಯಂಡ್ ವಿ ಹ್ಯಾಡ್ ಎ ಗ್ರೇಟ್ ಟೈಮ್ ಆ್ಯಕ್ಚುಲಿ. ಆ್ಯಂಡ್ ಈ ಕೇಮ್ ಆ್ಯಂಡ್ ವಾಟ್ ಎವರ್ ಹ್ಯಾಪನ್ಡ್ ಈಸ್ ಹಿಸ್ಟ್ರಿ ಅಗೇನ್. ಯಾ. ನಮ್ಮ ಕರ್ನಾಟಕದ ಹೆಸರಾಂತ ಪ್ರವೀಣ್ ಗೋಡ್ಖಿಂಡಿ ಸರ್. ಓ, ಪ್ರವೀಣ್ ಗೋಡ್ಖಿಂಡಿಗೂ ನನಗೂ ವೈಯಕ್ತಿಕವಾಗಿ 3 ದಶಕಗಳ ನಂಟು. 3 ದಶಕ, ಮೈ ಗಾಡ್. ಹೇಗೆ ನನ್ನ ಕಾರ್ಪೊರೇಟ್ ಈವೆಂಟ್ಸಲ್ಲಿ ತುಂಬಾ ಅಷ್ಟು ಕಾರ್ಯಕ್ರಮ ಮಾಡಿದ್ದಾರೆ. ಆ್ಯಂಡ್ ಉತ್ಸವದಲ್ಲಂತೂ ಅವ್ರದ್ದು ಭಾಳಷ್ಟು ಕೊಡುಗೆ ಇದೆ. ನಾನು ಹೇಳಿದಂಗೆ ಐ ಥಿಂಕ್ ಈ ಸ್ಟಾರ್ಟೆಡ್ ಪರ್ಫಾರ್ಮಿಂಗ್ ಇನ್ ದ ಉತ್ಸವ ಅರೌಂಡ್ 36th ಇಯರಿಂದ 37th ಇಯರಿಂದ ಶುರು ಮಾಡಿರೋದು. ಸೊ ಇವಾಗ 60 ಅಂದರೆ ಇಟ್ಸ್ ಲೈಕ್ ಡಬಲ್. ಇಟ್ಸ್ ಲೈಕ್ 50% ಮುಂಚೆ ಕಾಂಟ್ರಿಬ್ಯೂಷನ್ ಇರೋಂಥದ್ದು. 63ನೇ ವರ್ಷ ಹೋದ. ಲಾಸ್ಟ್ ಇಯರ್ ವಿಮೆನ್ ಇತ್ತು, ಅದು ಮುಂಚೆ ಪರ್ಫಾರ್ಮ್ ಮಾಡಿದ್ರು. ಐ ಆಮ್ ಶ್ಯೂರ್ ದಿಸ್ ಇಯರ್ ಆಲ್ಸೋ ಈಸ್ ಗೋಟ್ ಟು ಬಿ ದೇರ್. ಸೊ ಈಸ್ ಬೀನ್ ದೇರ್ ಆ್ಯಂಡ್ ಈಸ್ ಬೀನ್ ಎ ಕಾನ್ಸ್ಟೆಂಟ್ ಥಿಂಗ್. ಆ್ಯಂಡ್ ಇಟ್ಸ್ ಆಲ್ವೇಸ್ ಅ ಪ್ಲೆಷರ್. ವಾಟ್ ಅ ಮ್ಯೂಸಿಷಿಯನ್. ನಾನು ಐ ಆಮ್ ಅನ್ ಅರ್ಡೆಂಟ್ ಫ್ಯಾನ್ ಆಫ್ ಹಿಸ್. ಅವ್ರಿಗೂ ಗೊತ್ತದು. ಐ ಜಸ್ಟ್ ಲವ್ ಹಿಸ್ ಮ್ಯೂಸಿಕ್. ಆ್ಯಂಡ್ ವೆನ್ ಎವರ್ ಐ ಹ್ಯಾವ್ ಗಾಟ್ ಅನ್ ಆಪರ್ಚುನಿಟಿ ವಿ ಹ್ಯಾವ್ ಆಲ್ವೇಸ್ ಡನ್ ಇಟ್. ಅವ್ರ ಜೊತೆ ದ ಬಿಗ್ ಕಾಂಬಿನೇಷನ್ ವಿತ್ ಶಿವಮಣಿ, ಇಫ್ ಯು ರಿಮೆಂಬರ್. ಅದು ಐ ಆಮ್ ಟಾಕಿಂಗ್ ಅಬೌಟ್ 43rd 44th PGಯಲ್ಲಿ ಮಾಡಿದ್ದು. ಸೊ ದಟ್ ವಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಆ್ಯಕ್ಟ್. ಅದಾದಮೇಲೆ ಒಂದು ವಿ ವಾಂಟೆಡ್ ಟು ಡೂ ಕೊಲಾಬ್. ಒಂದೊಂದು ಸತಿ ದೇವಚಿತ್ ಮೌಂಡಿ ಜೊತೆ ಅವ್ರ ಜೊತೆ ಒಂದು ಮಾಡಿದ್ದೀವಿ. ಐ ಆಮ್ ಶ್ಯೂರ್ ಲಾಟ್ ಆಫ್ ಥಿಂಗ್ಸ್ ಆರ್ ಕಮಿಂಗ್ ಬೈ. ರೇರೆಸ್ಟ್ ಅಂತ ಹೇಳಿದ್ರೆ ವೆರಿ ಪಾಪ್ಯುಲರ್, ವೆರಿ ಅನ್ಫಾರ್ಚುನೇಟ್ ಮ್ಯೂಸಿಷಿಯನ್ಸ್ ಆನ್ ದ ಸ್ಟೇಜ್. ನನಗೆ ಇಷ್ಟವಾದ ಬಾಲಾ ಭಾಸ್ಕರ್. ಬಾಲ ವೆರಿ ವೆರಿ ಸ್ಯಾಡ್. ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ. What a concert. I don't know, you're part of that concert. I was sitting in the right front row. That's why I remember. People still talk about that. One of the, ನಾನು ಬೆಂಗಳೂರು ಗಣೇಶದಲ್ಲಿ ಒಂದಷ್ಟು ಕಾನ್ಸರ್ಟ್ನ ತೆಗೆದು ಇಡಬೇಕು ದಿ ಬೆಸ್ಟ್ ಅಂದಾಗ ಈ ಬಾಲಾ ಭಾಸ್ಕರ್ ಒಂದು ಕಾನ್ಸರ್ಟ್ನ ತೆಗೆದು ಸೈಡ್ ಇಡ್ಬೋದು. ಇಟ್ ವಾಸ್ ನೋಡಿ, ಐ ಕ್ಯಾನ್ ಆಲ್ಸೋ ಫೀಲ್ ಇಟ್. ವಾಟ್ ಅ ಪರ್ಫಾರ್ಮರ್ ಈಸ್. ವಾಟ್ ಅ ನಾರ್ಮಲಿ ಶಿವಮಣಿ ಅಂತವರು ಅಥವಾ ಒಂದು ಸ್ಟೀವನ್ ದೇವಸ್ಕಿ ಅವ್ರು ಸ್ಟೇಜ್ ಮೇಲೆ ಇದ್ದರೆ ಬೇರೆಯವ್ರು ಯಾರು ಕಾಣಿಸಲ್ಲ. ಅವತ್ತು ಇವರಿಂದ ಅವ್ರು ಯಾರೂ ಕಾಣಿಸ್ಲಿಲ್ಲ. ಅದು ದೊಡ್ಡ ವಿಷಯ. ಅಲ್ಲಿವರೆಗೂ ಬಾಲಾ ಭಾಸ್ಕರ್ ಯಾರು ಅಂತ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಶಿವ ನನಗೆ ರೆಕಮೆಂಡ್ ಮಾಡಿದ್ದು. ಶಿವ ನಾರ್ಮಲಿ ನಾನು ಶಿವಮಣಿಗೆ ಹೇಳ್ಬಿಟ್ರೆ ನೀವು ಬಿಡು ನಾನು ಮಾಡ್ಕೊತೀನಿ, ನಾನು ಇವ್ರು ಕರ್ಕೊಂಬರ್ತೀನಿ ಚೆನ್ನಾಗಿದ್ದಾನ. ಐ ಬಿಲೀವ್ ಶಿವ ಹೇಳಿದ್ಮೇಲೆ ಕರೆಕ್ಟಾಗಿ ಕರ್ಕೊಂಬರ್ತಾರೆ ಅಂತ. ಅವತ್ತು ಇಟ್ ವಾಸ್ ಅ ರಿವಲೇಷನ್ ಫಾರ್ ಅಸ್ ಆಲ್ಸೋ, ಬಿಕಾಸ್ ವಿ ಡಿಡ್ ನೋ ಹೂ ಇಟ್ ವಾಸ್. ಕಾರ್ಯಕ್ರಮ ಆದಮೇಲೆ ಅವರು ಒಂದು ಫ್ಯಾನ್ ಫಾಲೋಯಿಂಗ್, ಅವರ ಇದು ಬೇರೆ ಲೆವೆಲ್ಗೆ ಹೊಟ್ಟೋಯ್ತು ನೋಡಿ. ಅದು ಇಟ್ ವಾಸ್ ಲೈಕ್ ಹಾರ್ಡ್ ಕೋರ್
ಮೆಂಟಲ್ ಥರ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಫೈಂಡ್ ಔಟ್ ಮಾಡಿ ಈವನ್ ಟುಡೇ ನನ್ನ ಪ್ಲೇ ಲಿಸ್ಟಲ್ಲಿ ಬಾಲ ಭಾಸ್ಕರ್ದು ಈವನ್ ಟುಡೇ ಕೂಡ ಇಟ್ ಈಸ್ ದೇರ್ ಸ್ಟಿಲ್ ದ ಕೈಂಡ್ ಆಫ್ ಮ್ಯೂಸಿಕ್ ವಾಟ್ And very down to earth, Very down to earth, yes. chilled out, very soft spoken, beautiful, and bundle of energy. ಈಗಲೂ ನೆನಪಿದೆ ಆ ಶೋ ಆದಮೇಲೆ ನಾವು ಫೇಸ್ಬುಕ್ ಮೆಸೆಂಜರ್ ಒಳಗೆ ಮೆಸೇಜ್ ಹಾಕಿದ್ದಕ್ಕೆ ಹಿ ಈಸ್ ರಿಪ್ಲೈಡ್ ಪರ್ಸ್ನಲಿ ಸಚ್ ಎ ಡೌನ್ ಟು ಅರ್ತ್. Yeah, very down to ವೆರಿ earth. ಅನ್ಫಾರ್ಚುನೇಟ್, ವೆರಿ ಅನ್ಫಾರ್ಚುನೇಟ್. MD ಪಲ್ಲವಿ. ಓ 31ನೇ ತಾರೀಕು ನನಗೆ ಅವ್ರದ್ದು ಕರೆ ಬಂತು. ಈ 31ನೇ ತಾರೀಕು ಈ ವರ್ಷದ ಗಣೇಶೋತ್ಸವದ ಬಗ್ಗೆ ಶಿ ಸೆಡ್ ಈ ವರ್ಷದ ಎಲ್ಲ ಏನೇನಾಯಿತು ಅಂತ ನಾನು ಮೆಲ್ಕಾಕಿದಾಗ ನನಗೆ ತುಂಬ ಸಂದಾತ ಕೊಟ್ಟಿದ್ದು ಒಂದು ಬೆಂಗಳೂರು ಗಣೇಶೋತ್ಸವ ಅಷ್ಟೇ. ಅವರು ನಮಗೆ ಅವ್ರು ಏನು ಹೇಳ್ತಾರೆ, ನಾವು ಅವ್ರಿಗೆ ಏನು ಹೇಳೋದಂದರೆ ನೀವು ಬಂದಾಗಲ್ಲ ನಮಗೆ ಇದೇ ಥರ ಸಂತೋಷ ಕೊಡ್ತೀರಾ ಅಂತ ಹೇಳ್ತೀವಿ. No, and the cycle complete ಯಾಕಂದ್ರೆ when I interviewed Pallavi Jeena, we spoke about BGU. ಸೊ BGU ಬಗ್ಗೆ ಮಾತಾಡಿ ನಾನು ಹೇಳಿದೆ ನನ್ನ ಮೆಮರಿ ಆಫ್ MD ಪಲ್ಲವಿ ಏನು ಅಂತಂದರೆ ಒಂದು ರಾಜು ಅನಂತ್ ಸ್ವಾಮಿ MD ಪಲ್ಲವಿ ಎಲ್ಲ APS ಕರೆಕ್ಟ್ BGU ಇದ್ದಿದ್ದು. ಕರೆಕ್ಟ್. ಆ ರಾಜು ಅನಂತ್ ಸ್ವಾಮಿ ಅವರು ಐ ಥಿಂಕ್ ಐ ಡೋಂಟ್ ನೋ ವೆದರ್ ಇಟ್ ವಾಸ್ ಅ ಲಾಸ್ಟ್ ಶೋ ಒನ್ ಆಫ್ ದ ಲಾಸ್ಟ್ ಶೋಸ್ ವಾಸ್ ಇನ್ BGU. ಇಲ್ಲ ಹಾರ್ಮೋನಿಯಂ ಇಟ್ಕೊಂಡು ನುಡಿಸಿ ಒನ್ ಆಫ್ ದ ಲಾಸ್ಟ್ ಶೋಸ್ ಅಲ್ವಾ ಸರ್, ಒನ್ ಆಫ್ ದ ಲಾಸ್ಟ್ ಶೋಸ್. ಐ ಕ್ಲಿಯರ್ಲಿ ರಿಮೆಂಬರ್ ದ್ಯಾಟ್ ಮೆಮರಿ ನಮ್ಗೊಂಥರ ಈ ಕ್ಲಿಯರ್ ಆಗಿದೆ. ಅದಕ್ಕೆ ಸೊ ಅವಾಗ ಅವ್ರಿಗೆ ಹೇಳಿದೆ ಅವ್ರು ಹೌದಾ ನನಗೆ ಈ ಥರದ ವಿಷಯ ಗೊತ್ತು. ನಾನು ಹೇಳಿದೆ ದಿಸ್ ಇಸ್ ವಾಟ್ BGU. ದೆನ್ ವಿ ಸ್ಪೋಕ್ ಅಬೌಟ್ ಯು ಆಲ್ಸೋ, ವಿ ಸ್ಪೋಕ್ ಅಬೌಟ್ BGU. ನಮ್ಗೇನು ಖುಷಿ ಅಂದರೆ MD ಪಲ್ಲವಿ ಶಿ ಇಸ್ ಅ ಸ್ಟ್ಯಾಂಡರ್ಡ್ ಆರ್ಟಿಸ್ಟ್ ಆನ್ ಅ ಓನ್ who doesn't think twice to experiment and do things. The kind of stuff ನಮ್ಮ ಉತ್ಸವದಲ್ಲಿ ಮಾಡೋದು ಇಟ್ಸ್ ಫಿನಾಮಿನಲ್. The body of work what she has done. If you look at the ragas in films ಇರ್ಬೋದು, ಈ ವರ್ಷದ folk ಇರ್ಬೋದು, and every time she comes and surprises, and every time she's new, and so freshness she brings in. Oh, she is an unbelievable musician, a very dear friend, and again big fan of hers, music or whatever. I'm sure it's the same with you also. So she's more a friend than anything. Yeah, she's a very good. ಯಶ್ವತ್ ಸರ್. Oh, ನನಗೆ ಈಗಲೂ I had a small incident with him. ಐ ಸ್ಟಿಲ್ ರಿಮೆಂಬರ್ ಅವ್ರದ್ದು ಕೊನೆ ಕಾರ್ಯಕ್ರಮ ನಮ್ಮ ಉತ್ಸವದಲ್ಲಿ APS ಕಾಲೇಜಲ್ಲಿ ಆಗಿದ್ದು 46ನೇ ವರ್ಷದಲ್ಲಿ. ಸೊ ನೀವು ಗೊತ್ತಿರೋಂಗೆ ಮುಂದೆಗಡೆ ನಾವು ಏನು ಮಾಡ್ತೀವಿ, ಅದು ಫಾರ್ ದ ಡೋನರ್ಸ್ ಒಂದು ಇರ್ತೀವಿ, ಹಿಂದ್ಗಡೆ ಎಲ್ಲ ಜನಕ್ಕೆ ಬಿಟ್ಬಿಡ್ತೀವಿ. ಆ ಒಂದು ಕಾರ್ಯಕ್ರಮಕ್ಕೆ ಒಂದಷ್ಟು ಜನ ಡೋನರ್ಸು ಬಂದಿರಲಿಲ್ಲ ಫಾರ್ ವಾಟ್ ಎವರ್ ರೀಸನ್, ಚೇರ್ ಖಾಲಿ. ಸೊ ಅಂದರೆ ಹಿಂದ್ಗಡೆ ಜನ ಕಿಕ್ಕಿರ್ತಾರೆ. ಇಲ್ಲಿ ಒಂದಷ್ಟು ಜನ ಈಗೇನಾಗ್ಬಿಡುತ್ತೆ, ನಾವು ಏನು ಅಭ್ಯಾಸ ನಮ್ಮದಲ್ಲಿದೆ, ನೀವು ಬರೋರು ನಾವು ಚೇರ್ ಇಟ್ಟಿರ್ತೀವಿ ಅನ್ನೋದು ಒಂದು ಜನಕ್ಕೆ ಒಂದು ಇದು, ಅಲ್ಲಿ ಬಂದು ಅವ್ರಿಗಿಲ್ಲ ಅಂದರೆ ಅವ್ರು ನೆಕ್ಸ್ಟ್ ಟೈಮ್ ನಾವು ಡೊನೇಷನ್ ಮಾಡೋಲ್ಲ, ಬಂದೆ ಅಲ್ಲಿ ಚೇರ್ ಕೊಡಲ್ಲ. ಸೊ ಅವ್ರು CS ಅವ್ರಿಗೆ ಬೇಸರ, ಆ ಚೇರ್ ತುಂಬಿಸಿ ಜನದ ಮುಂದೆ ಬಿಡಿ ಅಂತ. ಇಲ್ಲ ಸರ್ ಅದಾಗಲ್ಲ ಅಂತ. ಸೊ ನಮಗೂ ಅವ್ರಿಗೆ ಓದೋದು ಅದು ದಟ್ಸ್ ಒಂದು ಇನ್ಸಿಡೆಂಟ್ ಐ ಸ್ಟಿಲ್ ರಿಮೆಂಬರ್ ವೇರ್ ಐ ಕಾನ್ವರ್ಸೇಷನ್ ವಿತ್ ಹಿಮ್. ಸೊ ದಟ್ ಈಸ್ ದೇರ್. ಆ್ಯಂಡ್ C. Ashwath is an what a talent. He's performed many times. And again, he's more than anything, I think some 3-4 roads away. Yes. Now, other than ನಮ್ಮ ಬಡಾವಣೆ ಇರ್ತಾರಲ್ಲ, ಬಡಾವಣೆ. I still remember paying 25,000 rupees what I paid him last time when I got him. That was quite a decent amount at that point of time. At that point of time. Yeah. I still remember that, ಸರ್, ಇನ್ನು ಗಿರಿಧರ್ ಉಡುಪ ಹಾಗೂ ಅರುಣ್. They've grown up with the Utsav. That's all I can say. Arun, I can still see Blue Boys ಇದ್ದಾಗ ಅವ್ರ ಅಪ್ಪದ್ದು ಬಂದು ಸೈಡಲ್ಲಿ ಇದ್ಕೊಂಡು ಡ್ರಮ್ಸ್ ಬಾರಿಸೋದಾಗಲಿ. ಗಿರಿಧರ್ ಉಡುಪ ಅವ್ರದ್ದು ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ ಉತ್ಸವಕ್ಕೆ. ಅವ್ರ ತಂದೆ ಮುಂದೆ ಅದು ನಿಮಗೆ ಗೊತ್ತಿಲ್ಲೋ. ಮುಂಚೆ ನಾವು ಅವ್ರ ತಂದೆ ಈ ಎಸ್ಪೆಷಲಿ ಈ ಚೆನ್ನೈ ಆರ್ಟಿಸ್ಟ್ ಅಥವಾ ಇಲ್ಲಿ ಎಲ್ಲರೂ ಉತ್ಸವಕ್ಕೆ ಕರ್ಕೊಂಬರ್ತಾ ಇದ್ದೆ ಅವರು. ನಮ್ಮ ತಂದೆಯವರು ಅವ್ರ ತಂದೆಯವ್ರ ಹತ್ರ ಮಾತಾಡಿ, ರಾಜ್ಕುಮಾರ್ ಭಾರತಿ ಇರ್ಬೋದು, ಅವ್ರು ಇರ್ಬೋದು, ಯಾರು ಇರೋಕೆ ದೊಡ್ಡವರಲ್ಲಿ ಬಾಲಮುರಳಿ ಕೃಷ್ಣ ಎಲ್ಲರನ್ನೂ ಕರ್ಕೊಂಬರ್ತಾ ಇದ್ದವರು. ಅವರು ಅವಾಗ ಉಳ್ಳೂರು ಮೃದಂಗ ಬಾರಿಸೋರು ಆ್ಯಕ್ಚುಲಿ. ಸೊ ಈ ವಾಸ್ ದ ವೆರಿ ಪಾಪ್ಯುಲರ್ ಆರ್ಟಿಸ್ಟ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಅದಾದಮೇಲೆ ಕಟ್ಟು ನಾನು ಗಿರಿನ ಚೇಸ್ ಮಾಡ್ತೀನಿ. ಇಫ್ ಐ ನೀಡ್ ಸಂಬಡಿ ಫ್ರಮ್ ಗಿರಿ ಡಸ್ ದ ವರ್ಕ್ ಫಾರ್ ಈ ಆಲ್ವೇಸ್ ಎವ್ರಿ ಇಯರ್ ಉತ್ಸವದಲ್ಲಿ ಗಿರಿ ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ ಗಿರಿಧರ್ ಉಡುಪರದು. ಆ್ಯಂಡ್ ಅರುಣ್ ಈಸ್ grown up, what a musician he is. I mean, fabulous. In fact, ours probably Utsav can take the credit where we
Arun kind of groomed as a band kind of a thing with the Utsav, as you've seen. Yep. 47th, like when Vijay started coming in. Yeah. Then kind of the era happened when Arun's band came into place, and lot of shows happened, and their contribution is humongous. Musically, what they bring on table is phenomenal. ಅವರಿಬ್ಬರು 50-60ನೇ ವರ್ಷದಲ್ಲಿ ಗೊತ್ತಲ್ಲ, 50 ಮ್ಯೂಸಿಷಿಯನ್ಸ್ 60 ಮ್ಯೂಸಿಷಿಯನ್ಸ್ ಮಧ್ಯದಲ್ಲಿ ವಾಟ್ ಎವರ್ ವಿ ನೀಡ್ ಟು ಡೂ ವಿತ್ ದೆಮ್, ದೇ ಆರ್ ಆಲ್ವೇಸ್ ದೇರ್. ಆ್ಯಂಡ್ ಅಗೇನ್ ದೇ ಆರ್ ಮೋರ್ ದೆನ್ ಅ ಫ್ಯಾಮಿಲಿ ಫಾರ್ ಅಸ್, ಬೋತ್ ಅರುಣ್ ಅಂಡ್ ಗಿರಿ. ಅವರಿಂದ ತೊಗೊಂಡು ದ ರೀಸೆಂಟ್ ಒನ್ ತೊಗೊಂಡ್ರು ನನ್ನ ವೆರಿ ಕ್ಲೋಸ್ ಫ್ರೆಂಡ್ ಮಂಜು ಡ್ರಮ್ಸ್ ಕಲೆಕ್ಟರ್. Manju, what a phenomenal talent he is. You, especially the last 2-3 years, the kind of growth I've seen him is phenomenal in terms of creatively what he brings on table. I am blown, actually. I am blown. What stuff. And Odarsha, the kind of work he did was, it's inhuman is what I would call it, because when, as a musician, I can see he did some 7 concerts, 8 concerts in the span of 10 days, the kind of rehearsals, the amount of artists and the range of artists he worked with, and the content, Uchu, and everything is different, and he's programming them and putting things together. Unbelievable talent. He is destined to be very big. He's big, but he's going to be very big. Wow. That's my thing for him. No, sir. I am proud of the fact that, because ನಿಮಗೂ ಗೊತ್ತಿರುತ್ತೆ ನನ್ನ ಒಂದು 12 ವರ್ಷದ ಜರ್ನಿ ಆಫ್ ಎ ಮ್ಯೂಸಿಕಲ್ ಕಾನ್ಸರ್ಟ್ ಅಂತೇನಿದ್ರೆ, ವಿತೌಟ್ ಮಂಜು there has not been a single concert to me. He's been always part of ಒಂಥರ ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು ಆ್ಯಕ್ಚುಲಿ ನನಗೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಒನ್ ಆ್ಯಂಡ್ ಓನ್ಲಿ ವಿಜಯ್ ಪ್ರಕಾಶ್. ಯಾಕೆ ಅಂತಂದರೆ ಉತ್ಸವದ ಕೊನೆ ಕಾರ್ಯಕ್ರಮನೂ ಕೂಡ ವಿಜಯ್ ಸರ್. ಹಾಗಾಗಿ ಐ ವಾಂಟೆಡ್ ಟು ಎಂಡ್ ದಿಸ್ ಸೆಗ್ಮೆಂಟ್ ವಿತ್ 100%. ವಿಜಯ್ ಇಲ್ಲದೆ ಈಗ ಬೆಂಗಳೂರು ಗಣೇಶೋತ್ಸವ ಕಂಪ್ಲೀಟ್ ಆಗಲ್ಲ. ಸಿಂಪಲ್. ವಿಜಯ್ ಇಸ್ ಬೆಂಗಳೂರು ಗಣೇಶೋತ್ಸವ ಇಸ್ ವಿಜಯ್, ಅಷ್ಟೇ. ಎರಡೇ ಮಾತು. ಅವ್ರ ಕಾಂಟ್ರಿಬ್ಯೂಷನ್ ಎಷ್ಟು, ಅದು ಯಾಕೆ ಇನ್ನೊಂದು 4 ಎಪಿಸೋಡ್ ಮಾಡ್ಬೋದು ನೀವು, ಅಷ್ಟು ಮಾತಾಡ್ಬೋದು. ಇಲ್ಲ, ವಿಜಯ್ ಕಾಂಟ್ರಿಬ್ಯೂಷನ್ ಇಸ್ ಹ್ಯೂಮಂಗಸ್ ವೆನ್ ಇಟ್ ಕಮ್ಸ್ ಟು ಲಾಟ್ ಆಫ್ ಥಿಂಗ್ಸ್ ಆ್ಯಕ್ಚುಲಿ. ಒಂದು ಜಸ್ಟ್ ನಾಟ್ ಟಾಕಿಂಗ್ ಟು ದ ಆರ್ಟಿಸ್ಟ್ ಅಂಡ್ ದ ಕೈಂಡ್ ಆಫ್ ಕ್ರಿಯೇಟಿವ್ ಇನ್ಪುಟ್ಸ್ ಆಲ್ಸೋ ಈ ಗಿವ್ಸ್ ಟು ದ ಉತ್ಸವ್. ಇಫ್ ಉತ್ಸವ್ ಇಸ್ ಎವಾಲ್ವ್ ಟುಡೇ ಟು ಅನ್ ಎಕ್ಸ್ಟೆಂಟ್, ವಿಜಯ್ ಕಾಂಟ್ರಿಬ್ಯೂಷನ್ ಇಸ್ ಲಾಟ್ ಇನ್ ದಿಸ್. ಅದು ಪರ್ಸನಲಿ ನಮಗೆ ಗೊತ್ತು, ಅವ್ರು ಎಲ್ಲೂ ಹೇಳ್ಕೊಳ್ಳಲ್ಲ, ಅವ್ರು ತೋರಿಸ್ಕೊಳ್ಳಲ್ಲ, ಅವ್ರ ವ್ಯಕ್ತಿತ್ವ ನಿಮಗೆ ಗೊತ್ತು. But Vijay contribution is humongous. Huge. And it's growing by the years. So, and you will get to see this year as we go by every year. And he's always ready to kind of do something different. ಈಗ ನೀವು ನೋಡಿದಾಗೆ ಎಲ್ಲ ವಾಣಿಜ್ಯರಾಮ್ ಒಂದು ಕಡೆ ಇದ್ದರೆ, ಒಂದು ಕಡೆ ರಿಷಿ ಕಪೂರ್, ಒಂದು ಕಡೆ ಅನಿಲ್ ಕಪೂರ್, ಟಾಕಿಂಗ್ ಅವರ್. ಸೊ ಲುಕ್ ಅಟ್ ದಟ್. ಅದಾದ್ಮೇಲೆ ಒಂದು ಕಡೆ ತೌಫಿಕ್ ಕುರೇಶಿ ಬರ್ತಾರೆ. ಸೊ ಹಿಸ್ ಕೊಲಾಬರೇಷನ್ಸ್ಗಳು ಲೈಕ್, and if you, I don't know whether you remember, we had one show, we had Darshan Doshi, Arun, Manju all together. Yes. So you're talking about 3 drummers. So look at the kind of body of work in the Utsav itself. ನಮ್ಮ ಹತ್ರ ಇರೋದು. And 60th visually we had ನಮ್ಮ Purbayan, what is his name? Purbayan Chatterjee. That sitar guy. Correct. Yes. Purbayan ಜೊತೆ ಅವ್ರ ಜೊತೆ ಕೊಲಾಬ್. So it's a very innovation. And he doesn't want to do the same old. Correct. So, and with Biju, he's got that liberty. He can experiment and do things and stuff like that. And COVID time, I don't know, we did a musical history of Vijay Prakash. Yes, I remember that. He spoke about how his musical journey, it was like Weekend with Ramesh Tarawad. So Vijay, as I said, Vijay is Biju is Vijay. Vijayotsava ಅಂತ ಅನ್ಬೋದು ಸರ್. Exactly. ಪ್ರಪಂಚಾನ್ನೇ ಒಂದು ರೌಂಡು ಹಾಕಂಬಂದ್ರು ಇಂಥ ಚಲುವೆ ಸಿಗಕ್ಕಿಲ್ಲ, ಇವಳ ಅಂತ ಒಂದು ಜನ್ಮ ಸಾಲಕ್ಕಿಲ್ಲ. ಶಾನೆ ಟಾಪಗೌಳು ನಮ್ಮ ಹುಡುಗಿ, ಶಾನೆ ಟಾಪಗೌಳು. ಇದು ಒಂದು ಲಿಸ್ಟಲ್ಲಿ ಇರಲಿಲ್ಲ, ಬಟ್ ಸಡನ್ ಆಗಿ ಹೇಳ್ತಿರ್ಬೇಕಾದ್ರೆ ನಮ್ಮ ಜನರಿಗೆ ಸಿಕ್ಕಾಪಟ್ಟೆ ಉತ್ಸಾಹ ಕೊಡೋದು ಯಾವುದು ಅಂತಂದರೆ ಒಂದು ರಾಕಿಂಗ್ ಸ್ಟಾರ್ ಯಶ್ ಅವ್ರು ಕೂಡ ಭಾಗಿಯಾಗಿರುವಂಥದ್ದು ಅಲ್ವಾ ಸರ್? ಹೇಗಿತ್ತು? ಹೌ ವಾಸ್ ದ್ಯಾಟ್? ನಾವು ನಮಗೆ ಒಂದು ತುಂಬ ಮಾದಾಸೆ ಏನಂದರೆ ಒಬ್ಬರು ಕನ್ನಡ ಆ್ಯಕ್ಟರ್ನ ಕರಿಬೇಕು ಅನ್ನೋದು ನಮ್ಮ ಆಸೆ. ವಿ ವರ್ ವೆರಿ ಕೀನ್ ಟು ಗೆಟ್ ಪುನೀತ್ ಅವ್ರನ್ನ. ನಾನು ಪುನೀತ್ ಹತ್ರ ಒಂದು 2-3 ಸತಿ ಮಾತಾಡಿದೆ. ಅವರು ನನಗೆ ತುಂಬ ಆಸೆ, ಬಟ್ ಏನಾಗ್ಬಿಡುತ್ತೆ, ಒಂದು ಸತಿ ಇಲ್ಲಿ ಬಂದುಬಿಟ್ರೆ ಬೇರೆ ಕಡೆ ಎಲ್ಲ ಬೇಕಾಗುತ್ತೆ. ನಾನು ಕರ್ನಾಟಕ ಎಲ್ಲ ಗಣೇಶೋತ್ಸವಕ್ಕೆ ಹೋಗ್ಬೇಕಾಗತ್ತೆ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಇದು ಮಾಡ್ತಾಯಿದ್ರು. ನಮಗೆ ಎಷ್ಟು ಮೇಲೆ ಆಸೆ ಇತ್ತು, ಬಟ್ ಅವ್ರನ್ನ ಹಿಂಗೆ ಮಾತಾಡೋದು ಅನ್ನೋದು ಒಂದು ದೊಡ್ಡ ಒಂದು ಯಕ್ಷ ಪ್ರಶ್ನೆ. ಅವ್ರು 50ನೇ ವರ್ಷದಲ್ಲಿ ನಮ್ಮಲ್ಲಿ ಬಂದಿದ್ದರು ಡ್ರಾಮಾ ಮೂವಿ ಪ್ರಮೋಟ್ ಮಾಡೋಕ್ಕೆ. ಅವರು ಯೋಗಿರಾಜ್ ಭಟ್, ಹರಿಕೃಷ್ಣ ಅವರ ಕಾರ್ಯಕ್ರಮದಲ್ಲಿ ಬಂದು ಹೋಗಿದ್ರು. ಏನು ಮಾತಾಡಲಿಲ್ಲ, ಅಲೋ ಇಲ್ಲ ಹೇಳಿದ್ವಿ ಅಷ್ಟೇ, ಒಂದು ವಿಶ್ ಮಾಡೋಗಿದ್ದು.
ನಮ್ಮ ರಾಜೇಶ್ ನಟರಂಗ ಅವರು ಗೊತ್ತಿರ್ಬೋದು. ಸೊ ಅವರ ವೈಫ್ ಈಸ್ ಆರ್ ಒನ್ ಆಫ್ ಅವರ್ ಮೆಂಬರ್ಸ್. ರಾಜೇಶ್ ಇಸ್ ಅ ವೆರಿ ಡಿಯರ್ ಫ್ರೆಂಡ್. ಯಶ್ ಅವರು ನಾಟಕದ ದಿನದ ಸ್ನೇಹಿತರು. ಅವ್ರಿಗೆ ಇವತ್ತೂ ದೇ ವೆರಿ ಗುಡ್, ವೆರಿ ಕ್ಲೋಸ್ ಫ್ರೆಂಡ್ಸ್. ಸೊ ಐ ಜಸ್ಟ್ ಸ್ಪೋಕ್ ಟು ರಾಜೇಶ್, ಸೆಡ್ ಇಸ್ ಇಟ್ ಪಾಸಿಬಲ್ ಟು ಟಾಕ್ ಟು ಹಿಮ್ ಅಂಡ್ ಸಿ ಅಂತ. ಯಶ್ ಸೆಡ್ ಹಿ ವಾಂಟ್ಸ್ ಟು ಮೀಟ್ ಅಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಅಂತ. ನಾನು ಹೋಗಿದೆ, ಅವ್ರನ್ನ ಭೇಟಿಯಾದೆ, ಈ ಥರ ಇದೆ ಅಂತ. ಅವರು ಅವಾಗ KGF ಶೂಟಿಂಗ್ ಮುಗಿದಿತ್ತು, ಇನ್ನೂ ಫಿಲ್ಮ್ ರಿಲೀಸ್ ಆಗಿರಲಿಲ್ಲ. ಈ ವಾಸ್ ಜಸ್ಟ್ ವೇಟಿಂಗ್ ಫಾರ್ ದಟ್ ವಾಟ್ ಅ ಪ್ರೀ ಪ್ರೊಡಕ್ಷನ್. ಅವ್ರು ಏನು ಮಾಡಬೇಕು ಅಂತ ನಾನು ಹೇಳಿದೆ, ನೀವು ಬನ್ನಿ ಸಾಕು, ನಾವು ನಿಮ್ಮದೊಂದು ನಾನು ಲ್ಯಾವ್ ಎ ಬ್ಯಾಂಡ್, ದೆಲ್ ಫ್ಯೂಸ್ ಸಾಂಗ್ಸ್, ನೀವು ಬಂದೋಗಿ ಆ ಥರ ಅಂತ ಶುರುವಾಗಿದ್ದು. ಅವರ ವಿಷನ್ ಇದೆಯಲ್ಲ, ನಾನು ಅವಾಗ ನೋಡಿದ್ದು. ಈಗ ಜನ ಈಗ ನೋಡ್ತೀರ, ಯಾಕಂದ್ರೆ KGF ರಿಲೀಸ್ ಆದಮೇಲೆ ಗೊತ್ತಾಯ್ತು ಜನಕ್ಕೆ. ನಾನು ಅದಾಗಿದ ತಕ್ಷಣ ನನ್ನೆಲ್ಲ ಸದಸ್ಯರಿಗೆ ಹೇಳಿದೆ, ಈಸ್ ಡಿಫ್ರೆಂಟ್ ಆ್ಯನಿಮಲ್ ಅಂತಲೇ ಹೇಳಿದೆ ನಾನು. ದ ಕೈಂಡ್ ಆಫ್ ಐಡಿಯಾಸ್ ಈ ಬ್ರಾಟ್ ಆನ್ ಟು ದ ಟೇಬಲ್ ಆ್ಯಂಡ್ ಹೌ ಈ ಡಿಡ್ ದಟ್ ಶೋ ಫಿನಾಮಿನಲ್. ಅದೊಂಥರ ಲ್ಯಾಂಡ್ಮಾರ್ಕ್ ಶೋ. ನೀವು ನೋಡಿದ್ದೀರಿ, ಅದು ಇವತ್ತು ಎಲ್ಲರಿಗೂ ಇದೆ ನೋಡೋಕ್ಕೆ. ಅದು ನಮಗೆ ಗೊತ್ತಾಗಲಿಲ್ಲ ಅದು ಏನಾಯಿತು ಅಂತಾನೆ. ಅಷ್ಟು ದೊಡ್ಡ ಶೋ ಆಗೋಯ್ತಲ್ಲ ನಮ್ಮ ಉತ್ಸವದಲ್ಲಿ ಅಂತಾರೆ ನಮ್ಮ ಇದು. ಅವ್ರಿಗೆ ನಮ್ಮ ಗಣೇಶನ ಮೇಲೆ ತುಂಬ ಒಲವು. ಹೇಗೇನು ರಾಧಿಕಾ ಅವ್ರಿಗೂ ತುಂಬಾ ಇಷ್ಟ ಆ್ಯಕ್ಚುಲಿ. ಈ ಸೆಡ್ ವಿಲ್ ಡೂ ಸಮಥಿಂಗ್, ಯು ಲೀವ್ ಅಬೌಟ್ ಇಟ್, ಕಾಸ್ಟ್ ಯು ಡೋಂಟ್ ಹ್ಯಾವ್ ಟು ವರಿ, ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಅಂದರೆ ಅವ್ರು ಏನಾದ್ರು, ನಾನು ವಿ ವಿಲ್ ಟೇಕ್ ಕೇರ್ ಆಫ್ ದ, ನಾನು ಐ ವಿಲ್ ಟಾಕ್ ಟು ದ ಚಾನಲ್, ವಿಲ್ ಡೂ ಸಮಥಿಂಗ್. ಈ ಜಸ್ಟ್ ವಾಂಟ್ ಟು ಕಮ್ ಅಂಡ್ ಡೂ ಇಟ್. ವಿ ಲಿಟ್ರಲಿ ಪೇಡ್ ಪೀನಟ್ಸ್ ಟು ಹಿಮ್ ಅಂತಲೇ ಹೇಳ್ಬೋದು ಆ ಥರ. ಬಟ್ ಈ ಸೆಡ್ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದ ಉತ್ಸವ ಆ್ಯಂಡ್ ಬಂದರು. ವಾಟ್ ಐ ಥಿಂಕ್ ಅವರು ಅವತ್ತು ಹೇಳಿದ್ದು, ನಿಮ್ಗೆ ಏನು ಬೇರೆ ನಿಮ್ಗೆ ಐಡಿಯಾಸ್ ಬೇಕು ಬನ್ನಿ ನನ್ನ ಜೊತೆ ಕೂತ್ಕೊಂಡು ಮಾತಾಡೋಣ ಅಂತ ನನಗೆ ಹೇಳಿದ್ದಾರೆ. ಇವತ್ತು ನನಗೂ ಚೆನ್ನಾಗಿ ಜ್ಞಾಪಕ ಇದೆ. ಯು ನೀಡ್ ಟು ಥಿಂಕ್ ಬಿಗ್ ನದೀಶ್, ವಾಟ್ ಇಸ್ ದಿಸ್ ಅಂತ ಒಂದಿರ ಅವರು ಅವಾಗ. ಅದೇ ಈಸ್ ವಿಷನ್ ವಾಸ್ ಲೈಕ್ ದ್ಯಾಟ್. ನಾನು ಐ ವಾಸ್ ಫ್ಲೋಡ್. ನಾನು ಐ ಹ್ಯಾವ್ ಮೆಟ್ ಸೋ ಮೆನಿ ಪೀಪಲ್, ಆರ್ಟಿಸ್ಟ್ ಸಮಥಿಂಗ್ ದ್ಯಾಟ್. He is a different genre altogether. So I always say he should be a management guru kind of a thing, where he can do lectures to people to see what life is all about. Yash is a right example. Sir, I always say people's brains ಕೆಲವೊಂದನ್ನ ಇವ್ರ ಮೆದುಳುಗಳನ್ನು ತೆಗೆದುಬಿಟ್ಟು ಹೆಂಗಿದೆ ಅಂತ ನೋಡೋದಕ್ಕೆ ಒಂದು ಇಳಯರಾಜ ಸರ್ ಮೆದುಳು, ಇನ್ನೊಂದು ರಾಕಿಂಗ್ ಸ್ಟಾರ್ ಯಶ್ ಮೆದುಳು, ಈ ಥರ ನಾನು ಯಾವಾಗಲೂ ಐ ಆಮ್ ವೆರಿ ಕ್ಯೂರಿಯಸ್. ಯಾಕಂದರೆ ದ ವೇ ಇಟ್ ಫಂಕ್ಷನ್ಸ್, ಬೇರೆ ಲೆವೆಲ್ ಅವರು. ವಾವ್. ಓಕೆ, ಆನ್ ದ್ಯಾಟ್ ನೋಟ್ ಸರ್, ಮುಂದಿನ ಈ ವರ್ಷದ ಏನು ಪ್ಲಾನಿಂಗ್ ಬೆಂಗಳೂರು ಗಣೇಶೋತ್ಸವದ್ದು? ಈ ವರ್ಷ ಮತ್ತೆ ನ್ಯಾಷನಲ್ ಕಾಲೇಜಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ವೆರಿ ಗುಡ್. ಫೈನಲಿ ಮಾಡಬೇಕು ಅಂತ. ಉತ್ಸವ ಈ ವರ್ಷ ಇನ್ನೂ ತುಂಬ ದೊಡ್ಡದಾಗುತ್ತೆ. ಜನದ ಪಾರ್ಟಿಸಿಪೇಷನ್ನಾಗಲಿ, ಪೂಜೆ ವ್ಯವಸ್ಥೆನಾಗಲಿ, ಭಾಳಷ್ಟು ಒಂದು ವಿನೂತನವಾದ ಒಂದಷ್ಟು ವಿಷಯಗಳು ಮಾಡ್ತಾಯಿದ್ದೀವಿ. ಇನ್ನು ಡೆಲಿಬ್ರೇಷನ್ ನಡೀತಿದೆ, ಅದೊಂದು ಕಾರ್ಯರೂಪ ಕೊಟ್ಟ ಮೇಲೆ ಮಿಡ್ ಅರೌಂಡ್ ಜೂನ್ ಜುಲೈಯಲ್ಲಿ ನೀವು ಎಲ್ಲರಿಗೂ ಎಲ್ಲ ಜನ ಮುಂದೆ ಇರುತ್ತೆ. ಬಟ್ ಇಷ್ಟು ವರ್ಷ ಏನು ನೋಡಿಲ್ಲ, ಈ ವರ್ಷದ ಉತ್ಸವದಲ್ಲಿ ಅದನ್ನು ನೋಡೋಕ್ಕೆ ಇಚ್ಛೆ ಬಿಡೋದು. ಯಾಕಂದರೆ ಅಷ್ಟು ಚೆನ್ನಾಗಿ ಮಾಡೋ ಒಂದು ಯೋಚನೆಯನ್ನು ನಾವು ಆಗಲೇ ಕಾರ್ಯರೂಪಗೊಳಿಸ್ತಾ ಇದ್ದೀವಿ. ಫ್ಯಾಂಟಾಸ್ಟಿಕ್ ಸರ್, ದಟ್ ಈಸ್ ವಾಟ್ ವಿ ವಾಂಟೆಡ್ ಆ್ಯಂಡ್ ದಟ್ ಈಸ್ ವಾಟ್. ಇನ್ನೇನು 63ನೇ ವರ್ಷ. 63ನೇ ವರ್ಷ. ಇನ್ನು 12 ವರ್ಷ ಹಂಗೆ ಕಣ್ಮುಚ್ಚು ಕಣ್ತೆಗೆ ಅಷ್ಟರಲ್ಲಿ 75 ಆಗಿಬಿಡುತ್ತೆ. ನಾನು ಯಾವಾಗಲೂ ಅದೇ ಹೇಳ್ತಿದ್ದೆ, 50 ಆದಾಗ 75 ಇನ್ನು ಹೆಂಗಿರ್ಬೋದು ಅನ್ನೋ, ಇನ್ನು 25 ವರ್ಷ ಇದೆ ಬಾಗುರು ಅನ್ನೋಷ್ಟರಲ್ಲೇ 13 ವರ್ಷಕ್ಕೆ ಬಂದುಬಿಟ್ಟಿದ್ದೀವಿ ಸರ್. ಸೊ ಐ ಥಿಂಕ್ ಬ್ಲಿಂಕ್ ಆಫ್ ಎನ್ ಐಯಲ್ಲಿ ದಿಸ್ 12 years ವಿಲ್ ಆಲ್ಸೋ ಹೋಗ್ಬಿಡುತ್ತೆ ಅಂತ. ಎನಿವೆ, ಹೌಸ್ ದ ಎಕ್ಸ್ಪೀರಿಯನ್ಸ್ ಕಮಿಂಗ್ ಟು ದ ಶೋ ಸರ್? ಥ್ಯಾಂಕ್ ಯು ಸೋ ಮಚ್ ಮಯೂರ್. ಐ ಮೀನ್ ನನಗೆ ಗೊತ್ತಿಲ್ಲ ಇಷ್ಟೊಂದು ವಿಷಯ ಮಾತಾಡ್ಬೋದು ಅಂತ. I mean, great thing is this can be documented now and it's going to be there for people to see and correct. What the Utsava is, and also ನಮ್ಮ ಸದಸ್ಯರಿಗೆ ಭಾಳಷ್ಟು ಜನಕ್ಕೆ ವಿಷಯಗಳು ಗೊತ್ತಿಲ್ಲ. ನಿಮ್ಮ ಮೂಲಕ ಅದೆಲ್ಲ ಇವತ್ತು ಹೊರಗಡೆ ಬಂತು. ಎಷ್ಟೊಂದು ವಿಷಯ ನನ್ನ ಹೊರಗಡೆ ಇದ್ದಿದ್ದೆಲ್ಲ ನೀವು ಆಚೆ ತಂದಿದ್ದೀರಿ. ಗುಡ್ ದಟ್ ಇಟ್ಸ್ ಗೋನ್ ಟು ರೀಚ್ ಲಾಟ್ ಆಫ್ ಪೀಪಲ್. ಈ ಉತ್ಸವನ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದಷ್ಟು ವಿಷಯಗಳು, ಭಾಳಷ್ಟು ಜನದಲ್ಲಿ ಮಸ್ತು ಯಕ್ಷ ಪ್ರಶ್ನೆಗಳಿತ್ತು, ಅದನ್ನು ನೀವು ಕ್ಲಾರಿಫೈ ಮಾಡಿದ್ದೀರಿ. ಸೊ ಇದರಿಂದ ಭಾಳ ಕ್ಲಾರಿಟಿ ಸಿಗುತ್ತೆ ಅಂತ ನಾನು ಅನ್ಕೊತೀನಿ. ಇನ್ನು ಮೋರ್ ಕ್ಲಾರಿಟಿ ಉತ್ಸವಕ್ಕೆ ಬಂದು ನಮ್ಮಲ್ಲಿ ಯಾರು ಬೇಕಾದ್ರೂ ಭೇಟಿ ಮಾಡ್ಬೋದು. ನಮ್ಮದು ತೆರೆದ ಪುಸ್ತಕ. ನಾನು ಎಲ್ಲರಿಗೂ ಅದೇ ಹೇಳೋದು, ನೀವು 10 ರೂಪಾಯಿ ಕೊಟ್ಟಿದ್ದೀರ ಅಂದರೆ ಯು ಆರ್ ಓನರ್ ಆಫ್ ಬೆಂಗಳೂರು ಗಣೇಶ ಉತ್ಸವ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ನೀವು ಕೊಟ್ಟೆ ಮಾಡ್ತಿರೋದು ಉತ್ಸವನ. ನೀವು ಯಾವಾಗಾರ ಬರ್ಬೋದು, ನಮ್ಮ ಪುಸ್ತಕ ಓಪನ್ ಆಗಿರುತ್ತೆ. ದೇ ಕ್ಯಾನ್ ಕಮ್ ಅಂಡ್ ಬಿ ಪಾರ್ಟ್ ಆಫ್ ಉತ್ಸವ. ನಾನು ಎಲ್ಲರೂ ಕರಿತೀನಿ ಉತ್ಸವಕ್ಕೆ ಬಂದು ಮೆಂಬರ್ ಆಗಿತ್ತ. ಟುಮಾರೋ ಯು ವಿಲ್ ಬಿ ದ ಅಕೌಂಟ್ಸ್ ಇನ್ಚಾರ್ಜ್, ಯು ವಿಲ್ ಬಿ ದ ಸ್ಟೇಜ್ ಇನ್ಚಾರ್ಜ್, ನೋ ಪ್ರಾಬ್ಲಮ್ ವಿತ್ ಅಸ್. ನಮಗೆಲ್ಲರೂ ಕೈ ಬೇಕು. ನಮ್ಗೆ ಎಷ್ಟು ಕೈ ಇದ್ರೂ ಸಾಲಲ್ಲ. ಇವಾಗ ಉತ್ಸವ ಬೆಳೀತಾ ಇರೋದ್ರಿಂದ ಎಷ್ಟು ಜನ ಕೈಗೂಡಿಸ್ತೀವೋ ಎಲ್ಲ ಕೈಗೂಡಿಸಿ ಉತ್ಸವನ ಇನ್ನೂ ದೊಡ್ಡದಾಗಿ ಇದು ಎಲ್ಲರೂ ಆಚರಿಸೋಣ. ಇದು ನಮ್ಮ ಮನೆ ಉತ್ಸವ ಅಲ್ಲ, ಎಲ್ಲರ ಮನೆ ಉತ್ಸವ. ಇದು ಬೆಂಗಳೂರು ಗಣೇಶ ಉತ್ಸವ. ಅಬ್ಸಲ್ಯೂಟ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನನಗೆ ಖುಷಿ ಏನಂತಂದರೆ, ನನ್ನನ್ನು ಕೂಡ ಸಾಕಷ್ಟು ಈ ಒಂದು ಉತ್ಸವದಲ್ಲಿ ಭಾಗಿಯಾಗಿ, ಅದೇ ಹೇಳಿದ್ನಲ್ಲ, ಒಂದು ಮೆಟಮಾರ್ಫಸಿಸ್ ಪ್ರಾಸೆಸ್ ಇದೆ ಸರ್. ಅಂದರೆ ಒಬ್ಬ ಆಡಿಯನ್ಸ್ ಆಗಿ ಕೂತ್ಕೊಂಡು ಒಂದು ವೇದಿಕೆ ಮೇಲೆ ಹೋಗಿ ಇವತ್ತೊಂದು ಬಂದು ಒಂದು ಪಾಡ್ಕಾಸ್ಟಲ್ಲಿ ಕೂತ್ಕೊಂಡು ನಿಮ್ಮ ಸಂದರ್ಶನ ಮಾಡೋದಕ್ಕೆ ದಟ್ ಸೈಕಲ್ ಇಸ್ ಕಂಪ್ಲೀಟೆಡ್.
ಐ ಕ್ಯಾನ್ ಸೇ. ಆಲ್ಸೋ ಇಫ್ ಯು ರಿಮೆಂಬರ್, ಭಾಳ ಸತಿ ಹೇಳಿದ್ದೀನಿ, ಯು ಆರ್ ದ ಫಸ್ಟ್ ಪರ್ಸನ್ ಟು ನೋ ವಾಟ್ಸ್ ಹ್ಯಾಪನಿಂಗ್ ಇನ್ ದಿಸ್ ಇಯರ್ಸ್ ಉತ್ಸವ. ಸರ್ ಅದಂತೂ ಓ ಮೈ ಗಾಡ್, ನಾನು ಅದಂತೂ ಹೇಳ್ತೀನಿ, ಐ ಆಮ್ ಸೋ ಲಕ್ಕಿ ಅಂತ ಹೇಳ್ತೀನಿ. ಬಿಕಾಸ್ ಒಂದು 5-6 ತಿಂಗಳು ಅಥವಾ ಒಂದು 2-3 ತಿಂಗಳು ಮುಂಚೆನೇ ನನಗೆ ಬಂದ್ಬಿಡುತ್ತೆ, ಕಾಲ್ ಬರುತ್ತೆ, ಕೂತ್ಕೊಳ್ತೀನಿ, ಎಸ್ ಬ್ರೋಷರ್ ದಿಸ್ ಯು ಆರ್ ದ ಫಸ್ಟ್ ಪರ್ಸನ್, ಪ್ಲೀಸ್ ನೋ. ಬಿಕಾಸ್ ಆ ಮ್ಯೂಸಿಕಲ್ ಕೊನೋಜರ್ ಅಂತ ಏನು ಹೇಳ್ತೀವಲ್ಲ, ಅದು ಹಿ ವಿಲ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಸೇಯಿಂಗ್ ಲೈಕ್ ಎಸ್. ಐ ರಿಯಲಿ ಮೀನ್ ಇಟ್, ಯು ಆರ್ ಒನ್ ಆಫ್ ದ ಫಸ್ಟ್ ಪರ್ಸನ್ ಟು ಗೆಟ್ ಟು ನೋ ವಾಟ್ಸ್ ಹ್ಯಾಪನಿಂಗ್ ಇನ್ ಮ್ಯೂಸಿಕ್ ಆ ವರ್ಷದ್ದು. ಅದಾದಮೇಲೆ ಈವನ್ ನನ್ನ ಮೆಂಬರ್ಸ್ಗೆ ಗೊತ್ತಿರಲ್ಲ, ಯು ವುಡ್ ಬಿ ನೋಯಿಂಗ್ ದ ಮೋಸ್ಟ್, ಬಿಕಾಸ್ ಐ ವುಡ್ ಹ್ಯಾವ್ ರಿವೀಲ್ಡ್ ಇಟ್. ಆ ಥರ, ಯಾ. No, and also thank you so much. You have been part of my so many musical events. As an audience, you come, you watch. Yeah, I am a big music lover, so anywhere. Yeah. And you do such a great job, man. So, yes. Thank and you. What a brand you have created of Gold Class. So very nice. Artist, congratulations to you. Thanks a lot, sir. And still, ನಾನು ಹೇಳ್ತೀನಿ, ಪ್ರತಿ ಒಂದು ವರ್ಷನೂ ಹೇಳ್ತಿದ್ದೀನಿ, BGU ಫಾರ್ ಎನಿ ಆರ್ಟಿಸ್ಟ್ ಇಟ್ ಈಸ್ ಅ ಹೋಮ್ ಅಷ್ಟೇ. ನಾವು ವಾಪಸ್ ಮನೆಗೆ ಸೆಕೆಂಡ್ ಹೋಮ್, ಆ್ಯಕ್ಚುಲಿ ಇಟ್ ಇಸ್ ಎ ಸೆಕೆಂಡ್ ಹೋಮ್ ಅಂತ, ಫಸ್ಟ್ ಹೋಮಿಂದ ಸೆಕೆಂಡ್ ಹೋಮ್ಗೆ ಹೋಗುವಂಥದ್ದು ಅಂತ ಒಂದು ದೊಡ್ಡ ವೇದಿಕೆನ ಸೃಷ್ಟಿ ಮಾಡಿಕೊಟ್ರು ದ ಫೌಂಡರ್ಸ್ ಮರಿಯಪ್ಪ ಸರ್ ಆಗಿರ್ಬೋದು, ಆಮೇಲೆ ಓಬಯ್ಯ ಅವರಾಗಿರ್ಬೋದು, ಅಲ್ಲಿಂದ ಹಿಡಿದು ನಂದೀಶ್ವರ್ಗೂ ಈ ಒಂದು ಲೆಗಸಿ, ಲೆಟ್ ಇಟ್ ಕಂಟಿನ್ಯೂ. ಐ ಹೋಪ್ ಐ ವಿಲ್ ಬಿ ಅಲೈವ್ ಟು ಸಿ ದಿ 100th year. That is the hope here also. Or I should have that energy to be there. So let's celebrate that proud Bengalurian age. I am the proudest Bengalurian to say Bengaluru Ganesha Utsava is our Utsava. Exactly. We all wish, and I want everybody to be part of it, and I have no intentions of stopping the Utsava or whatever. ಎಲ್ಲ ಕೈ ಜೋಡಿಸ್ಬೇಕು. ಈ ಉತ್ಸವ ಇದು ಮನೆಯ ಉತ್ಸವ, ನಮ್ಮೆಲ್ಲರ ಉತ್ಸವ, ಎಲ್ಲರ ಕೈ ಜೋಡಿಸಿ ಮಾಡೋಣ ಅಂತಾನೆ ಮೈ ರಿಕ್ವೆಸ್ಟ್ ಟು ಆಲ್ ವುಡ್ ಬಿ. 100% ನಮ್ಮದು ಅಂತ ಅನ್ಕೊಂಡು, ನಮ್ಮದು ಅಂತಾನೆ ಅನ್ಕೊಂಡಿದ್ದೀರಾ ಅಲ್ಲಿರೋರು, ಯಾರು ಅನ್ಕೊಂಡಿಲ್ಲೋ ನಮ್ಮದು ಅಂತ ಅನ್ಕೊಂಡು ಬಂತು ಅಂದ್ರೆ ನಿಮಗೆಲ್ಲ ಕ್ಲಾರಿಟಿ ಸಿಕ್ಕಿರುತ್ತೆ. ಈಗ ಎಂಡ್ ಟು ಎಂಡ್ ಕ್ಲಾರಿಟಿ, ಓಪನ್ ಬುಕ್ ಇದ್ದಂಗೆ ನನ್ನ ಸರ್ 100%. ಸೊ ಹಂಗಾಗಿ ಲೆಟ್ಸ್ ಮೇಕ್ ದಿಸ್ ಇಯರ್ ಅಂಡ್ ಆಸ್ ಅಂಡ್ ಇಯರ್ ಇದನ್ನು ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಮಾಡೋಂಥ ನಮ್ಮ ಒಂದು ಕೈಲಾದಂಥ ಒಂದು ಶ್ರಮ ಅಥವಾ ಒಂದು ಕಾಣಿಕೆ ವಾಟ್ ಎವರ್ ಕೊಟ್ಟರು ದಟ್ ಈಸ್ ಮೋರ್ ದೆನ್ ಎನಫ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯ ಮಾಡುವಂಥ ಟೈಮ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ನಂದೀಶ್ ಸರ್. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರ ಜೊತೆ, ಅವ್ರ ಜೊತೆ ಮಾತುಕತೆ ಪಾಡ್ಕಾಸ್ಟ್ ಮುಂದುವರಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ, ಈ ಒಂದು ಸಂದರ್ಶನ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಕ್ರಾಸ್ಫೇಸ್ ಸ್ಟುಡಿಯೋಸ್, ಕ್ಯಾಮ್ರಾ ಹಿಂದೆ ಇದ್ದಂಥ ಶ್ರೇಯಸ್ ಹಾಗೂ ಕುಶಲ್ ಸೈನಿಂಗ್ ಆಫ್. ನಮ್ಮ ಸ್ಟೈಲಲ್ಲೇ ಸಿಗೋಣ ವೆರಿ ಸೂನ್. ನಮಸ್ಕಾರ ಗುರು.